आलोक प्रवेश निद्राचारी उठो जीवा बोलो हरि हरि मुकुंद मुरारी राम कृष्ण हयग्रीवा बोलो हरि हरि मुकुंद मुरारी राम कृष्ण हयग्रीवा नृसिंह वामन श्री मधुसूदन ब्रजेंद्र नंदन श्याम नृसिंह वामन श्री मधुसूदन ब्रजेंद्र नंदन श्याम पूतन घातन कैटभ शातन जय दशरथि रामा पूतन घातन कैटभ शातन जय दशरथि रामा विभावरी शेष आलोक प्रवेश निद्राचारी उठो जीवा यशोदा दूलाल गोविंद गोपाल वृंदावना पुरंदर यशोदा दूलाल गोविंद गोपाल वृंदावना पुरंदर गोपी प्रिया जन राधिका रमण भुवन सुंदर बार गोपी प्रिया जन राधिका रमण भुवन सुंदर बार विभावरी शेष आलोक प्रवेश निद्राचारी उठो जीवा रावणांतकर माखन तस्कर गोपीजना वस्त्रहारी रावणांतकर माखन तस्कर गोपीजना वस्त्रहारी ब्रजेर राखल गोपवृंद पाल चित्तहरि वंशीधारी ब्रजेर राखल गोपवृंद पाल चित्तहरि वंशीधारी विभावरी शेष आलोक प्रवेश निद्राचारी उठो जीवा योगींद्र बंदन श्रीनंदनंदन ब्रजना भयहारी योगींद्र बंदन श्रीनंदनंदन ब्रजना भयहारी नवीन नीरद रूप मनोहर मोहन वंशी बिहारी नवीन नीरद रूप मनोहर मोहन वंशी बिहारी विभावरी शेष आलोक प्रवेश निद्राचारी उठो जीवा यशोदानंदन सनिसूद निकुंजरास विलासी यशोदानंदन कंसनिसूदन निकुंजरास विलासी कदंब कानन रसपरायण वृंद विपिन निवासी कदंब कानन रसपरायण वृंद विपिन निवासी विभावरी शेष आलोक प्रवेश निद्राचारी उठो जीवा आनंदवर्धन प्रेम निकेतन
फूलशराजोजक कामा आनंदवर्धन प्रेमानिकेतन फूलशराजोजक कामा गोपांगना गण चित्त विनोदन समस्त गुण गण धामा गोपांगना गण चित्त विनोदन समस्त गुण गण धामा विभावरी शेष आलोक प्रवेश निद्राचारी उठो जीवा जामुन जीवन केली परायण मानस चंद्र चकोरा जामुन जीवन केली परायण मानस चंद्र चकोरा नाम सुधारस गाओ कृष्ण यश राखो वचन मन मोरा नाम सुधारस गाओ कृष्ण यश राखो वचन मन मोरा विभावरी शेष आलोक प्रवेश निद्राचारी उठो जीवा बोलो हरि हरि मुकुंद मुरारी राम कृष्ण हयग्रीवा राम कृष्ण हयग्रीवा राम कृष्ण हयग्रीवा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಅಧಿವೇಶನಕ್ಕೆ ಸ್ವಾಗತ. ಹರೇ ಕೃಷ್ಣ. ಈಗ ನಾವು ಅಧಿವೇಶನ ಕಡೆ ನೋಡೋಣ. ಅಧಿವೇಶನ ಇವತ್ತು ಮುಂದಿನ ವಾರ ನಿಮ್ಗೆ ಎಲ್ಲರಿಗೂ ತಿಳಿದಿದೆ. ಹೌದು, ಇವತ್ತರ ಒಂದು ವಿಶೇಷ ತಿಂಗಳಿಗೆ ನಡೆಯುವಂತ ವಿಶೇಷವಾದ ಒಂದು ದಿನದ ಪ್ರವಾಸ ಇರುತ್ತೆ. ಅದರ ಮೂಲಕಾಂತರವಾದ ಒಂದು ಅದರ ಬಗ್ಗೆ ತಿಳ್ಕೊಳ್ಳುವ ಅನ್ನುವಂತ ಒಂದು ವಿಚಾರ ಇವತ್ತಿನ ಅಧಿವೇಶನದಲ್ಲಿರುತ್ತೆ. ಲೀಲಾವತಿ ಮಾತಾಜಿಯವರನ್ನ ಅಧಿವೇಶನಕ್ಕೆ ಬರಮಾಡ್ಕೊಳ್ತಾ ಅವರಿಂದ ಈ ಅಧಿವೇಶನವನ್ನ ಕೇಳೋಣ. ಇಂದಿನ ಹೆಚ್ಚಿನ ವಿಷಯಗಳನ್ನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ಕೊಡ್ತೀನಿ. ಹರೇ ಕೃಷ್ಣ. ಲೀಲಾವತಿ ಮಾತಾಜಿ ಅನ್ಮಿಟ್ ಮಾಡಿ. ಹರೇ ಕೃಷ್ಣ. ಎಲ್ಲರಿಗೂ ಶುಭೋದಯ. ಹರೇ ಕೃಷ್ಣ. ಇವತ್ತಿನ ಅಧಿವೇಶನವನ್ನ ಮಂಗಳಾಚರಣೆ ಮೂಲಕ ಪ್ರಾರಂಭಿಸೋಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಾಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ
ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹ ಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಂದಿನಂತೆ ಆಚಾರ್ಯ ಸಂಸ್ಥಾಪಕರಾದ ಅಭಯ ಚರಣಾರವಿಂದ ವೇದಾಂತ ಶ್ರೀಲ ಪ್ರಭುಪಾದರಿಗೆ ನಮ್ಮ ನಮನಗಳನ್ನ ಸಲ್ಲಿಸುತ್ತಾ ಅವರಿಗೆ ನಮ್ಗೆ ಮುಂದೆ ಹೋಗಕ್ಕೆ ಅವರ ಆಶೀರ್ವಾದವನ್ನ ಕೇಳ್ಕೊಂಡು ಮತ್ತೆ ನಮಗೆ ಶಿಷ್ಟಾಗುರುಗಳಾದಂತ ಸುರನಾಥ ಪ್ರಭುಗಳಿಗೆ ನಮನಗಳನ್ನ ಸಲ್ಲಿಸುತ್ತಾ ಮತ್ತೆ ನನಗೆ ಒಂದು ಅವಕಾಶವನ್ನು ಕೊಟ್ಟಂತ ಗೋವಿಂದ ಸರ್ಕಲ್ನವರಿಗೆ ಅವರ ಭಕ್ತರಿಗೆಲ್ಲರಿಗೂ ಕೂಡ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತೆ ಇಲ್ಲಿ ಸೇರುವಂತೆ ಎಲ್ಲಾ ಭಕ್ತರೊಂದಕ್ಕೆ, ಯಾಕಂದ್ರೆ ನಾನು ಇವತ್ತು ಮೊದಲನೇದಾಗಿ ಫಸ್ಟ್ ಸೆಷನ್ ತಗೊಳ್ತಾ ಇದ್ದೀನಿ. ಅದಕ್ಕೆ ಏನಾದ್ರೂ ಸಣ್ಣ ಪುಟ್ಟಗಳ ತಪ್ಪುಗಳಾದ್ರೆ ಖಂಡಿತವಾಗಿ ಅದನ್ನ ಕ್ಷಮಿಸ್ಬೇಕಂತ ಹೇಳಿ ತಿಳ್ಕೊಂಡು ಎಲ್ಲರ ಆಶೀರ್ವಾದನ ಬೇಡುತ್ತಾ ಗುರು ಕೃಷ್ಣರ ಆಶೀರ್ವಾದ ಬೇಡ್ಕೊಳ್ತಾ ಒಂದ್ ಬಾರಿ ಹರೇ ಕೃಷ್ಣ ಮಂತ್ರವನ್ನ ಹೇಳಿ ನನಗೆ ಈ ಒಂದು ಸೆಷನ್ ನಡೆಸ್ಕೊಳ್ಳುವಂತ ಶಕ್ತಿಯನ್ನ ಭಗವಂತ ಮತ್ತು ಭಕ್ತರಿಂದ ಕೊಡ್ಲಿ ಅಂತ ಹೇಳಿ ನಾನೆಲ್ಲರೂ ಬೇಡ್ಕೊಳ್ತಾ ಒಂದು ಬಾರಿ ಹರೇ ಕೃಷ್ಣ ಮಂತ್ರವನ್ನ ಹೇಳ್ಬೇಕಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ. ಇವತ್ತು ನಾವು ಆವಲ ಬೆಟ್ಟ ಅನ್ನೋ ಒಂದು ಸೆಷನ್ ನನಗೆ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸ್ಥಳ ಮಹಿಮೆಯನ್ನ, ಸ್ಥಳದ ಪುರಾಣನ ತಿಳಿಸೋದಕ್ಕೆ ನಮ್ಗೆ ಇವತ್ತು ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಈ ಆವಲ ಬೆಟ್ಟ ಒಂದು ಧಾರ್ಮಿಕ ಪ್ರವಾಸವನ್ನ ನಾವು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ಅಂದ್ರೆ ಮಾನಸಿಕವಾಗಿ ನಾವಿಲ್ಲಿ ಕುತ್ಕೊಂಡಿದೀವಿ, ಮಾನಸಿಕವಾಗಿ ನಾವು ಅಲ್ಲಿಗೆ ಯಾವ ರೀತಿ ಅಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಅಲ್ಲಿ ಏನಿದೆ, ಪ್ರತಿಯೊಂದು ಒಂದು ವಿಷಯವನ್ನ ನಾನು ಇವತ್ತು ತಿಳಿಸೋದಕ್ಕೆ ಆದಷ್ಟು ನನ್ನ ಕೈಲಾದ ಮಟ್ಟಿಗೆ ತಿಳ್ಸಕ್ಕೆ ಪ್ರಯತ್ನ ಪಡಿಸ್ತೀನಿ. ಏನಾಗ್ತಾ ಇದೆ ಅಂದ್ರೆ ಇವಾಗ ನಾವು ನಮ್ಮ ಒಂದು ಜೀವನದಲ್ಲಿ ಅಸ್ತವ್ಯಸ್ತವಾಗಿರುವಂತ ನಮ್ಮ ಈ ಡಿಜಿಟಲ್ ಪ್ರಪಂಚದಿಂದ ಪಾರಾಗ್ಬಿಟ್ಟು ನಾವು ಈಗ ಚಿಕ್ಕಬಳ್ಳಾಪುರದ ಕಡೆಗೆ ಪ್ರಯಾಣವನ್ನ ಮಾಡೋಣ. ಎಲ್ಲರೂ ಅದಕ್ಕಾಗಿ ರೆಡಿ ಆಗೋಣ. ಯಾಕಂದ್ರೆ ಈಗ ನಾವು ನಮ್ದು ಒಂದು ವೆಹಿಕಲ್ ಏನೋ ಒಂದು ಕಾರಣಕ್ಕೆ ಮಾನಸಿಕವಾಗಿ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ನಮ್ಮ ಕಾರ್ ತಗೊಂಡು ಇಲ್ಲ ಓನ್ ಟ್ರಾನ್ಸ್ಪೋರ್ಟ್ ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೊಂಡು ಚಿಕ್ಕಬಳ್ಳಾಪುರದ ಕಡೆಗೆ ನಾವು ಪ್ರಯಾಣವನ್ನ ಮಾಡಿಸ್ತಾ ಇದೀವಿ. ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಅಲ್ಲಿ ಬಾಗೇಪಲ್ಲಿ ರೂಟ್ ಹತ್ರ ತಿಳ್ಕೊಳ್ಬೇಕು. ಅಲ್ಲಿಗ ಬಾಗೇಪಲ್ಲಿ ರೂಟ್ ನಿಂದ ತಗೊಂಡು ಅದೇ ಮಾರ್ಗ ಮಧ್ಯದಲ್ಲಿ ಒಂದು ಕೆರೆ ಸಂದ್ರ ಅಂತ ಸಿಗುತ್ತೆ. ಆ ಕೆರೆ ಸಂದ್ರದ ಹಳ್ಳಿ ಹತ್ರ ಎಡಕ್ಕೆ ತಿರ್ಕೊಂಡಾಗ ಮಂಡಿಕಲ್ಲು ಎಂಬ ಹಳ್ಳಿ ಬರುತ್ತೆ. ಆ ಮಂಡಿಕಳ್ಳಿ ಅಲ್ಲಿಂದ ತಿರ್ಕೊಂಡು ಅಲ್ಲಿಂದ 6 ಕಿಲೋಮೀಟರ್ ಮುಂದೆ ಹೋದ್ರೆ ನಮ್ಗೆ ಅಲ್ಲಿ ಸಿಗೋದೆ ಆವಲ ಬೆಟ್ಟ. ಇದು ಆವಲ ಬೆಟ್ಟದ ದೇವಸ್ಥಾನ ನಾವು ನೋಡ್ತಾ ಇದೀವಿ. ಈಗ ಆವಲ ಬೆಟ್ಟಕ್ಕೆ ಹೋಗುವಂತಾಗಿಲ್ಲಿ ಯಾವ ರೀತಿ ನಾವು ಆವಲ ಬೆಟ್ಟಕ್ಕೆ ನಾವು ಬಸ್ ಹತ್ತಿದ್ವಿ, ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ, ಅಲ್ಲಿಂದ ಬಾಗೇಪಲ್ಲಿ ತಿಳ್ಕೊಂಡ್ರೆ ಕೆರೆ ಸಂದ್ರ ಸಿಕ್ತು, ಮಂಡಿಗಲ್ ಸಿಕ್ತು, ಅಲ್ಲಿಂದ ಹೋಗಿ ಆವಲ ಬೆಟ್ಟದ ಪಾರ್ಕಿಂಗ್ ಪ್ಲೇಸ್ಗೆ ಹೋದ್ವಿ. ಈಗ ಆವಲ ಬೆಟ್ಟವನ್ನ ಹತ್ತೋದಕ್ಕೆ ಶುರು ಮಾಡ್ತೀವಿ. ಆವಲ ಬೆಟ್ಟಕ್ಕೆ ಹತ್ತು ಶುರು ಮಾಡಿದಾಗ ಇದು ಒಂದು ಆಹ್ಲಾದಕರವಾದ ಒಂದು ಗಿರಿಧಾಮವಾಗಿದೆ. ಅದು ಸೀನರಿಯನ್ನು ಹಾಕಿರ್ತವೆ. ಅಂದ್ರೆ ಅದು ಪ್ರಶಾಂತವಾದಂತ ಒಂದು ಪರಿಸರ ಮತ್ತು ಅಲ್ಲಿ ಅದ್ಭುತವಾದಂತ ನೋಟ ಇದೆ. ಅದಕ್ಕೆ ಅಲ್ಲಿ ಆವಲ ಬೆಟ್ಟ ಮತ್ತು ಆವಲಕೊಂಡ, ದೇನುಗಿರಿ ಅಂತ ಎಲ್ಲವನ್ನ ಈ ಕ್ಷೇತ್ರಕ್ಕೆ ಕರೀತಾರೆ. ದೇನುಗಿರಿ, ಆವಲಕೊಂಡ, ಹಸುವಿನ ಬೆಟ್ಟ ಅಂತ ತುಂಬಾ ಹೆಸರುಗಳಿಂದ ಇದನ್ನ ಕರೀತಾರೆ. ಅದ್ರ ಕರೆದಾಗ ಇಲ್ಲಿ ಪ್ರಕೃತಿಯಾದಂತ ಒಂದು ಛಾಯಾಗ್ರಹಣ, ಇಲ್ಲೆಲ್ಲವನ್ನು ಅಂದ್ರೆ ಇಲ್ಲಿ
ಬಹಳ ಸೂಕ್ತವಾದಂತ ಒಂದು ತಾಣವಾಗಿದೆ. ಇಲ್ಲಿ ಆಧ್ಯಾತ್ಮಿಕ ಮತ್ತು ಭೌತಿಕದಲ್ಲಿ ಅಂದ್ರೆ ಯಾರಿಗೆ ಮನಸ್ಸಿನ ಒಂದು ಡಿಪ್ರೆಷನ್ ಒಂದು ನೋವು ಇದೆಲ್ಲ ಅರ್ಥದಲ್ಲಿ ಹೋದಂತ ಕಾರಣಕ್ಕೆ ಮನಸ್ಸಿಗೆ ಆಹ್ಲಾದಕರವನ್ನ ನೀಡುತ್ತೆ ತಾಣ ಆಗಿದೆ. ಮತ್ತು ಆಧ್ಯಾತ್ಮಿಕವಾಗಿ ನಮಗೆ ಲಕ್ಷ್ಮೀ ನರಸಿಂಹ ದೇವರು ಮತ್ತು ನರಸಿಂಹ ದೇವರು, ಲಕ್ಷ್ಮೀ ನರಸಿಂಹ, ಭೃಗು ಮಹರ್ಷಿಗಳ ಪ್ಲೇಸ್ ಇದೆಲ್ಲವನ್ನು ನಾವು ಅಲ್ಲಿ ನೋಡ್ಬೋದು. ಅಂದ್ರೆ ಇಲ್ಲಿ ಏನಾಗ್ತದೆ, ಒಂದು ಬೆಟ್ಟದ ಚಾರಣ ಎಲ್ಲರಿಗೂ ಒಂದು ಸೂಕ್ತವಾಗಿದೆ. ವಿವಿಧವಾದಂತ ಶಿಲಾರಚನೆಗಳು ಮತ್ತೆ ರೋಮಾಂಚನಕ ಅಂದ್ರೆ ವಿಧ ವಿಧವಾದಂತ ಸಸ್ಯ ಗಿಡಗಳು, ಪ್ರಾಣಿಗಳನ್ನ ಇಲ್ಲಿ ನೋಡ್ಬೋದು. ಶಿಖರವನ್ನ ತಳ್ಬೇಕಾದ್ರೆ ಅಲ್ಲಿಂದ ಮೇಲನ ಹೋಗಿ ನೋಡಿದಾಗ ಸರಿ ಅಲ್ಲಿಂದ ನಾವು ಯಾರಿಗೆ ಛಾಯಾಗ್ರಹಣವನ್ನ ಮಾಡ್ಕೊತ ಅವ್ರಿಗೆ ತುಂಬಾ ಅದ್ಭುತವಾದಂತ ಛಾಯಾಗ್ರಹಣವನ್ನ ಆಗುತ್ತೆ ಇಲ್ಲಿ. ಅಂದ್ರೆ ಇಲ್ಲಿ ತಾಂದ್ರೆ ಈ ದೇವಾಲಯ ಇದೆ, ದೇವಾಲಯದ ಪ್ರಕೃತಿ, ಆಹ್ಲಾದ ಎಲ್ಲದಕ್ಕೂ ಕೂಡ ಇದು ಆಕರ್ಷಣೀಯವಾಗಿದೆ. ಅಂದ್ರೆ ಭೌತಿಕ ಆಧ್ಯಾತ್ಮಿಕ ಎರಡನ್ನು ನಾವು ಅಲ್ಲಿ ಅನುಭವಿಸಬಹುದು. ಅಲ್ಲಿನ ಕಾಡುಗಳು ರೀತಿ ಅಂದ್ರೆ ಬಹಳ ಅದ್ಭುತವಾದಂತ ಒಂದು ಸ್ಥಳ ಆಗಿದೆ ನಮ್ಗೆ. ಆವಲ ಬೆಟ್ಟಗಳ ಶಿಖರದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹತ್ಬೇಕಾದ್ರೆ ಸುಮಾರು 1 hour ಇಂದ 1.5 hour ಆಗತ್ತೆ. ಅಂದ್ರೆ ಇಲ್ಲಿಂದ ಕಲ್ಲಿನ ಹಾದಿ, ಹಚ್ಚ ಹಸಿರಿನ ಸಸ್ಯವರ್ಗ ಎಲ್ಲವನ್ನ ನೋಡ್ಕೊಂಡಾಗ ಇದೊಂದು ಗಮ್ಯವಾದಂತ ಒಂದು ಸ್ಥಾನವಾಗಿದೆ. ಈ ಶಿಖರವನ್ನ ತಲುಪಿದ ನಂತರ ನಾವು ಎಲ್ಲಾ ಕಡೆ ಇದಂತ ಒಂದು ಭವ್ಯವಾದ ವಿಹಂಗಮವಾದ ನೋಟವನ್ನ ನೋಡ್ತಾ ಇದೀವಿ ಇಲ್ಲಿ. ಆ ರೀತಿಯಿಂದ ಅದ್ಭುತವಾದಂತ ಒಂದು ನೋಟ ಇದೆ. ಇಲ್ಲಿಂದ ನಾವು ಶುರು ಮಾಡ್ಬೇಕು ಮೆಟ್ಟಲ್ನ ಹತ್ತೋದಕ್ಕೆ. ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಕ್ಕೂ ಕೂಡ ಜನ ಅಲ್ಲಿಗೆ ಹೋಗ್ತಾರೆ. ಅದರಲ್ಲಿ ತುಂಬಾ ಅಲ್ಲಿ ದೃಶ್ಯಗಳು ನಮ್ಗೆ ಬೆರಗುಗೊಳಿಸುವಂತ ಇರ್ತದೆ. ಇಲ್ಲಿ ಒಂದು ಬಂಗೆ ಬಂದು ಹ್ಯಾಂಗಿಂಗ್ ರಾಕ್ ಅಂತ ಒಂದು ನೇತಾಡುವ ಬಂಡೆ ಕೂಡ ಇದೆ. ಆ ಬಂಡೆಯಲ್ಲಿ ಇದು ಕುಡಿದಾಗ ಇದು ಆ ಬಂಡೆ ಅಂಚಿನಲ್ಲಿ ನಿಂತ್ಕೊಂಡು ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಸೆಲ್ಫಿ ತಗೊಳ್ಳೋದು ಅದೆಲ್ಲವನ್ನ ಮಾಡ್ತಾ ಇದ್ರು ಅದ್ರಲ್ಲಿ. ಆದ್ರೆ ಇವಾಗ ಏನಾಗಿದೆ, ಅಲ್ಲಿ ಇದನ್ನ ಮುಚ್ಚಿದ್ದಾರೆ. ಇದ್ರ ಮೇಲೆ ಎಲ್ಲ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು ಮಾಡೋದು ಅದೆಲ್ಲ ಮಾಡ್ತಾ ಇದ್ರು. ಆದ್ರೆ ತುಂಬಾ ಅನಾಹುತಗಳು ನಡೀತದ್ರಿಂದ ಮತ್ತೆ ಬಂಡೆ ಬ್ರೇಕ್ ಆಗ್ತಾ ಇದೆ ಅಂತೆ, ಸ್ವಲ್ಪ ಶೇಕ್ ಆಗ್ತಾ ಇದೆ. ಹಾಗಾಗಿ ಅದನ್ನ ಏನ್ ಮಾಡಿದ್ದಾರೆ, ಈಗ ಅದಕ್ಕೆ ಪೊಲೀಸ್ ಕಾವಲ್ನ ಹಾಕಿ ಅಲ್ಲಿಗೆ ಅದನ್ನ ಮುಚ್ಚಿದ ನಿಷೇಧವನ್ನ ಮಾಡಿದ್ದಾರೆ. ಆದ್ರಿಂದ ಅಂದ್ರೆ ಇದಕ್ಕೆ ಇಲ್ಲಿಯ ಒಂದು ಏನು ಇಲ್ಲಿ ಒಂದು ಬೆಟ್ಟ ಏನಿದೆ, ಅದ್ಭುತವಾದಂತ ಬೆಟ್ಟ, ದೇವಾಲಯಗಳು ಏನಿದೆ ಎಲ್ಲವೂ ಕೂಡ ಇದು ಅದ್ಭುತವಾದ ಮನಮೋಹಕರವಾದಂತ ಒಂದು ಜಾಗ ಇದೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ತೆಲುಗು ಜಾಸ್ತಿ ಮಾತಾಡುವ ಜನ ಇರೋದ್ರಿಂದ ಇದಕ್ಕೆ ಆ ಬೆಟ್ಟಕ್ಕೆ ಆವಲ ಅಂದ್ರೆ ಆವು ಅಂದ್ರೆ ಹಸು, ಮತ್ತೆ ಬೆಟ್ಟ ಅಂದ್ರೆ ಕನ್ನಡ ತೆಲುಗು ಇರೋದ್ರಿಂದ ಆವಲ ಬೆಟ್ಟ, ಹಸುವಿನ ಬೆಟ್ಟ ಅಂತ ಈ ರೀತಿ ದೇನುಗಿರಿ ಅಂತ ಎಲ್ಲವೂ ಕೂಡ ಇಲ್ಲಿ ಹೆಸರಾಗಿದೆ. ಇದು ಸಮುದ್ರದಿಂದ 1050 ಮೀಟರ್ಗಳ ಎತ್ತರದಲ್ಲಿದೆ ಅಂತ ಹೇಳ್ತಾರೆ. ಇದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ತಾಲೂಕ್ನಲ್ಲಿದೆ. ಅಂದ್ರೆ ಇಲ್ಲಿ ಹೋಗ್ಬೇಕಾದ್ರೆ ಕಂಫರ್ಟಬಲ್ ಆಗಿ, ಅಂದ್ರೆ ಸ್ವಲ್ಪ ಹತ್ಬೇಕು, 350 ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ಅದ್ರ ಸ್ವಲ್ಪ ಕಂಫರ್ಟಬಲ್ ಆಗಿ ನಮ್ಮ ಡ್ರೆಸ್ ಕೋಡ್ ಏನೆಲ್ಲ ಇರ್ತದೆ ಅದನ್ನ ಹಾಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಹೇಳ್ತಾರೆ, ಪ್ರಕೃತಿಯನ್ನ ಗೌರವಿಸ್ಬೇಕು, ಸುತ್ತಮುತ್ತಲ ಪ್ರದೇಶಗಳನ್ನ ಹಾಳು ಮಾಡಬಾರ್ದು, ಮತ್ತು ಸರಿಯಾದ ಒಂದು ತ್ಯಾಜ್ಯ ವಸ್ತುವಿನ ನಿರ್ವಹಣೆ ಮಾಡ್ಬೇಕು, ಪ್ಲಾಸ್ಟಿಕ್ ನಿಷೇಧವಾಗಿದೆ, ಆದಷ್ಟು ಸ್ಟೀಲ್ ಬಾಟ್ಲುಗಳನ್ನ ಅದನ್ನ ತಗೊಂಡೋಗ್ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮೀ ನರಸಿಂಹ ಇದ್ದಾರೆ ಸ್ವಾಮಿ ಜೊತೆ. ಲಕ್ಷ್ಮಿ ಅಮ್ಮ ಅಲ್ಲಿಲ್ಲ, ನರಸಿಂಹಸ್ವಾಮಿ ಇದ್ದಾರೆ. ಅದ್ರ ಮೇಲ್ಗಡೆ ಹೋದಂತ ಲಕ್ಷ್ಮಿ ಇದ್ದಾರೆ, ಚುಂಚು ಲಕ್ಷ್ಮಿ ಕೂಡ ಭಗವಂತನ ಜೊತೆ ಇದ್ದಾರೆ. ಅಂದ್ರೆ ಇಲ್ಲಿ ಸುಮಾರು 350 ಮೆಟ್ಟಲುಗಳಿವೆ. 200 ಮೆಟ್ಲುಗಳನ್ನ ಹತ್ತಾಗ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅದಾದ್ಮೇಲೆ 150 ಮೆಟ್ಟಲುಗಳಾದ್ಮೇಲೆ ಲಕ್ಷ್ಮೀ ದೇವಸ್ಥಾನ ಇದೆ. ಮತ್ತೆ ಇಲ್ಲಿಯ ಗ್ರಾಮಸ್ಥರು ಆ ದೇವರ ಒಂದು ಮನೆತನಗಳ ದೇವರಾಗಿದೆ ನರಸಿಂಹ. ಹಾಗಾಗಿ ಬೆಟ್ಟದ ಗ್ರಾಮಸ್ಥರು ತಮ್ಮ ಮನೆಗಳಲ್ಲಿ ಮೊದಲು ಕರೆದಂತ ಹಸುವಿನಲ್ಲಿ ತಂದು ಇಲ್ಲಿ ಅಭಿಷೇಕ ಮಾಡ್ತಾರೆ ಅಂತ ಹೇಳ್ತಾರೆ. ಯಾವಾಗ ಸಾಯಂಕಾಲದಲ್ಲಿ ಗರ್ಭಗುಡಿನ ಮುಚ್ಚಿಬಿಡ್ತಾರೆ. ಸಾಯಂಕಾಲ ಮೇಲೆ ಹೋಗ್ತೀನಿ ಅಂದ್ರು ಕೂಡ ಅಲ್ಲಿ ಕ್ಷೇತ್ರ ಪಾಲಕನಾದ ಆಂಜನೇಯ ಯಾರನ್ನು ಬಿಡೋದಿಲ್ಲ. ಅಲ್ಲಿ ಅದಕ್ಕೆ ಭಗವಂತನಿಗೆ ಕಾವಲನ್ನ ಕಾಯ್ತಾ ಇದ್ದಾರೆ. ಇದು ಇಲ್ಲಿ ಅಂದ್ರೆ ಈ ಪ್ರಕೃತಿ ಸೌಂದರ್ಯವನ್ನ ಇರೋಂತ ಒಂದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಇದಕ್ಕೆ ದೇನುಗಿರಿ ಅಂತ ಕರೀತಾರೆ. ದೇನುಗಿರಿ ಅಂತ ಯಾಕಪ್ಪ ಕರೆದ್ರು, ಯಾಕೆ ದೇನುಗಿರಿ ಅಂತ ಕರೀತಾರೆ? ದೇನು ಅಂದ್ರೆ ಏನು? ದೇನು ಅಂದ ತಕ್ಷಣ ನಮಗ್ ಬರುವಂತದ್ದು ಕಾಮಧೇನು. ಅಂದ್ರೆ ಇಲ್ಲಿ ಕಾಮಧೇನು ಇಲ್ಲಿ ಕಾಲಿಟ್ಟಂತ ಜಾಗ ನೋಡ್ತಾ ಇದ್ದೀರಿ. ಕಾಮಧೇನು ಅಂದ್ರೆ ಕಾಮಧೇನು ಭೂಸ್ಪರ್ಶ ಮಾಡಿದಂತ ಜಾಗ, ಅದಕ್ಕೆ ದೇನುಗಿರಿ ಅಂತ ಇದನ್ನ ಕರೀತಾರೆ. ಆದ್ರೆ ಸರಿ, ಹಾಗಾದ್ರೆ ಕಾಮಧೇನು ಅಂದ್ರೆ ಏನು ಅಂದ್ರೆ ನೋಡ್ತಾ ಇದೀವಿ. ಕಾಮಧೇನು ಅಂದ್ರೆ ನಮ್ಗೆ ಗೊತ್ತಿರ್ತದೆ, ಕಾಮಧೇನು ಅಂದ್ರೆ ಭಗವಂತನೆಲ್ಲರೂ ಇರುವಂತ ಒಂದು ಭಗವಂತನೆಲ್ಲರೂ ಕೂಡ ಹಸುವಿನಲ್ಲಿ ಕಾಮಧೇನುವಲ್ಲಿ ಇರ್ತಾರೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ ಹೋಗೋಣ. ಕಾಮಧೇನು ಅಂತ ಯಾಕೆ ಕರೆದ್ರು, ಯಾಕೆ ತಾಯಿ ಎಲ್ಲಿಗೆ ಬಂದ್ರು, ಯಾಕೆ ಇದು ಮಾಡಿದ್ರು ಅನ್ನೋದನ್ನು ಕೂಡ ನಾವು ಅಲ್ಲಿ ಒಂದು ಹೆಜ್ಜೆ ಗುರುತು. ಆ ಕಾಮಧೇನು ಸಮುದ್ರ ಮಂಥನ ಆದಾಗ ಬಂದಂತ ಹೊರಗಡೆ ಬಂದಂತ ಅಂದ್ರೆ ಈ ಜಾಗದಲ್ಲೂ ಕೂಡ ತನ್ನ ಕಾಲನ್ನ ಇಟ್ಟಿದೆ ಅಂತೇಳಿ ಅಲ್ಲಿ ಒಂದು ಕುರುಹು ಕೂಡ ಅಲ್ಲಿ ಇದೆ. ಅದು ನಾವು ಹೋಗಿ ನೋಡ್ತೀವಿ ನಾವು. ಅಂದ್ರೆ ಅಲ್ಲಿ ಯಾತಕ್ಕೆ ಕಾಮಧೇನು ಇರುವಂತ, ಕಾಮಧೇನು ಯಾರಂದಾಗ ಕಾಮಧೇನು ಇದನ್ನ ಸುರಭಿ ಅಂತಾನು ಕೂಡ ಕರೀತಾರೆ. ನೋಡ್ತಾ ಇದೀವಿ ನಾವು ಸುರಭಿನಲ್ಲಿ ಹಸುವಿನ ದೇವತೆ ಅಂತ ಕರೀತಾರೆ. ಸನಾತನ ಧರ್ಮದಲ್ಲಿ ದೈವಿಕ ಗೋವಿನ ದೇವತೆ ಈಕೆ, ಎಲ್ಲ ಹಸುಗಳ ತಾಯಿ. ಕಾಮಧೇನು ಸಮೃದ್ಧಿಯ ಅದ್ಭುತ ಹಸು. ತನ್ನ ಮಾಲೀಕನ ಏನನ್ನ ಬಯಸ್ತಾನೋ ಅದನ್ನೆಲ್ಲವನ್ನ ತಾಯಿ ಒದಗಿಸ್ತಾಳೆ. ಹಾಗಿಂತ ಇಲ್ಲಿ ಪ್ರತಿಮಾ ಶಾಸ್ತ್ರದಲ್ಲಿ ತಾಯಿಯನ್ನ ಕೊಡ್ತಾ ಇದ್ವಿ. ಪ್ರತಿಮಾ ಶಾಸ್ತ್ರದಲ್ಲಿ ನೋಡ್ತಾ ಇದೀವಿ ನಾವು ಆ ಚಿತ್ರವನ್ನ ನೋಡ್ತಾ ಇದೀವಿ. ಇಲ್ಲಿ ಹೆಣ್ಣಿನ ತಲೆ ಮತ್ತು ಸ್ತನವನ್ನ ಹೊಂದಿದೆ, ಮತ್ತೆ ಹಕ್ಕಿಯ ರೆಕ್ಕೆಗಳು ಮತ್ತು ನವಿಲ ಬಾಲವನ್ನು ಕೂಡ ಹೊಂದಿದೆ.
ಅಂದ್ರೆ ಇಲ್ಲಿ ಬಿಳಿ ಹಸುವಾಗಿದೆ, ಅಂದ್ರೆ ಕಾಮಧೇನುವಿನ ಪ್ರತಿಮಾ ಶಾಸ್ತ್ರ ಅಂತ ಹೇಳ್ತಾರೆ. ಅದ್ರ ಮುಖಾಂತರ ಹಸುವಿನ ನಾವು ಒಂದೊಂದು ಮನೆಗಳಲ್ಲಿ ನೋಡಿದೀವಿ, ಫೋಟೋನು ಕೂಡ ನಾವು ನಮ್ಮ ಹಳೆ ಇದ್ರಲ್ಲಿ ನಾವು ನೋಡಿದೀವಿ ಅವ್ರ ಮನೆಗಳಲ್ಲಿ. ಆ ಪ್ರತಿಮಾ ಶಾಸ್ತ್ರದ ಪ್ರಕಾರ ಇದು ಇರುವಂತ ಕಾಮಧೇನುವಿನ ಚಿತ್ರ ಆಗಿರುತ್ತೆ ಇದು. ಆಕೆ ತಲೆ ಸ್ತ್ರೀ ತಲೆ ಆಗಿದ್ದು ಸಣ್ಣದಾಗಿದ್ದು ಆ ವಿವಿಧ ರೀತಿಯಲ್ಲಿ ನವಿಲು ಮತ್ತು ರೆಕ್ಕೆಗಳನ್ನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಒಂದು ಜಾಮಾನದಾಗ ದೇವತೆಗಳ ಎಲ್ಲಾ ವಿವಿಧ ದೇವತೆಗಳನ್ನ ಆಕೆ ಗೋಮಾತೆ ಹೊಂದಿರ್ ನೋಡ್ತಾ ಇದ್ವಿ ಚಿತ್ರದಲ್ಲಿ. ಎಲ್ಲಾ ದೇವತೆಗಳು, ಎಲ್ಲಾ ತ್ರಿಮೂರ್ತಿಗಳು, ಪ್ರತಿಯೊಬ್ರು ಕೂಡ ತಾಯಿ ಇದರಲ್ಲಿ ಇರ್ತಾರೆ. ಅವಳ ಹಿಂದೂ ಧರ್ಮವು ಹಸುವಿನ ಪ್ರತ್ಯೇಕವಾಗಿ ಯಾರು ಅದನ್ನು ಪೂಜೆ ಮಾಡಕ್ಕಲ್ಲ, ಹಸುವಿನ ದೇವತೆಯೊಂದಿಗೆ ಅವರನ್ನ ಪೂಜೆ ಮಾಡ್ತಾರೆ. ನಮ್ಮ ಧರ್ಮ ಗ್ರಂಥ ಕಾಮಧೇನು ಜನನ ಬಗ್ಗೆ ತುಂಬವಾದಂತ ರೀತಿಯನ್ನ ಕಳ್ತಾರೆ. ಕೆಲವರು ಅವಳು ಬ್ರಹ್ಮಾಂಡದ ಸಾಗರ ಮಂತ್ರದಿಂದ ಹೊರಬಂದ್ಲು ಅಂತ ಹೇಳ್ತಾರೆ. ಮತ್ತೆ ಇನ್ನು ಕೆಲವರು ಸೃಷ್ಟಿಕರ್ತ ದಕ್ಷನ ಮಗಳು ಮತ್ತು ಋಷಿ ಕಶ್ಯಪನ ಪತ್ನಿ ಅಂತಾನೂ ಕೂಡ ಕಾಮಧೇನುವನ್ನ ಕರೀತಾರೆ. ಜಮದಗ್ನಿ ಮತ್ತು ವಸಿಷ್ಠರ ಬಳಿ ಯಾವಾಗ್ಲೂ ಇಬ್ಬರು ಪ್ರಾಚೀನ ಋಷಿಗಳು, ಅವರ ವಶದಲ್ಲೂ ಕೂಡ ಆಕೆ ಇರ್ತಾಳೆ ಅಂತ ಹೇಳ್ತಾರೆ. ಆಗಿಂದ ತಾಯಿನ ಅಂದ್ರೆ ಯಾರಾದ್ರೂ ನೋಡಿದ ನಾವು ಕೇಳಿದೀವಿ, ಆಕೆನ ಕದಿಯಲು ಬಂದಂತ ಸಮಯದಲ್ಲಿ ರಾಜರುಗಳು ಯಾವ ರೀತಿ ಶಿಕ್ಷೆನ ಅನುಭವಿಸಿದ್ರು. ಒಂದು ಸಲ ಅವಳು ಕೊಡವಿದ್ರೆ ಸಾಕು ಎಲ್ಲವರು ಕೂಡ ಅಲ್ಲಿ ನಾಶವಾಗ್ತಿದ್ರು, ಅಲ್ಲ ಕದಿದು ಕೂಡ ಆಗ್ತಿರ್ಲಿಲ್ಲ. ಕಾಮಧೇನು ತನ್ನ ಋಷಿ ಮತ್ತು ಗುರುವಿನ ಹತ್ರ ಇದ್ದಾಗ ಅವರ ನೈವೇದ್ಯಗಳಿಗೆ ಬೇಕಾದಂತ ಹಾಲಿನ ಉತ್ಪನ್ನಗಳನ್ನ ಎಲ್ಲವನ್ನು ಉಪಯೋಗಿಸುವಂತ ಪ್ರಮುಖ ಪಾತ್ರವನ್ನ ಆಕೆ ವಹಿಸ್ತಾ ಇದ್ಲು. ಋಷಿ ಆಶ್ರಮದಲ್ಲಿ ವಾಸಿಸುವ ಜೊತೆಗೆ ಅವಳು ಒಂದೇ ಜಾಗದಲ್ಲಿ ಇರ್ತಾ ಇರ್ಲಿಲ್ಲ. ಋಷಿ ಜೊತೆಲಿ ಋಷಿಗಳ ಆಶ್ರಮದಲ್ಲೂ ಇರ್ತಿದ್ರು, ಮತ್ತೆ ಗೋಲೋಕ ಪಾತಾಳ ಎಲ್ಲಾ ಕಡೆಗೂ ಹೊರಡ್ತಾ ಇದ್ಲು ಅಂತ ತಿಳಿಸ್ತಾರೆ. ಸುರಭಿ ಅಂದ್ರೆ ಕಾಮಧೇನು ಸುರಭಿ ಅಂದ್ರೆ ಪರಿಮಳಯುಕ್ತಳಾದವಳು, ಆಕರ್ಷಕಳು, ಆಹ್ಲಾದಕರಳಾದವಳು. ಆಕೆ ಹಸು ಮತ್ತು ಭೂಮಿ ಕೂಡ ಅಂತಾರೆ ಆಕೆನ ಸಬಲ, ಕಪಿಲ ಅಂತೆಲ್ಲವನ್ನು ಕರೀತಾರೆ. ಮತ್ತೆ ಕೆಲವು ವಿಶೇಷಣವನ್ನ ಅವಳಿಗೆ ಇದೆ, ಒಂದು ಅಬ್ಜೆಕ್ಟಿವ್ ಅಂತೀವಲ್ಲ ಆ ರೀತಿಯಲ್ಲಿ ಕಾಮದುಹ ಕಾಮದುಹ ಅಂತಾರೆ. ಅಂದ್ರೆ ಯಾರಿಂದ ಬಯಸಿದ್ದೆಲ್ಲವನ್ನೂ ಪಡೆಯುತ್ತೇವೆಯೋ, ಸಮೃದ್ಧಿಯನ್ನು ಕೊಡ್ತಾಳೋ ಆಕೆಯೇ ಹಸು ಅಂತ ಅರ್ಥ ಆಗುತ್ತೆ. ಎಲ್ಲಾ ಅಂದ್ರೆ ಶುದ್ಧತೆ ಉಳ್ಳವಳು, ಕಾಮ ಪ್ರಚೋದಕವಿಲ್ಲದಂತ ಫಲವತ್ತತೆಯಾದಂತ ತ್ಯಾಗಮಯಿ, ಜೀವನದಾಗ ಎಲ್ಲಾ ಮಾನವರ ಜೀವನದ ಪೋಷಣೆ ಆಕೆ. ಎಲ್ಲಾ ದೇವರುಗಳಿಗೆ ಕಾಮಧೇನು ಅಂತ ಹೇಳ್ತಾರೆ. ಆಕೆ 4 ಕಾಲುಗಳನ್ನ 4 ವೇದಗಳು ಅಂತ ಕೇಳ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ಅಂತ ಹೇಳ್ತಾರೆ. ಮತ್ತೆ ಆಕೆಯ ಕಣ್ಣುಗಳನ್ನ ಸೂರ್ಯ ಮತ್ತು ಚಂದ್ರರಿಗೆ ಹೋಲಿಸ್ತಾರೆ. ಆಕೆಯ ಕೊಂಬುಗಳಲ್ಲಿ 3 ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ ಅಂತಾರೆ. ಆದಿಯಲ್ಲಿ ಬಂದು ಶಿವ ಇದ್ದಾರೆ, ಮಧ್ಯದಲ್ಲಿ ವಿಷ್ಣು, ಕೊನೆಯಲ್ಲಿ ಬ್ರಹ್ಮ ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವೂ ಅಂದ್ರೆ ಆಕೆಯ ಕಾಲುಗಳನ್ನ ಹಿಮಾಲಯಕ್ಕೆ ಹೋಲಿಸ್ತಾರೆ. ಮತ್ತೆ ಅವಳ ಭುಜಗಳನ್ನ ಅಗ್ನಿ ಮತ್ತು ವಾಯುಗೆ ಹೋಲಿಸ್ತಾರೆ. ಈ ರೀತಿಯಾಗಿ ಆಕೆ ಏನೆಲ್ಲ ಪ್ರತಿ ಒಂದನ್ನು ಕೂಡ ಎಲ್ಲವನ್ನು ಹೊಂದಿರುವಂತವಳು. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಕೃಷ್ಣ ರಾಧೆಗೆ ಹಾಲನ್ನು ಕುಡಿಬೇಕು ಅನಿಸ್ದಾಗ ಏನ್ ಮಾಡ್ತಾರಂತಂದ್ರೆ, ಕೃಷ್ಣ ತನ್ನ ದೇಹದ ಎಡಭಾಗದಿಂದ ಸುರಭಿ ಎಂಬ ಹಸುವನ್ನು ಸೃಷ್ಟಿ ಮಾಡ್ತಾರಂತೆ. ಮತ್ತೆ ಮನೋರಥ ಎಂಬ ಕರುವನ್ನು ಸ್ಥಾಪಿಸಿ ಹಸುವನ್ನು ಸೃಷ್ಟಿ ರಾಧೆಗೆ ಹಾಲನ್ನು ಕೊಡ್ತಾರಂತೆ. ಕರುವಿಗೆ ಹಾಲು ಕುಡಿಸುವಾಗ ಭಗವಂತನು ಸಹ ಹಾಲನ್ನು ಕುಡಿಯುತ್ತಾ ಆ ಹಾಲಿನಿಂದ ಒಂದು 4 ತೊಟ್ಟು ಕೆಳಗಡೆ ಬಿದ್ದಾಗ ಅದ್ರಲ್ಲಿಂದಾನೇ ಕ್ಷೀರಸಾಗರ ಆಯ್ತು ಅಂತ ಕೂಡ ಇಲ್ಲಿ ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಆ ಕ್ಷೀರಸಾಗರದವನೇ ಇದರ ಸುರಭಿಯಿಂದ ಆಯ್ತು. ಆದ್ರಿಂದ ಆ ಚರ್ಮದ ರಂಧ್ರಗಳಿಂದ ಕೆಲವೊಂದು ಹಸುಗಳು ಬರಬಂತಂತೆ, ಅದನ್ನೆಲ್ಲರೂ ಗೋಪಬಾಲಕರಿಗೆ ಕೊಟ್ರು ಅಂತನೂ ಕೂಡ ತಿಳಿಸ್ತಾರೆ. ಆ ರೀತಿನಲ್ಲಿ ಕೃಷ್ಣ ಸುರಭಿಯನ್ನು ಕೃಷ್ಣನೇ ಕೂಡ ಸುರಭಿಯನ್ನ ಪೂಜೆ ಮಾಡ್ತಿದ್ರಂತೆ. ಅದನ್ನ ನೋಡ್ತಾ ಇದ್ದೀವಿ, ಸುರಭಿನಲ್ಲಿ ನಿಂತ್ಕೊಂಡಿದ್ದಾರೆ, ಕೃಷ್ಣನು ಕೂಡ ಆಡ್ತಾ ಇದ್ದಾರೆ, ಅದನ್ನೆಲ್ಲ ನೋಡ್ಬೋದು. ಅದಕ್ಕಾಗಿ ನಾವು ಬಲಿಪಾಡ್ಯಮಿ ದಿನದಂದು ಹಸುವನ್ನ ಪೂಜಿಸ್ಬೇಕು ಅಂತ ಭಗವಂತನ ಆದೇಶವಾಗಿದೆ ಅಂತನೂ ಕೂಡ ತಿಳಿಸ್ತಾರೆ. ಈ ಕಾಳಿದಾಸನ ಕಾವ್ಯದಲ್ಲಿ ಹೇಳ್ತಾರೆ, ರಘುವಂಶ ರಾಜ ದಿಲೀಪ ಅಂದ್ರೆ ರಾಮನ ಪೂರ್ವಜರು ಒಮ್ಮೆ ಏನ್ ಮಾಡ್ತಾರೆ, ಕಾಮಧೇನು ಸುರಭಿಯನ್ನ ದಾಟ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಹಾದು ಹೋಗ್ತಾರೆ ಅಂದ್ರೆ ದಾಟ್ಕೊಂಡು ಹೋಗ್ತಾರೆ ಅಂದ್ರೆ ಕ್ರಾಸ್ ಮಾಡ್ಕೊಂಡು ದಾಟ್ಕೊಂಡು ಹೋಗ್ತಾರೆ. ಆಗ ಅದರಿಂದ ಕುಪಿತಳಾದ ಕಾಮಧೇನು ಅವರಿಗೆ ಶಾಪವನ್ನ ಕೊಡ್ತಾಳಂತೆ, ನಿಮಗೆ ಮಕ್ಕಳಿದೆಲ್ಲಂತ ಆಗ್ಲಿ ಅಂತ. ಆಗ ಆ ರಾಜಾರಾಣಿಗೆ ಅವ್ರಿಗೆ ದುಃಖ ಆಗಿ ಹೋಗಿ ಕೇಳ್ಕೊಳ್ತಾರಂತೆ, ನಮ್ಗೆ ಈ ತರ ಇದಾಗಿದೆ, ನಮ್ಗೆ ಆ ರೀತಿಯ ಶಾಪವನ್ನು ಕೊಡ್ಬೇಡ ಅಂದಾಗ ಆಗ ಕಾಮಧೇನು ಅಲ್ಲಿ ಇರಲ್ವಂತೆ. ಆಕೆ ಪಾತಾಳ ಲೋಕಕ್ಕೆ ಹೋಗಿರ್ತಾಳ. ಆಗ ಮಗಳು ಸುರಭಿ ಇರ್ತಾಳಂತೆ. ಆಗ ವಸಿಷ್ಠರು ಹೇಳ್ತಾರೆ, ಅವರ ಮಗಳು ಸುರಭಿಯನ್ನ ನೀವು ಅವಳನ್ನ ಸಂತೋಷಗೊಳಿಸಿ ಅವಳಿಂದ ನಿಮ್ಗೆ ಪರಿಹಾರ ಸಿಗುತ್ತೆ ಅಂದಾಗ ಸುರಭಿಗೆ ಪೂಜೆಯನ್ನ ಮಾಡಿ ಅವ್ರೇನ್ ಮಾಡ್ತಾರಂತೆ, ಅವಳಿಂದ ಒಂದು ವರವನ್ನ ಪಡ್ಕೊಂಡು ಆಕೆ ನಿಮ್ಮ ಪೂರ್ವದಲ್ಲಿ ರಘು ಅನ್ನುವ ಒಂದು ನಿಮ್ಗೆ
ಮಗನು ಹುಟ್ತಾನೆ, ಅದರಿಂದ ನಿಮಗೆ ನಿಮ್ಮ ವಂಶ ರಘುವಂಶ ಅಂತ ಆಗುತ್ತೆ ಅಂತೇಳಿ ಆಶೀರ್ವಾದವನ್ನ ಕೊಡ್ತಾಳೆ. ಈ ರೀತಿಯಾಗಿ ಕಾಮಧೇನು, ಇಂಥ ಕಾಮಧೇನು ಕಾಲಿಟ್ಟಂತಹ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಂದ್ರೆ ನಾವಲ್ಲಿ ಅಂತ ಪುಣ್ಯವಾದಂತ ಸ್ಥಳ ಈ ಧೇನುಗಿರಿ, ಕಾಮಧೇನುಗಿರಿ ಅಂತ ಒಂದು ಆವಲಕೊಂಡ. ಆ ಆವಲಕೊಂಡವನ್ನ ಕಾಮಧೇನು ಕಾಲಿಟ್ಟಂತ ಜಾಗ, ಯಾಕೆಂದ್ರೆ ಎಲ್ಲಾ ದೇವತೆಗಳಲ್ಲಿ ಬಂದಿದೆ. ಅಂದ್ರೆ ಅಂತ ಜಾಗಕ್ಕೆ ಕಾಲಿಟ್ಟಿದ್ದೆ ಆ ಜಾಗಕ್ಕೆ ನಾವು ನೆಕ್ಸ್ಟ್ ಭಾನುವಾರದ ದಿನ 23 ತಾರೀಕು ಹೊರಡಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಳೋಣ. ಮತ್ತೆ ಈಗ ಯಾಕೆ ಕಾಮಧೇನು ಸಮುದ್ರ ಮಂಥನದಿಂದ ಬಂದ್ಲು? ಯಾತಕ್ಕೆ ಸಮುದ್ರ ಮಂಥನ ಆಯ್ತು ಅಂದ್ರೆ, ನಮ್ಗೆ ಸಮುದ್ರ ಮಂಥನ ಗೊತ್ತು, ಕಡಿದ್ರು ದೇವತೆಗಳು, ಹಸುರರು ಬಂತು, ಸಮುದ್ರ ಬಂತು. ಯಾತಕ್ಕೆ ಕಾರಣ ಏನು? ಯಾಕೆ ಸಮುದ್ರನ ಮಂಥನ ಆಯ್ತು ಅಂತ ಹೇಳ್ತಾರೆ. ಅಲ್ಲಿ ದೂರ್ವಾಸ ಮತ್ತು ಇಂದ್ರನನ್ನ ತಂದು ನಿಲ್ಲಿಸ್ತಾರೆ. ದೂರ್ವಾಸ ಮುನಿ ಏನ್ ಮಾಡ್ತಾರೆ, ಶಿವನನ್ನ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇರ್ತಾರೆ. ಶಿವನನ್ನ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದ್ದಾಗ ಮಾರ್ಗ ಮಧ್ಯದಲ್ಲಿ ಇಂದ್ರ ಸಿಗ್ತಾರೆ. ಇಂದ್ರ ಅವ್ರಿಗೆ ಸೇವೆಯನ್ನ ಮಾಡಿ ಎಲ್ಲವನ್ನ ಅದರಿಂದ ತೃಪ್ತರಾದಂತ ದುರ್ವಾಸ ಮುನಿ ಏನ್ ಮಾಡ್ತಾರೆ, ಅವ್ರಿಗೆ ಒಂದು ಪಾರಿಜಾತದ, ಅಂದ್ರೆ ಇಂದ್ರನಿಗೆ ಇಷ್ಟವಾದಂತವು, ಆ ಪಾರಿಜಾತದ ಹೂವನ್ನ ಅವ್ರಿಗೆ ಕೊಡ್ತಾರೆ. ಆ ಹೂವನ್ನ ಕೊಟ್ಟಾಗ ಏನ್ ಮಾಡ್ತಾರೆ, ಇಂದ್ರ ಅದನ್ನ ತೆಗೆದು ಆನೆಯ ಸೊಂಡಿಲ ಮೇಲೆ ಹಾಕ್ತಾರೆ. ಆನೆಯ ಸೊಂಡಿಲ ಮೇಲೆ ಹಾಕಿದ ತಕ್ಷಣ ಆನೆಗೆ ಕಿರಿಕಿರಿ ಆಗುತ್ತೆ, ಅದು ಸೊಂಡಿಲಿಂದ ಅಲ್ಲಾಡಿಸಿ ಕೆಳಗಡೆ ಬಿಸಾಡ್ಬಿಡುತ್ತೆ. ಇದರಿಂದ ಕುಪಿತರಾದಂತ ದುರ್ವಾಸ ಮುನಿ, ನಿಮ್ಗೆ ದೇವತೆಗಳಿಗೆಲ್ಲ ಅಹಂಕಾರ ಜಾಸ್ತಿ, ನೀವೆಲ್ಲ ನಿಮ್ಮ ಶಕ್ತಿಯನ್ನ ಕಳ್ಕೊಳ್ಳಿ ಅಂತ ಹೇಳಿ ಶಾಪವನ್ನ ಅವ್ರಿಗೆ ಕೊಡ್ತಾರೆ. ಅಂದ್ರೆ ಶಕ್ತಿ ಅಂದ ತಕ್ಷಣ ದೇವತೆಗಳಿರೋ ಶಕ್ತಿ ಅಂದ್ರೆ ಎಲ್ಲ ಐಶ್ವರ್ಯಗಳೆಲ್ಲವೂ ಹೋಗಿ ಹೊರಟೋಗ್ಬಿಡುತ್ತೆ. ಆಗ ಏನ್ ಮಾಡ್ತಾರೆ, ಏನಾಯ್ತು ಎಲ್ಲ ಅವ್ರ ಹತ್ರ ಶಕ್ತಿ ಹೋಯ್ತು ಅಂತ ಏನ್ ಮಾಡ್ತಾರೆ, ಯಾರು ಅಟ್ಯಾಕ್ ಮಾಡ್ತಾರೆ, ಅಸುರರು ಬಂದು ಅಟ್ಯಾಕ್ ಮಾಡ್ತಾರೆ, ಅವ್ರನ್ನ ಕೆಳಗ್ ತಳ್ತಾರೆ. ಆಗ ಏನ್ ಮಾಡ್ತಾರೆ ದೇವತೆಗಳು, ನ್ಯಾಚುರಲ್ ಆಗಿ ಬ್ರಹ್ಮನ ಹತ್ರ ಓಡ್ತಾರೆ. ಬ್ರಹ್ಮ ಹೇಳ್ತಾರೆ, ಇಲ್ಲ, ಯಾಕಂದ್ರೆ ಎಲ್ಲ ನಿಮ್ ಲಕ್ಷ್ಮಿ ಐಶ್ವರ್ಯ ಎಲ್ಲವೂ ಕೂಡ ಹೊರಟೋಗ್ಬಿಟ್ಟಿದೆ, ಇದಕ್ಕೆ ಏನಿದ್ರು ವಿಷ್ಣುವೇ ಪರಿಹಾರ ಕೊಡ್ಬೇಕು ಅಂತ ಹೇಳ್ತಾರೆ. ವಿಷ್ಣು ಹತ್ರ ಓಡ್ತಾರೆ. ವಿಷ್ಣು ಹೇಳ್ತಾರೆ, ಸರಿ, ಲಕ್ಷ್ಮಿಯು ಮುನ್ಸ್ಕೊಂಡಿದ್ದಾಳೆ, ಹಾಗಾಗಿ ಏನ್ ಮಾಡ್ಬೇಕು, ಆಕೆ ಸಮುದ್ರವನ್ನ ಸೇರ್ಬಿಟ್ಟಿದ್ದಾರೆ, ನಾವೇನ್ ಮಾಡೋಣ, ಸಮುದ್ರ ಮಂಥನವನ್ನ ಮಾಡೋಣ, ಸಮುದ್ರವನ್ನ ಕಡಿಯೋಣ, ನಾವು ಕಳ್ಕೊಂಡಿರುವಂತ ಎಲ್ಲ ಹೊರಟೋಗಿದೆ, ಅದ್ರಿಂದ ನಾವು ಅದನ್ನ ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಗ ಏನ್ ಮಾಡ್ತಾರೆ, ಸಮುದ್ರ ಮಂಥನಕ್ಕೆ ರೆಡಿ ಆಗ್ತಾರೆ. ಇದು ನಮ್ಗೆ ಸಮುದ್ರ ಮಂಥನ ಯಾಕಾಯ್ತು ಅನ್ನೋದು ನಮ್ಗೂ ಗೊತ್ತಿರ್ಲಿಲ್ಲ. ಅದನ್ನ ಸಮುದ್ರ ಮಂಥನ ಯಾಕಾಗಿತ್ತು ಅನ್ನೋದು ಉದ್ದೇಶ ಇಲ್ಲಿದೆ. ಅಂದ್ರೆ ಈಗ ನೆಕ್ಸ್ಟ್ ಸಮುದ್ರ ಮಂಥನವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಸಮುದ್ರ ಮಂಥನ ಮಾಡಿದಾಗ ಏನ್ ಮಾಡ್ತಾರೆ, ದೇವತೆಗಳು ವಿಷ್ಣು ಹೇಳ್ತಾರೆ, ನೀವು ಅಸುರರ ಒಂದು ಸಹಾಯವನ್ನ ಪಡ್ಕೊಳ್ಳಿ, ಯಾಕಂದ್ರೆ ಅಸುರರಿಗೆ ಶಕ್ತಿ ಜಾಸ್ತಿ, ಅವ್ರಿಗೆ ಹೇಳಿ ನಿಮ್ಗೂ ಕೂಡ ನಾವು ಅಮೃತವನ್ನ ಕೊಡ್ತೀವಿ ಅಂತ ಹೇಳಿ ಕುಸಲಾಯಿಸಿ. ಯಾಕಂದ್ರೆ ಅವ್ರಿಗೆ ದೇವತೆಗಳು ಸ್ವಲ್ಪ ಶಕ್ತಿ ಕಡಿಮೆ, ಅಸುರರಿಗೆ ಜಾಸ್ತಿ ಶಕ್ತಿ, ಯಾಕಂದ್ರೆ ಯಾವಾಗ್ಲೂ ಕೆಟ್ಟ ಜನಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ. ಆ ರೀತಿಯಾಗಿ ಅಸುರನ್ನು ಸೇರಿಸ್ಕೊಳ್ಳಿ ಅಂದಾಗ ಅಸುರರು ಏನ್ ಮಾಡ್ತಾರೆ, ಅವರು ಕೂಡ ನಮಗೂ ಸಿಗುತ್ತೆ ಅಂತ ಹೇಳಿ ಈ ಕಡೆ ದೇವತೆಗಳು, ಆ ಕಡೆ ಅಸುರರಿಬ್ಬರು ಸೇರ್ಕೊಂಡು ಏನ್ ಮಾಡ್ತಾರೆ, ಮಂದಾರ ಪರ್ವತವನ್ನ ಮಂಥನ ಮಾಡೋದಕ್ಕೆ ಇಟ್ಕೊಂಡು ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡ್ಕೊಂಡು ನಮ್ಮ ಪ್ರಭು ಕೂರ್ಮನಾಗಿ ಏನ್ ಮಾಡ್ತಾರೆ, ಅದಕ್ಕೆ ಗ್ರಿಪ್ ಏನಾಗ ಉಳ್ಳಾಡ್ತಾ ಇರ್ತದೆ, ನಿಂತ್ಕೊಳಕ್ಕಾಗಲ್ಲ, ಗ್ರಿಪ್ ಆಗಿ ನೋಡಿ ಆಮೆ ಅವತಾರದನ್ನ ತಾಳಿ ಆ ಕಡೆಯಿಂದ ಈ ಕಡೆಯಿಂದ ಒಬ್ಬರು ಕಡಿತಾ ಬರ್ತಾ ಇರ್ತಾರೆ. ಆ ಕಡಿತಾ ಇದ್ದಂತ ಸಮಯದಲ್ಲಿ ಏನಾಗುತ್ತೆ, ನಾವು ನೀರಿನ ಕದಡಾಗ ಏನಾಗುತ್ತೆ, ಎಲ್ಲ ಗಬಡ ಆಗುತ್ತೆ, ಮೇಲ್ಗಡೆದೆಲ್ಲ ಕೆಳಗಡೆದೆಲ್ಲ ಮೇಲಕ್ಕೆ ಬರುತ್ತೆ. ಹಾಗೆ ಮೊದಲು ಬಂದಂತದ್ದು ಎಲ್ಲವನ್ನ ಕಡಿತಾ ಇದ್ದಾರೆ. ಮತ್ತೆ ತರ ನಾವ್ ಹೆಂಗೆ ಮೊಸರನ್ನ ಕಡಿತೀವಿ, ಆ ಸರ್ ಕಡಿತಾ ಇದ್ದಾನೆ ಆಗಿತ್ತು. ಫಸ್ಟ್ ಹಾಲಾಹಲ ಬಂದ್ಬಿಡುತ್ತೆ. ಹಾಲಾಹಲ ಬಂದಾಗ ಅದನ್ನೇನ್ ಮಾಡ್ತಾನೆ ಶಿವ, ಏನ್ ಮಾಡ್ತಾರೆ, ದೇವತೆಗಳಿಗೂ ರಾಕ್ಷಸ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಹಾಲಾಹಲ ವಿಷವನ್ನ ಅವರು ಎಲ್ಲವನ್ನ ಕುಡಿತಾ ಹೋಗ್ತಾ ಇದ್ದಾಗ ಗಂಟಲ್ ತರ ಬರ್ತಾ ಇದ್ದಂಗೆ ಪಾರ್ವತಿ ಗಂಟಲ್ನ ಇಟ್ಕೊಂಡ್ಬಿಡ್ತಾರೆ. ಪೂರ್ತಿಯಾಗೇನು ವಿಷವನ್ನ ಕುಡಿದ್ರೆ ನನ್ನ ಗತಿ ಏನು ಪ್ರಭು ಅಂತ ಹೇಳಿ ಅಂದಾಗ ಅವಾಗ ಪ್ರಭುಗೆ ನೀಲಕಂಠ, ಗಂಟದಲ್ಲಿ ಉಳ್ಕೊಂತು, ಅವಾಗ ಅವ್ರಿಗೆ ನೀಲಕಂಠ ಅಂತ ಹೆಸರಾಯ್ತು. ನಂತರ ಏನ್ ಮಾಡುತ್ತೆ, ಮತ್ತೆ ಕಡಿತಾ ಇದ್ದಾಗ ಕಾಮಧೇನು ಬರುತ್ತೆ. ಆ ಕಾಮಧೇನುವನ್ನ ಏನ್ ಮಾಡ್ತಾರೆ, ಕಾಮಧೇನುವನ್ನ ಋಷಿಗಳು ತೆಗೆದುಕೊಳ್ತಾರೆ. ಆ ಋಷಿಗಳು ನೋಡ್ತಾ ಇದ್ವಿ, ಕಾಮಧೇನುನ ಋಷಿಗಳ ಒಂದು ಸೇವೆಗೆ ಅಂತ ಅಲ್ಲಿ ಬಿಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಶ್ವೇತವರ್ಣದ ಉಚ್ಚೈಶ್ವರ ಕುದುರೆ ಬರುತ್ತೆ. ಆ ಉಚ್ಚೈಶ್ವರ ಕುದುರೆ ಬಂದಾಗ ಏನ್ ಮಾಡ್ತಾರೆ, ಅಸುರ ರಾಜ ಏನ್ ಮಾಡ್ತಾರೆ, ಬಲಿಗೆ ಅದನ್ನ ಬಲಿ ಕೊಡ್ತಾರೆ. ಅದನ್ನ ಅವನ ಒಂದು ನನಗೆ ಬೇಕಂದಾಗ ಬಲಿ ಅಸುರ ಯಾಕಂದ್ರೆ ಅವ್ರಿಗೂ ಕೊಡ್ಬೇಕಲ್ಲ, ಶೇರ್ ಮಾಡ್ಕೊಳ್ಬೇಕಲ್ಲ, ಬಲಿ ತಗೊಳ್ತಾರೆ. ಹಾಗೆ ಮತ್ತೆ ಐರಾವತ ಬರುತ್ತೆ. ಐರಾವತ ಬಂದಾಗ ಐರಾವತವನ್ನು ಕೂಡ ಏನ್ ಮಾಡ್ತಾರೆ, ಇಂದ್ರ ತಗೊಳ್ತಾರೆ, ನನಗೆ ಬೇಕು, ನನ್ನ ವಾಹನವನ್ನಾಗಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕೌಸ್ತುಭಮಣಿ ಬರುತ್ತೆ. ಕೌಸ್ತುಭಮಣಿ ಭಗವಾನ್ ವಿಷ್ಣು ಹತ್ರ ಹೋಗುತ್ತೆ. ಈ ರತ್ನವನ್ನ ಅವ್ರು ಸ್ವೀಕರಿಸ್ತಾರೆ. ನೆಕ್ಸ್ಟ್ ಕಲ್ಪವೃಕ್ಷ ಬರುತ್ತೆ. ಕಲ್ಪವೃಕ್ಷವನ್ನ ಪೂಜನೀಯ ವೃಕ್ಷ ಅಂತ ಹೇಳಿ ಅದನ್ನ ಭೂಲೋಕಕ್ಕೆ ಬಿಡ್ತಾರೆ. ನೋಡ್ತಾ ಇದ್ದೀವಿ, ಕಲ್ಪವೃಕ್ಷ ಅಲ್ಲಿದೆ. ಮತ್ತೆ ರಂಬೆ ಬರ್ತಾರೆ. ರಂಬೆ ಬಂದಾಗ ದೇವತೆಗಳ ನರ್ತಕಿಯಾಗಿ ಇಂದ್ರನ ನರ್ತಕಿ ಆಗ್ತಾರೆ, ಮತ್ತು ದೇವತೆಗಳಿಗೋಸ್ಕರ ಅವರನ್ನ ಅಲ್ಲಿ ನೀಡಲಾಗುತ್ತೆ. ಮತ್ತೆ ಲಕ್ಷ್ಮೀ ದೇವಿ ಕೂಡ ಅಲ್ಲಿಂದನೇ ಬರ್ತಾರೆ. ಲಕ್ಷ್ಮೀದೇವಿ ಬಂದು ವಿಷ್ಣುವಿನ ಬಳಿ ಸೇರ್ಕೊಳ್ತಾರೆ. ಅಂದ್ರೆ ಯಾಕಂದ್ರೆ ಬ್ರಹ್ಮಾಂಡದಾಗ ಒಂದು ಕಾರ್ಯಾಚರಣೆ ನಿರ್ವಹಿಸ್ತಾ ಇದ್ದಾದ್ರಿಂದ ಆಕೆ ಸಮುದ್ರದಲ್ಲಿ ಲೀನವಾಗಿರ್ತಾರೆ. ಈ ರೀತಿಯ ಮತ್ತೆ
ವಾರುಣಿ ಅನ್ನೋ ಒಂದು ಮದ್ಯ ಬರುತ್ತೆ. ಅಂದ್ರೆ ಮದ್ಯ ಬಂದಾಗ ಏನ್ ಮಾಡ್ತಾರೆ, ಅದನ್ನ ಅಸುರರು ತಗೊಳ್ತಾರೆ. ನಮಗ್ ಬೇಕಂದ್ರೆ ಮದ್ಯವನ್ನ ಸೇವಿಸುವಂತವ್ರು ಅಸುರರು ಅಂತ ಹೇಳ್ತಾರೆ. ಅಸುರರು ಏನ್ ಮಾಡ್ತಾರೆ, ಆ ಮದ್ಯವನ್ನ ನಮಗ್ ಬೇಕು, ಚೆನ್ನಾಗಿದೆ, ಟೇಸ್ಟ್ ಆಗಿದೆ ಅಂತೇಳಿ ಅದಕ್ಕೆ ಹೇಳ್ತಾರೆ ಮದ್ಯವನ್ನ ಸೇವಿಸಲು ಅಸುರ. ಅದನ್ನ ಅವ್ರು ತಗೊಳ್ತಾರೆ. ಮತ್ತೆ ಚಂದ್ರ ಬರ್ತಾರೆ. ಶಿವ ಏನ್ ಮಾಡ್ತಾನೆ, ಅದನ್ನ ತನ್ನ ಮುಡಿಯಲ್ಲಿ ಹಾಕೊಂಡು ಚಂದ್ರಶೇಖರ ಅನ್ನೋ ಹೆಸರನ್ನ ಪಡ್ಕೊಳ್ತಾರೆ. ಪಾಂಚಜನ್ಯ ಭಗವಾನ್ ವಿಷ್ಣುವಿನ ಬಳಿ ಹೋಗುತ್ತೆ. ಈಗ ರೀತಿ ಪಾರಿಜಾತ ಬರುತ್ತೆ. ಪಾರಿಜಾತ ಇದನ್ನ ಮಂಗಳಕರ ಅಂತ ಹೇಳಿ ಅದನ್ನ ಭೂಲೋಕಕ್ಕೆ ಅದನ್ನ ಕಳಿಸ್ಕೊಡ್ತಾರೆ. ದೈವಿ ಶಕ್ತಿಯುಳ್ಳ ಬಿಲ್ಲು ಬರುತ್ತೆ. ಬಿಲ್ಲು ಬಂದಾಗ ಅದನ್ನ ವಿಷ್ಣು ಸ್ವೀಕರಿಸ್ತಾರೆ. ಕೊನೆಗೆ ಅಮೃತ ಬರುತ್ತೆ. ಇಲ್ಲೇ ಬಂದ ಟರ್ನಿಂಗ್ ಪಾಯಿಂಟ್. ಈಗ ಅಮೃತ ಬಂದ ತಕ್ಷಣ ಏನ್ ಮಾಡುತ್ತೆ, ಎಲ್ಲಾರು ಧನ್ವಂತರಿಗಳು ಅಮೃತವನ್ನ ತೆಗೆದುಕೊಂಡು ಬಂದ್ರು. ಈಗ ಯಾರು ತಗೊಳ್ಬೇಕು, ಈಗ ಅಮೃತ ಇಲ್ದೇನೆ ಅಸುರರು ಅಷ್ಟೊಂದು ಶಕ್ತಿ ಆಗಿದ್ದಾರೆ. ನೀನು ಅಮೃತ ಕೊಟ್ರೆ ಗತಿ ಏನು? ಹಾಗೇನ್ ಮಾಡ್ತಾರೆ, ಈಗ ಯಾರು ಇಲ್ಲ, ಇನ್ನು ಯಾರುನು ಅದನ್ನ ಮಾಡ್ಬೇಕಾಗಿರೋರು ನಮ್ಮ ವಿಷ್ಣು ಏನ್ ಮಾಡ್ತಾರೆ, ಮೋಹಿನಿ ರೂಪವನ್ನ ದಾಳ್ಕೊಂಡ್ ಬಂದು ಅಸುರರಿಗೆ ಅವರ ಅಂದ ಚಂದದ ಮೋಹನ ತೋರಿಸ್ತಾ ಈ ಕಡೆಯಿಂದ ಅವ್ರ ತಲೆ ಎಡಗೈನಲ್ಲಿ ಅವ್ರ ತಲೆಯನ್ನು ಸವರ್ತಾ ಬಲಗೈಯಲ್ಲಿ ಎಲ್ಲರಿಗೂ ಅಮೃತವನ್ನ ದೇವತೆಗಳಿಗೆ ಕೊಡ್ತಾರೆ. ಈ ಒಂದು ದೇವತೆಗಳಿಗೆ ಕೊಡ್ತಾ ಇರೋ ಸಮಯದಲ್ಲಿ 4 ಕಡೆಯಲ್ಲಿ 4 ಹನಿಗಳು ಬೀಳ್ತು ಅಂತ ಹೇಳ್ತಾರೆ. ಆ 4 ಹನಿಗಳು ಬಿದ್ದಂತದೇ ಉತ್ತರ ಪ್ರದೇಶದ ಇವಾಗ ಪ್ರಯಾಗ ಏನ್ ಹೇಳ್ತೀವಲ್ಲ, ಆ ಪ್ರಯಾಗ, ಮತ್ತೆ ಉತ್ತರಾಖಂಡದ ಹರಿದ್ವಾರ, ಮತ್ತೆ ಮಧ್ಯಪ್ರದೇಶದ ಉಜ್ಜಯಿನಿ, ಮಹಾರಾಷ್ಟ್ರದ ನಾಸಿಕ. ಈಗ ಏನಂದ್ರೆ ನಾವು ಪ್ರಯಾಗ ಅಂತ ಹೇಳ್ತೀವಿ, 4 ಜಾಗಗಳು ಹರಿದ್ವಾರ, ಪ್ರಯಾಗ, ಉಜ್ಜಯಿನಿ, ನಾಸಿಕನಲ್ಲಿ 4 ಹನಿಗಳು ಬಿದ್ದು ಪವಿತ್ರ ಕ್ಷೇತ್ರಗಳು ಆಯ್ತು. ಇಲ್ಲಿ 4 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ ಅನ್ನೋದನ್ನೋದು. ಈಗ 144 ವರ್ಷದ ಕುಂಭಮೇಳವನ್ನ ಎಲ್ಲರೂ ನೋಡ್ಕೊಂಡು ಬಂದಿದ್ವಿ, ಅದೆಲ್ಲ ಅನ್ಭವಿಸಿ ಬಂದಿದ್ವಿ. ಇನ್ನ 144 ವರ್ಷಕ್ಕೆ ನಾವಿರಲ್ಲ, ನಮ್ಮ ಮೊಮ್ಮಕ್ಕಳು 3ನೇ ತಲೆ ಆ ರೀತಿಯಲ್ಲಿ ಇರ್ತಾರೆ, ಅವ್ರನ್ನ ನೋಡ್ತಾರೆ. ಇದು ಈ ರೀತಿ ಇಲ್ಲಿ 12 ವರ್ಷಗಳ ಕುಂಭಮೇಳ, ಇದು ಕುಂಭಮೇಳಗಳಾದಂತ ಒಂದು ಪವಿತ್ರವಾದಂತ ಒಂದು ಸ್ಥಳ ಅಂತಾನು ಕೂಡ ತಿಳಿಸ್ತಾರೆ. ಇದು ಈ ಒಂದು ಜಾಗ. ಇಲ್ಲಿ ಕಾಮಧೇನುವಿನ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಹೋದ್ವಿ. ನೆಕ್ಸ್ಟ್ ಇಲ್ಲಿ ಕಾಮಧೇನು ನೆಕ್ಸ್ಟ್ ಬಂದಾಗ ನರಸಿಂಹದೇವರಿದ್ದಾರೆ. ನರಸಿಂಹದೇವ್ರು ಯಾಕೆ ಇಲ್ಲಿ ಬಂದ್ರು, ನರಸಿಂಹದೇವರಿಗೆ ಯಾಕೆ ಬಂದ್ರು, ಇಲ್ಲಿ ಬಂದು ಕೂತ್ಕೊಂಡ್ರು, ಏನಕ್ಕಾಯ್ತು ಇಲ್ಲಿ ಬಂದ್ರು ಅಂತ ಏನಾದ್ರು ಒಂದು ಐತಿಹ್ಯ ಇರಲೇಬೇಕಲ್ವಾ. ಅದೇನಂತಾರೆ, ನರಸಿಂಹದೇವರು ದಶಾವತಾರದಲ್ಲಿ ವಿಷ್ಣುವಿನ 4ನೇ ಅವತಾರ. ಅಂದ್ರೆ ದುಷ್ಟ ಪ್ರಪಂಚವನ್ನ ಶುದ್ಧೀಕರಣ ಮಾಡೋಕೆ ಮತ್ತು ನಮ್ಮಲ್ಲಿ ಸಮತೋಲವನ್ನ ಸ್ಥಾಪಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ, ಅಗತ್ಯವಿರುವ ಸಮಯದಲ್ಲಿ ನಮ್ಮ ಭೂಮಿಯಲ್ಲಿ ವಿಭಿನ್ನ ಪಾತ್ರಗಳಾಗಿ ಅವತರಿಸ್ತಾರೆ ಅಂತ ಇದೆ. ಅದಕ್ಕಾಗಿ ವಿಷ್ಣು ನರಸಿಂಹನ ಅವತಾರವನ್ನ ತಾಳಿದ್ರು. ತನ್ನ ಭಕ್ತ ಯುವ ರಾಜಕುಮಾರ ಪ್ರಹ್ಲಾದನನ್ನ ಅವನ ರಾಕ್ಷಸ ತಂದೆ ಹಿರಣ್ಯಕಶಿಪುವಿನಿಂದ ರಕ್ಷಿಸೋದಕ್ಕೋಸ್ಕರ ಬಂದ್ರು. ನಮ್ಗೆಲ್ಲ ಗೊತ್ತೇ ಇದೆ ಯಾತಕ್ಕೋಸ್ಕರ ಬಂದ್ರು, ಯಾರು ಇವರು, ಹಿರಣ್ಯಕಶಿಪು ಯಾರು, ಹಿರಣ್ಯಾಕ್ಷ ಯಾರು ಅಂತ ತಿಳ್ಕೊಂಡಿದೀವಿ. ಅಂದ್ರೆ ಸತ್ಯಯುಗದಲ್ಲಿ ಕಶ್ಯಪ ಋಷಿ ಅಂದ್ರೆ ಈ ಹಿರಣ್ಯಕಶಿಪು ಬರಕ್ ಮುಂಚೆ ನಾವು ತಿಳ್ಕೊಳ್ತೀವಿ. ಯಾಕೆ ಹಿರಣ್ಯಕಶಿಪು ಅಂದಾಗ ನಮಗ್ ಗೊತ್ತೇ ಇದೆ. ನಮ್ಗ ಇವರು ಹಿರಣ್ಯಕಶಿಪು ಜಯ ವಿಜಯರಾಗಿರ್ತಾರೆ. ಜಯ ವಿಜಯರಾಗಿದ್ದಾಗ ಒಂದು ಸಲ ವಿಷ್ಣುವಿನ ದ್ವಾರಪಾಲಕರು, ವಿಷ್ಣುವಿನ ಕಾಯ್ತಾ ಇರೋ ದ್ವಾರಪಾಲಕರಾಗಿರ್ತಾರೆ, ಗೇಟ್ ಕಾಯೋರು ಅಂದ್ರೆ ಸೆಕ್ಯೂರಿಟಿ ಆಗಿರ್ತಾರೆ. ಆ ಸಮಯದಲ್ಲಿ ಚತುರ್ಕುಮಾರರು, ಬ್ರಹ್ಮನ ಮಾನಸ ಪುತ್ರರು, ಬ್ರಹ್ಮ ಅವರನ್ನ ಸೃಷ್ಟಿ ಮಾಡಿರ್ತಾರೆ. ಮಾಡಿ ಅವರು ಸಂತಾನ ಸೃಷ್ಟಿನಲ್ಲಿ ಹೋಗ್ಬೇಕಂದ್ರೆ ಅವ್ರು ಹೇಳ್ತಾರೆ, ನನ್ಗೆ ಇದೆಲ್ಲ ಬೇಕಾಗಿಲ್ಲ, ನಾವು ಮಾಡೋದಿಲ್ಲ ಇದೆಲ್ಲ, ನಾವು ಯಾವಾಗ್ಲೂ ಚಿಕ್ಕವರಾಗಿ 5 ವರ್ಷದವರಾಗಿ ಕುಮಾರರಾಗಿ ಇರ್ತೀವಿ ಅಂತ ಹೇಳ್ಬಿಟ್ಟು ಅವರು 4 ಜನ ಬ್ರಹ್ಮನ ಕುಮಾರರು, ಸನಕ, ಸದಾನಂದ, ಸನಾತನ, ಸನತ್ ಕುಮಾರ, ಈ 4 ಜನ ಏನ್ ಮಾಡ್ತಾರೆ, ವಿಷ್ಣುವಿನ ದರ್ಶನಕ್ಕೆ ಬರ್ತಾರೆ. ವಿಷ್ಣುವಿನ ನೋಡ್ಬೇಕು, ನಾವು ಭಗವಂತನ ನೋಡ್ಬೇಕು ಅಂದಾಗ ಇವರಿಬ್ರು ದ್ವಾರಪಾಲಕರು, ಇಲ್ಲ ಪ್ರಭು ನಿದ್ರಿಸ್ತಾ ಇದ್ದಾರೆ, ನಾನ್ ನಿಮ್ಮನ್ನ ಬಿಡೋದಿಲ್ಲ, ನಮ್ಗೆ ಆಗೋದಿಲ್ಲ, ನನ್ಗೆ ಪ್ರಭುವಿನ ಬಿಡಕ್ಕಾಗಲ್ಲ, ನಿಮ್ಮನ್ನ ಬಿಡಕ್ಕಾಗಲ್ಲ ಅಂತ ತಡೀತಾರೆ. ಆಗ ತಡೆದಾಗ ಗೊತ್ತೇ ಇದೆ. ಅಂದ್ರಾಗ ಅವ್ರು ಏನ್ ಮಾಡ್ತಾರೆ, ಶಾಪಗ್ರಸ್ತರಾಗ್ತಾರೆ. ಆಗ ಶಾಪಗ್ರಸ್ತರಾಗಿ ಅವರು ಶಿಲೆಗಳಾಗ್ಬೇಕಂದಾಗ ಆಗ ಪ್ರಭುವನ್ನ ಭಗವಂತ ಹೊರಗಡೆ ಬಂದು ಶಾಪ ಕೇಳ್ಕೊಳ್ತಾರೆ. ನಮ್ಮ ಶಾಪವನ್ನ ಪರಿಹಾರ ಮಾಡಿದಾಗ ಕೊಟ್ಟ ಶಾಪ ತೆಗೆದುಕೊಳ್ಳಕ್ ಆಗೋದಿಲ್ಲ, ಆದ್ರೆ ಅದಕ್ಕೆ ಪರಿಹಾರವನ್ನ ಕೊಡ್ತೀವಿ. ನೀವುಗಳು 7 ಜನ್ಮ ನನ್ನ ಭಕ್ತರಾಗ್ತೀರಾ, 3 ಜನ್ಮ ನನ್ನ ಶತ್ರುವಾಗಿ ಹುಡ್ತೀರಾ. ಅದನ್ನ ತಿಳ್ಕೊಂಡು ಅದನ್ನ ನಿರ್ಧಾರ ಮಾಡಿದಾಗ, ಪ್ರಭು ನಿನ್ನ ಬಿಟ್ಟಿರಕ್ಕಾಗಲ್ಲ, ನಾವು ನಿನ್ನ ಶತ್ರುವಾಗಿ ನಾವಿದ್ದು ನಾವು ಬೇಗ ನಿನ್ನನ್ನ ಸೇರ್ತೀವಿ ಅಂತ ಹೇಳಿ ಇಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅದ್ರ ಸತ್ಯಯುಗದಲ್ಲಿ ಆಗ್ತಾರೆ. ಆ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಗೊತ್ತೇ ಇದೆ. ಹಿರಣ್ಯಾಕ್ಷ ಏನ್ ಮಾಡ್ತಾನೆ ಅಂದ್ರೆ, ಯಾವಾಗ ಅವರು ಕಶ್ಯಪ ಋಷಿಗೆ ಮತ್ತು ದಿತಿಗೆ ಮಕ್ಕಳಾಗ್ತಾ ಹುಡ್ತಾರೆ. ಅವರು ತಮ್ಮ ಅವರು ಇಬ್ರು ಸಹೋದರ ಜೊತೆಗೆ ಇಟ್ಕೊಂಡು ಏನ್ ಮಾಡ್ತಾರೆ, ವಿನಾಶಕಾರಿ, ಯಾಕಂದ್ರೆ ಭಗವಂತನ ಶತ್ರುಗಳ ಮೇಲೆ ಅಸುರರು ವಿನಾಶಕಾರಿ ಸ್ವಭಾವಕ್ಕೆ ಹೆಸರುವಾಸಿ ಆಗ್ತಾರೆ. ಅವ್ರು ಓದಲ್ಲೆಲ್ಲ ಅವ್ಯವಸ್ಥೆ ಮಾಡ್ತಾ ಇರ್ತಾರೆ, ಇಚ್ಛಾಶಕ್ತಿಯನ್ನು ಹೊಂದಿರ್ತಾರೆ, ಯಾರನ್ನೂ ಬಿಡ್ತಾ ಇರಲ್ಲ, ಮನುಷ್ಯರನ್ನು ಬಿಡಲ್ಲ, ದೇವತೆಗಳನ್ನು ಬಿಡಲ್ಲ, ಎಲ್ಲರನ್ನು ಕೂಡ ದಾಸಿ ಮಾಡ್ತಾ ಇರ್ತಾರೆ. ಹಿರಣ್ಯಾಕ್ಷ ಏನ್ ಮಾಡ್ತಾರೆ ಗೊತ್ತೇ ಇದೆ, ಭೂದೇವಿನ ಅಪಹರಣ ಮಾಡಿ ಆಕೆಯನ್ನ ತಗೊಂಡೋಗಿ ಮೊದ್ಲ ಬಚ್ಚಿಟ್ಟಾಗ ಭಗವಂತ ಅದಕ್ಕೆ ಯುದ್ಧಕ್ಕೋಸ್ಕರ ಇಳಿಬೇಕಾಗುತ್ತೆ, ಸಂಹಾರವನ್ನ ಮಾಡ್ಬೇಕಾಗುತ್ತೆ. ವರಹಾವತಾರನ ಎತ್ತಿ ಅವ್ರನ್ನ ಸಂಹಾರ ಮಾಡಿ ಭೂದೇವಿನ ರಕ್ಷಣೆ ಮಾಡ್ತಾರೆ. ಇದೇ ರೀತಿನೇ ಇದು ಹಿರಣ್ಯಾಕ್ಷನ ಸಂಹಾರ ಆಗುತ್ತೆ.
ಮತ್ತೆ ಹಿರಣ್ಯಕಶಿಪು ಗೊತ್ತೇ ಗೊತ್ತು. ಆತ ಈ ತನ್ನ ಅಣ್ಣನ ಒಂದು ಸಾವಿನಿಂದ ಏನ್ ಮಾಡ್ತಾನೆ, ದುಃಖಿತನಾಗಿ ಏನಾದ್ರೂ ಮಾಡಿ ವಿಷ್ಣುವನ್ನ ನಾನು ಇದ್ ಮಾಡ್ಬೇಕು, ಅವನನ್ನ ಸಂಹಾರ ಮಾಡ್ಬೇಕು, ಅವನಿಂದ ಇದ್ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಗೊತ್ತೇ ಇದೆ, ತಪಸ್ಸನ್ನ ಮಾಡ್ತಾನೆ, ಘೋರವಾಗಿ ತಪಸ್ಸನ್ನ ಮಾಡ್ತಾನೆ, ಘೋರವಾದಂತ ಆಶೀರ್ವಾದವನ್ನ ಪರಮನಿಂದ ಪಡ್ಕೊಳ್ತಾನೆ. ನನಗೆ ಸಾವು ಆಗ್ಬಾರ್ದು, ಯಾರಿಂದನೂ ಆಗ್ಬಾರ್ದು, ಒಬ್ಬ ಮನೆ ಒಳಗ ಆಗ್ಬಾರ್ದು, ಹೊರಗ ಆಗ್ಬಾರ್ದು, ಆಯುಧಗಳಿಂದ ಆಗ್ಬಾರ್ದು, ಅದೆಲ್ಲವೂ ಗೊತ್ತಿದೆ ನಮ್ಗೆ ಹಿರಣ್ಯಕಶಿಪಿನ ಇದರಲ್ಲಿ. ಆ ರೀತಿ ಅವಸನ ಪಡ್ಕೊಂಡು ನಾನು ವಿಷ್ಣುವನ್ನ ಏನಾದ್ರೂ ಮಾಡಿ ವಿಷ್ಣುವನ್ನ ಸೋಲಿಸ್ಬೇಕು ಅಂತ ಹೇಳಿ ಬರ್ತಾನೆ. ಆಗ ಗೊತ್ತಿದೆ ವಿಷ್ಣುವಿಗೆ ಹಿರಣ್ಯಕಶಿಪಿಗೆ ಮಗ ಪ್ರಹ್ಲಾದ ಗರ್ಭದಲ್ಲಿ ಕಯಾದುವಿನಲ್ಲಿ ಹೊಟ್ಟೆಯಲ್ಲಿದ್ದಾಗ ಇಂದ್ರ ಬಂದು ಈತನು ಜನ್ಮ ತಾಳಿದ್ರೆ ರಾಕ್ಷಸ ವಂಶದಲ್ಲಿ ಹುಡ್ತಾ ಇದ್ದಾನೆ, ಇವನು ಬಂದು ನಮಗೆ ತೊಂದರೆ ಕೊಡ್ತಾನೆ ಅಂತ ಹೇಳಿ ಅವನ ಕೊಲ್ಲದಕ್ಕೆ ಹೋದಾಗ ನಾರದರು ಅವನ್ನ ಇಂದ್ರನಿಗೆ ಹೇಳ್ತಾರೆ, ಇಲ್ಲ ಇಲ್ಲ, ಈ ಮಗುವಿನಿಂದ ಉದ್ಧಾರ ಆಗುತ್ತೆ ಅಂತೇಳಿ ಆ ತಾಯಿ ಕಯಾದುವನ್ನ ರಕ್ಷಿಸಿ ತನ್ನ ಒಂದು ಆಶ್ರಮದಲ್ಲಿ ಇಟ್ಕೊಳ್ತಾರೆ. ಆಶ್ರಮದಲ್ಲಿ ಇಟ್ಕೊಂಡು ಆ ಮಗು ಗರ್ಭದಲ್ಲಿದ್ದಾಗ ಆತನಿಗೆ ಕೃಷ್ಣನ ಲೀಲೆಗಳು, ಕೃಷ್ಣನ ಬಗ್ಗೆ ಎಲ್ಲ ತಿಳಿಸಿದಾಗ ಮಗುವಿಗೆ ಗರ್ಭದಲ್ಲಿಯೇ ಎಲ್ಲವ ಕೃಷ್ಣನ ಲೀಲೆಗಳನ್ನ ತಿಳ್ಕೊಂಡು ಬಂದಾಗ ತಾನು ಪೂರ್ತಿಯಾಗಿ ಕೃಷ್ಣ ಭಕ್ತನಾಗಿ ವಿಷ್ಣು ಭಕ್ತನಾಗಿ ಪರಿವರ್ತನೆ ಆಗ್ಬಿಟ್ಟಿರ್ತಾನೆ. ಅವನನ್ನ ಬದಲಾಯಿಸೋದಕ್ಕೆ ಹಿರಣ್ಯಕಶಿಪಕ್ಕಾಗಲ್ಲ, ಎಷ್ಟೆಲ್ಲಾ ಕಷ್ಟಗಳನ್ನ ಕೊಡ್ತಾನೆ ಅನ್ನೋ ಗೊತ್ತಿದೆ. ಹಾವಿನ ಕಚ್ಚಿಸ್ತಾರೆ, ಆನೆಯಿಂದ ತುಳಿಸ್ತಾರೆ, ಬೆಟ್ಟದಿಂದ ಎಸಿತಾರೆ, ಬೆಂಕಿಯಿಂದ ಸುಡ್ತಾರೆ, ಏನು ಯಾಕಂದ್ರೆ ಭಕ್ತರಿಗೆ ಯಾರು ಏನೇ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ನಾವು ಮಾರ್ಮಿಕವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಭಗವಂತನಿಗೆ ನಾವು ತಿಳ್ಕೊಳ್ಬೇಕು, ಭಕ್ತನಾದವನಿಗೆ ಯಾವ ತೊಂದರೆಗಳು ಇರೋದಿಲ್ಲ. ಆ ರೀತಿನಲ್ಲಿ ಇದೆಲ್ಲವನ್ನ ಅನುಭವಿಸಿ ಏನ್ ಮಾಡಿದಾಗ ಮತ್ತೆ ಇಲ್ಲಿ ಭಗವಂತ ತೊಂದರೆಯನ್ನ ಕೊಡಕ್ ಶುರು ಮಾಡ್ತಾರೆ. ತೊಂದರೆ ಕೊಡಕ್ ಶುರು ಮಾಡಿದಾಗ ಭಗವಂತ ನರಸಿಂಹನಾಗಿ ಬಂದು ಹಿರಣ್ಯ ಸಂಹಾರ ಮಾಡ್ತಾರೆ. ಆ ಹಿರಣ್ಯಕಶಿಪು ಸಂಹಾರ ಆದಾಗ ಭಗವಂತ ನರಸಿಂಹದೇವರು ಬಹಳ ಕೋಪೋದ್ರಿಕ್ತರಾಗಿರ್ತಾರೆ. ಪ್ರಹ್ಲಾದ ಮಹಾರಾಜರನ್ನ ಶಾಂತಿಯನ್ನ ಮಾಡ್ತಾರೆ. ಅದೆಲ್ಲವನ್ನೂ ಮಾಡಿದ್ರು ಕೂಡ ಏನಾಗುತ್ತೆ ಅಂದ್ರೆ ಶಾಂತಿ ಆದ್ರೆ ಆಗಿತ್ತು, ಅಸಲು ಕೂಡ ಏನೋ ಒಂದವ್ರಿಗೆ ಇನ್ನು ಶಾಂತಿ ಇರಲಿಲ್ಲ, ಆಗೋದಿಲ್ಲ. ಆಗೇನ್ ಮಾಡ್ತಾರೆ ಇವರು ಶಾಂತವನ್ನ ಆಗ್ಬೇಕು ಅಂತ ಬಂದಾಗ ಇಲ್ಲಿ ಏನಾಗ್ತಿದೆ ಅಂತಂದಾಗ ಇಲ್ಲಿ ನರಸಿಂಹದೇವರು ಏನ್ ಮಾಡ್ತಾರೆ ಅಂತಂದ್ರೆ ಸಂಹಾರ ಮಾಡಿದ್ಮೇಲೆ ಬಹಳ ಕೋಪವೇಶರಾಗಿರ್ತಾರೆ. ಪ್ರಹ್ಲಾದ ಸ್ವಲ್ಪ ಶಾಂತಗೊಂಡಿರ್ತಾರೆ, ಆದ್ರೂ ಶಾಂತಿಯ ಕಡಿಮೆ ಆಗಿರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಭೂಲೋಕ ಸಂಚಾರವನ್ನ ಕೈಗೊಳ್ತಾರಂತೆ. ಆ ರೀತಿಯಾಗಿ ಈ ಒಂದು ಆವಲ ಬೆಟ್ಟ ಪ್ರದೇಶಕ್ಕೆ ಬರ್ತಾರೆ. ಯಾತಕ್ಕೆ ಇಲ್ಲಿ ಬಂದ್ರು ಅಂದ್ರೆ ಈ ಪ್ರಪಂಚದ ಎಲ್ಲೋ ಭಗವಂತನಿಗೆ ಸೇರಿರೋದು, ಅದನ್ನ ಅಧೀನಲ್ಲಿ ಇರೋದು ಅಂತ ತಿಳಿದಿದೆ. ಈ ಕ್ಷೇತ್ರಕ್ಕೆ ಉಗ್ರ ಸ್ವರೂಪಿಯಾಗಿರತಕ್ಕಂತ ಬಂದ್ರು ಕೂಡ ಅಂದ್ರೆ ಇಲ್ಲಿ ಬಂದಾಗ ಅವ್ರ ಕ್ರೋಧ ಏನಾಗುತ್ತಂತೆ ಅನ್ನುವ ದೇವತೆಯನ್ನ ಅಲ್ಲಿ ಕ್ರೋಧವನ್ನ ಉಪಶಮನ ಮಾಡಿದಂತದ್ದು ಜಾಗ ಇಲ್ಲಿ ಅಂತಾರೆ. ಇಲ್ಲಿ ಬಂದಾಗ ಸ್ವಲ್ಪ ಅವ್ರಿಗೆ ಕ್ರೋಧ ಕಮ್ಮಿ ಆಯ್ತತ್ತೆ. ಕಮ್ಮಿ ಆದಾಗ ಈ ಪ್ರದೇಶದಲ್ಲಿ ಅಲ್ಲ ಸುತ್ತಾ ಇರ್ತಾರೆ. ಆ ಪ್ರದೇಶ ಸ್ವಲ್ಪ ಶಾಂತಿ ಆಗುತ್ತೆ. ಅಲ್ಲಿ ಸ್ವಲ್ಪ ಇನ್ನೊಂದು ನವಿಲ್ಕೊಂಡ ಅಂತ ಬಂದು ಒಂದ್ ಜಾಗ, ಅಲ್ಲೇ ಒಂದು ಸ್ವಲ್ಪ ಪ್ಲೇಸ್ ಇದೆ ಅಂತೆ. ಅಲ್ಲಿ ಬಂದಾಗ ಎಲ್ಲ ನವಿಲುಗಳಲ್ಲಿ ಭಗವಂತ ನೋಡಿ ನೃತ್ಯ ಮಾಡುತ್ತಂತೆ. ಮತ್ತು ಪೇಗಲ ಕೊಂಡ ಅಂತನೂ ಅಲ್ಲಿ ಇನ್ನೊಂದು ಕೊಂಡ ಇದೆ. ಆ ಕೊಂಡದಲ್ಲಿ ಭೃಗು ಮಹರ್ಷಿ ತಪಸ್ಸನ್ನ ಮಾಡಿದ್ರು ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಆವಲ ಪ್ರದೇಶ ಬಂದಾಗ ಉಗ್ರ ರೂಪದಲ್ಲಿದ್ದ ಸ್ವಾಮಿಗೆ ನರಸಿಂಹದೇವರಿಗೆ ಸ್ವಲ್ಪ ಶಾಂತಿ ಸಿಗ್ತದೆ. ಅಲ್ಲಿ ಚೆಂಚುಲಕ್ಷ್ಮಿ ಎಂಬ ಏನ್ ಹೇಳ್ತಾರೆ ಅವ್ರನ್ನ ಒಂದು ಆದಿವಾಸಿ ಹೆಣ್ಣಾಗಿರ್ತಾರೆ. ಆ ಆದಿವಾಸಿ ಹೆಣ್ಣನ್ನ ನೋಡ್ತಾರಂತೆ. ಅವರಲ್ಲಿ ಮೋಹಗೊಂಡಾಗ ಅವ್ರು ನಮ್ಮ ದೇವತೆಗಳಲ್ಲಿ ಸೇರಿ ಭಗವಂತ ನರಸಿಂಹಸ್ವಾಮಿಗೆ ಮದುವೆಯನ್ನ ಮಾಡಿಸ್ಬೇಕಂತ ಮಾಡ್ತಾ ಇರ್ತಾರೆ. ಈ ಒಂದು ವಿಷಯ ನಾರದ ಮುನಿಗಳು ಅಹೋಬಲದಲ್ಲಿ ಲಕ್ಷ್ಮಿಗೆ ತಿಳಿಸ್ತಾರಂತೆ. ಈ ರೀತಿ ನಿನ್ನ ಪತಿಗೆ ವಿವಾಹ ಆಗ್ತಿದೆ ತಾಯಿ ಅಂದ ತಕ್ಷಣ ಲಕ್ಷ್ಮೀ ದೇವಿ ಅಲ್ಲಿಗೆ ಬರೋ ಅಷ್ಟರಲ್ಲಿ ಮದ್ವೆ ಆಗೋಗ್ಬಿಟ್ಟಿರ್ತದೆ. ಅದ್ರಿಂದ ಏನ್ ಮಾಡ್ತಾರೆ, ತಾಯಿ ಕೋಪಿಸ್ಕೊಂಡು ಏನ್ ಮಾಡ್ತಾರೆ, ಸ್ವಾಮಿಯ ಬಲಭಾಗದಲ್ಲಿರುವಂತ ಒಂದು ಸುರಂಗ ಮಾರ್ಗದಿಂದ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರಭಸದಿಂದ ಹೋಗ್ತಾ ಇದ್ದಾಗ ಸ್ವಾಮಿ ತಡಿತಾರತ್ತೆ, ಲಕ್ಷ್ಮಿ ನಿಲ್ಲು, ಆಕೆ ಕೂಡ ನಿನ್ನ ಅಂಶದವಳೆ, ನೀನೆಲ್ಲೂ ಹೋಗ್ಬೇಡ ಅಂದಾಗ ತಾಯಿಯ ಮೇಲ್ಗಡೆ 100 ಮೆಟ್ಲುಗಳಿಂದ ಮೇಲಿರುವ ಜಾಗದಲ್ಲಿ ಅಲ್ಲೇ ನಿಂತ್ಕೊಂಡಿರುತ್ತೆ. ಆ ಜಾಗವು ಕೂಡ ಲಕ್ಷ್ಮಿಯ ದೇವಾಲಯವಾಗಿದೆ. ಅಲ್ಲಿ ಕೂಡ ನಾವು ದರ್ಶನವನ್ನ ಮಾಡ್ಕೋಣ. ಈ ಕ್ಷೇತ್ರದ ಪಾಲಕ ಮಹಾಲಕ್ಷ್ಮಿ ಅಲ್ಲಿದ್ದಾರೆ. ಈ ಕ್ಷೇತ್ರ ಪಾಲಕ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ. ಈ ಕ್ಷೇತ್ರ ಪ್ರತ್ಯಕ್ಷವಾದಂತ ಒಂದು ಪವಾಡ ಇದೆ ಅಂತಾನು ಹೇಳ್ತಾರೆ. ಏನಪ್ಪಾ ಅಂದ್ರೆ ಈ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಸ್ವಇಚ್ಛೆಯಿಂದ ಯಾರೂ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಪುರಾಣದಲ್ಲಿ ತಿಳ್ಕೊಂಡಿದೀವಿ. ಯಾರು ಕೂಡ ನಾನು ಹೋಗ್ತೀನಿ ಅಂತ ಒಂದು ಅಹಮಿಂದ ಅಹಂಕಾರನೋ ನಾನು ಹೋಗ್ತೀನಿ ಅನ್ನೋ ಅಹಂಕಾರನೋ, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಕಾರ್ ಇದೆ, ನನ್ನ ಹತ್ರ ಇದಿದೆ ಅನ್ನೋ ಒಂದು ಅರ್ಪದಿಂದಲೂ ಸ್ವಾಮಿ ದರ್ಶನ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಈ ಒಂದು ಇಲ್ಲಿ ಪಾದ ಸ್ಪರ್ಶ ಮಾಡಕ್ ಕೂಡ ಅಸಾಧ್ಯ ಅಂತ ಹೇಳ್ತಾರೆ. ಸ್ವಾಮಿಯ ಅನುಗ್ರಹ ಮಾಡಿದ್ರೆ ಮಾತ್ರನೇ ಈ ಕ್ಷೇತ್ರಕ್ಕೆ ಬರೋದಕ್ಕೆ ಸಾಧ್ಯ ಅಂತಾರೆ. ಮತ್ತು ಅದು ಒಂದು ಅನುಗ್ರಹ ಇರಬೇಕು. ಎರಡನೇದು ಹೇಳ್ತಾರೆ ಅಂದ್ರೆ ಅವರ ಕರ್ಮ ಕಳೆಯದಿದ್ರೆ, ಯಾರೊಬ್ಬರ ಕರ್ಮ ಕಳೆಯದಿದ್ರೆ
ಆ ಗರ್ಭಗುಡಿಯ ಪ್ರವೇಶಕ್ಕೆ ಒಳಗಡೆ ಹೋಗಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕರ್ನಾಟಕದ ಏಕೈಕ ಕ್ಷೇತ್ರ ಇದು. ಇಲ್ಲಿ ಅಂದ್ರೆ ಗರ್ಭಗುಡಿಯ ಪ್ರದಕ್ಷಿಣೆ ಮಾಡುವಂತ ಕ್ಷೇತ್ರ ಕರ್ನಾಟಕದಲ್ಲಿ ಒಂದು ಸ್ಥಳ, ಮತ್ತೆ ಸಿಮಾಚಲ ಅನ್ನೋ ಒಂದು ಕ್ಷೇತ್ರ ಗರ್ಭಗುಡಿ, ಅಲ್ಲಿ ಮಾತ್ರನೇ ಗರ್ಭಗುಡಿಯ ಒಳಗಡೆ ಹೋಗಿ ಭಗವಂತನ ಒಂದು ನಾವು ದರ್ಶನವನ್ನ ಮಾಡಬಹುದು ಅಂತ ಹೇಳ್ತಾರೆ. ಸ್ವಾಮಿಯ ಪ್ರದಕ್ಷಿಣೆ ಮಾಡುವಂತ ಪವಿತ್ರವಾದಂತ ಕ್ಷೇತ್ರ ಇದಾಗಿದೆ. ದೇವರನ್ನ ಗರ್ಭಗುಡಿಯಲ್ಲಿ ಪ್ರತ್ಯಕ್ಷೆ ಮಾಡುವಂತ ಅದೃಷ್ಟ ಯಾರಿಗೂ ಸಿಗಲ್ಲ. ನಾವೆಲ್ಲ ಹೊರಗಡೆಯಿಂದ ಮಾಡ್ತೀವಿ, ಇಲ್ಲ ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಳ್ತೀವಿ, ಸುತ್ತು ಬರೋದಕ್ಕೆ ಪ್ರದಕ್ಷಿಣೆ ಮಾಡೋದಕ್ಕೆ ಆಗೋದಿಲ್ಲ. ದೇವರನ್ನ ಪ್ರದಕ್ಷಿಣೆ ಮಾಡಿದ ತಕ್ಷಣ ಯಾವುದೋ ಒಂದು ಏನೇ ನಮ್ಮಲ್ಲಿ ಆಗಿರುವಂತ ಒಂದು ನೆಗೆಟಿವಿಟಿ ಏನಂತಾರೆ ಅಂದ್ರೆ ಭೌತಿಕವಾಗಿ ಕೆಲವರು ಅವ್ರಿಗೆಲ್ಲ ಹೇಳ್ಕೊಂತಾರೆ, ಇಲ್ಲಿ ಸ್ಥಳ ಪ್ರಮಾಣ ಎಲ್ಲ ತಿಳಿಸಿರೋದು ಯಾವುದೇ ಒಂದು ಮಾನಸಿಕ ಪ್ರಯೋಗ ಆಗಿರ್ಬೋದು, ನವಗ್ರಹ ದೋಷ ಆಗಿರ್ಬೋದು, ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲೇ ದೂರ ಆಗುತ್ತೆ ಅಂತ ಹೇಳ್ತಾರೆ. ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದೊಂದು ಪ್ರಕ್ರಿಯೆ ಇದೆ ಅಂತ ಹೇಳ್ತಾರೆ. ಒಂದೊಂದಕ್ಕೂ ಒಂದೊಂದು ಅನುಗ್ರಹ ಇರುತ್ತಂತೆ. ನಾವು ವಿಶೇಷವಾಗಿ ದೈಹಿಕವಾಗಿ ಮಾನಸಿಕವಾಗಿ ಇರತಕ್ಕಂತ ಕ್ಲೇಶಗಳನ್ನೆಲ್ಲವನ್ನು ಕೂಡ ಇಲ್ಲಿ ದೂರ ಮಾಡತಂತ ಕ್ಷೇತ್ರ. ಈ ಸ್ವಾಮಿಯ ಪ್ರದಕ್ಷಿಣೆ ಮಾಡಿದ ತಕ್ಷಣ ಹತ್ತಿರದಲ್ಲಿ ಯಾವುದೋ ಒಂದು ಶುಭ ವಾರ್ತೆಯನ್ನು ಕೂಡ ನಾವು ಕೇಳಬಹುದು ಅಂತಾನು ಕೂಡ ಹೇಳ್ತಾರೆ. ಅಂದ್ರೆ ಅಲ್ಲಿ ಸ್ವಾಮಿ ಅಲ್ಲಿಯ ಪುರೋಹಿತರು ಅಲ್ಲಿಯ ಒಂದು ಸ್ಥಳ ಪರಿಮಾಣ ಹೇಳ್ತಾರೆ, ಇಲ್ಲಿ ಮಾಡಿದ ತಕ್ಷಣ ಖಂಡಿತವಾಗಿ ನಿಮಗೆ ಒಂದು ಶುಭ ವಾರ್ತೆ ಸಿಗುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವು ಕೂಡ ಅಲ್ಲಿಗೆ ಹೋಗೋಣ, ನಮ್ಮ ಒಂದು ಏನೆಲ್ಲ ಕರ್ಮಗಳನ್ನ ಕಳಿಯೋಣ, ಭಗವಂತನ ಅನುಗ್ರಹವನ್ನ ಪಡ್ಕೊಳ್ಳೋಣ. ಅದಕ್ಕೆ ಇನ್ನೂ ಒಂದು ವಾರ ಟೈಮ್ ಇದೆ. ಭಗವಂತ ನಮಗೆ ಅನುಗ್ರಹವನ್ನ ಕೊಡ್ಬೇಕು. ಅನುಗ್ರಹ ಕೊಡುವಂತ ಯಾವ ರೀತಿ ಕೇಳ್ಕೊಳ್ಬೇಕು ನಾವು ಕೃಷ್ಣನನ್ನ? ನಮ್ಮ ಸಂಕೀರ್ತನೆ ಮುಖಾಂತರ ನಾವೆಷ್ಟು ಭಗವಂತನಿಗೆ ಕೊಡ್ತೀವೋ ಅಷ್ಟಾಗಿ ನಾವು ಪಡ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಭೌತಿಕ ಜನಗಳಿಗೆ ಕೊಟ್ಟಷ್ಟು ನಮ್ಮ ಹತ್ರ ಕಳ್ಕೊಳ್ತಾ ಹೋಗ್ತೀವಿ. ಭಗವಂತನಿಗೆ ಕೊಟ್ಟಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ನಾವು ಭಗವಂತನಿಗೆ ನಾವೇನು ಕೊಡ್ಬೇಕಾಗಿಲ್ಲ. ನಮ್ಮ ಸಂಕೀರ್ತನೆ ಏನ್ ಕೊಡ್ಬೇಕು? ಹರಿನಾಮ ಸಂಕೀರ್ತನ ಮಾಡ್ತಾ ಇದ್ರೆ ನಮಗೆ ಅನುಗ್ರಹ ಸಿಗುತ್ತೆ. ನಾವು ಖಂಡಿತ ಎಲ್ಲರೂ ಪ್ರತಿಯೊಬ್ರು 400-500 ಜನ ನಾವೇನಿದೀವಿ ನಾವೆಲ್ಲರೂ ಹೋಗ್ಬೋದು. ಯಾಕಂದ್ರೆ ಹೇಳ್ತಾ ಇದಾರೆ ಭಗವಂತ, ಅಷ್ಟು ಸುಲಭ ಅಲ್ಲ ನನ್ನ ಜಾಗಕ್ಕೆ ಬರೋದು, ನಿನಗೆ ಅನುಗ್ರಹ ಇರ್ಬೇಕು, ನಿನ್ನ ಕರ್ಮ ಕಳೆದಿರ್ಬೇಕು ಅಂತ ಖಂಡಿತವಾಗಿ ನಾವು ಆ ಪ್ರಯತ್ನವನ್ನ ಭಗವಂತನ ನಾವು ಕೇಳ್ಕೊಳ್ಳೋಣ, ಖಂಡಿತವಾಗಿ ನಮ್ಗೆ ಆ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ. ಇದು ನರಸಿಂಹಸ್ವಾಮಿ ಮತ್ತು ಲಕ್ಷ್ಮಿ ಅಮ್ಮ ಇರುವಂತ ಜಾಗವನ್ನ ನಾವು ತಿಳ್ಕೊಂಡ್ವಿ, ಕಾಮಧೇನು ತಿಳ್ಕೊಂಡ್ವಿ. ಮತ್ತೆ ಭೃಗು ಮಹರ್ಷಿಗಳು ಯಾಕೆ ಬಂದ್ರು ಇಲ್ಲಿ? ಭೃಗು ಮಹರ್ಷಿಗೂ ಇದಕ್ಕೂ ಏನ್ ಸಂಬಂಧ? ಯಾತಕ್ಕೆ ಭೃಗು ಮಹರ್ಷಿ ಇಲ್ಲಿ ಬಂದ್ರು? ಅವ್ರಿರುವಂತ ಜಾಗನೇ ಬೇರೆ, ಇಲ್ಲಿಗೆ ಯಾಕೆ ಬಂದ್ರು ಅಂತ ತಿಳ್ಕೊಂಡಾಗ ಇಲ್ಲಿ ಏನಂತ ಇತಿಹಾಸದಲ್ಲಿ ಒಂದು ಸನ್ನಿವೇಶ ಅಂತಂದ್ರೆ, ಋಷಿಗಳೆಲ್ಲರೂ ಕೂಡ ಯಜ್ಞವನ್ನ ಮಾಡ್ತಾ ಇರ್ತಾರೆ. ಯಜ್ಞವನ್ನ ಮಾಡ್ತಾ ಇದ್ದಂತ ಸಮಯದಲ್ಲಿ ಅವ್ರು ಹೇಳ್ತಾರೆ, ಹಿಂದೆ ಇದೆ ಪ್ರಭು, ಹಿಂದೆಗಡೆ ಇದೆ. ಅಂದ್ರೆ ಯಜ್ಞವನ್ನ ಮಾಡ್ತಾ ಇರುವಂತ ಸಮಯದಲ್ಲಿ ಏನ್ ಮಾಡ್ತಾರೆ, ಅರ್ಘ್ಯವನ್ನ ಯಾರಿಗೆ ಕೊಡ್ಬೇಕು, ನಾವು ನಮ್ಮ ಯಜ್ಞ ಫಲವನ್ನ ನಾವ್ ಯಾರಿಗೆ ಕೊಡ್ಬೇಕು, ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಸರಿ ಭೃಗು ಮಹರ್ಷಿನ ಕಳ್ಸೋಣ, ಭೃಗು ಮಹರ್ಷಿ ಹೋಗಿ ತಿಳ್ಕೊಂಡ್ ಬರ್ಲಿ, ಯಾರು ಶ್ರೇಷ್ಠರು ಅನ್ನೋ ಕಂಡಿಡ್ಕೊಂಡ್ ಬರ್ಲಿ, ಅವರಿಗೆ ನಾವು ನಮ್ಮ ಅರ್ಘ್ಯವನ್ನ ಕೊಡೋಣ ಅಂತ ಹೇಳಿ ಭೃಗು ಮಹರ್ಷಿಯನ್ನ ಕಳಿಸ್ತಾರೆ. ಭೃಗು ಮಹರ್ಷಿ ಏನ್ ಮಾಡ್ತಾರೆ, ಫಸ್ಟ್ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮನ ಹತ್ರ ಹೋದಾಗ ಬ್ರಹ್ಮ ನನ್ನ ಸೃಷ್ಟಿಯ ಇದಲ್ವಾ ಅಂತೇಳಿ ಈ ಭೃಗು ಮಹರ್ಷಿನೂ ಹೇಳ್ತಾರೆ. ಭೃಗು ಮಹರ್ಷಿ ಯಾರು? ಭೃಗು ಮಹರ್ಷಿ ಕೂಡ ಶುಕ್ಲಾಚಾರ್ಯರ, ಅಸುರರ ಗುರು ಶುಕ್ಲಾಚಾರ್ಯರ ತಂದೆ ಇವರು. ಯಾಕಂದ್ರೆ ಏನ್ ಮಾಡ್ತಾರೆ, ಈ ಭೃಗು ಮಹರ್ಷಿನ ಕಳಿಸ್ಕೊಡ್ತಾರೆ. ಭೃಗು ಮಹರ್ಷಿನ ಕಳಿಸಿದಾಗ ಬ್ರಹ್ಮನ ಹತ್ರ ಬರ್ತಾರೆ. ಬ್ರಹ್ಮ ಬಂದಾಗ ಏನ್ ಮಾಡ್ತಾರೆ, ಬ್ರಹ್ಮನ ಹತ್ರ ನಿಂತ್ಕೊಂಡು ಕೇಳ್ತಾರೆ, ಅವ್ರನ್ನ ಒಳಗಡೆ ಹೋಗಕ್ಕೆ ಇಲ್ಲ ಭಗವಂತ ಇಲ್ಲಿ ಹೋಗಕ್ ಆಗೋದಿಲ್ಲ, ಭಗವಂತ ಏಕಾಂತದಲ್ಲಿ ಸರಸ್ವತಿ ಅಮ್ಮನ ಜೊತೆ ಏಕಾಂತದಿಲ್ದಾರೆ, ನಿಮಗೆ ಬಿಡಕ್ ಆಗಲ್ಲ ಅಂತ ಹೇಳಿ ಅಂದ್ರೆ ಇದ್ ಮಾಡ್ತಾರೆ. ಮತ್ತೆ ಬ್ರಹ್ಮರು ಕೂಡ ಅಲ್ಲಿ ಒಳಗಡೆ ಹೋದ್ರು ಕೂಡ ಅವರು ಅಷ್ಟು ಗಮನವನ್ನ ಕೊಡೋದಿಲ್ಲ. ನನ್ನ ಮಗು ತಾನೇ ಏನುವುದು ಅಂತ ಹೇಳಿ ಅಷ್ಟಾಗಿ ಇದ್ ಮಾಡಲ್ಲ. ಅದ್ರಿಂದ ಕೋಪಗೊಂಡ್ಕೊಂಡು ಬಂದ್ಬಿಡ್ತಾರೆ. ಮತ್ತೆ ಶಿವನ ಹತ್ರ ಬರ್ತಾರೆ. ಶಿವನ ಹತ್ರ ಬಂದಾಗ ಶಿವನ ಗಣ ಏನ್ ಮಾಡುತ್ತೆ, ಪ್ರಭು ಹಿಂದೆ ಇದೆ ಪ್ರಭು, ಅದು ಈಶ್ವರನ್ ಗಾಡೆ ಅಡ್ಡೆ ಮಾಡ್ತಾರೆ ಸ್ಲೈಡ್. ಅಲ್ಲಿ ಕೂಡ ಏನ್ ಮಾಡ್ತಾರೆ, ಇವ್ರಿಗೆ ಶಿವನ್ಗೂ ಕೂಡ ಗಣಗಳು ತಡೀತಾರೆ, ಇಲ್ಲ ಬಿಡಕ್ ಆಗೋದಿಲ್ಲ, ಒಳಗಡೆ ಭಗವಂತ ಪಾರ್ವತಿ ಜೊತೆ ನಡೀತಾರೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅವ್ರಿಗೆ ಸರಿ ಬಿಡು, ಆಯ್ತು ಬಿಡು ಅಂತೇಳಿ ವಿಷ್ಣು ಹತ್ರ ಬರುತ್ತೆ. ಬ್ರಹ್ಮ ಆಯ್ತು, ಶಿವ ಆಯ್ತು, ವಿಷ್ಣು ಹತ್ರ. ವಿಷ್ಣು ಮೇಲೆ ಬಂದಾಗ ಭಗವಂತ ಕ್ಷೀರಸಾಗರದ ಮೇಲೆ ಆರಾಮವಾಗಿ ಮಲ್ಕೊಂಡಿರ್ತಾರೆ. ಮಲ್ಕೊಂಡಿದ್ದಾಗ ಇಲ್ಲಿ ಲಕ್ಷ್ಮಿ ಅಮ್ಮ ಅವರ ಪಾದ ಸೇವೆಯನ್ನ ಮಾಡ್ತಾ ಇರ್ತಾರೆ. ಸರಿ ಅನ್ಬಿಟ್ಟಾಗ ಇಲ್ಲಿಗೆ ಇಬ್ರಿಂದನೂ ಅವ್ರಿಗೆ ಬಂದಿದೆ, ತುಂಬಾ ಕೋಪ ಬಂದಿದೆ ಭೃಗು ಮಹರ್ಷಿಗೆ. ಇಬ್ರು ನನ್ಗ ತುಂಬಾ ಟ್ರೀಟ್ ಮಾಡಿಲ್ವಲ್ಲ ಅನ್ನೋ ಒಂದು ಇದಿರುತ್ತೆ. ಆಗ ಏನ್ ಮಾಡ್ತಾರೆ, ಬರ್ತಾರೆ, ನೋಡ್ತಾರೆ, ಇಬ್ರು ಗಮನಿಸ್ತಾನೆ ಇಲ್ಲ, ಯಾರು ಗಮನಿಸ್ತಾ ಇಲ್ಲ. ಹಾಗೇನ್ ಮಾಡ್ತಾರೆ, ಕೋಪದಿಂದ ಜಾಡಿಸಿ ಭಗವಂತನ ಎದೆಗೆ ಒದ್ದು ಬಿಡ್ತಾರೆ. ವಕ್ಷಸ್ಥಳಕ್ಕೆ ಒದ್ದಾಗ ಅಲ್ಲಿ ಲಕ್ಷ್ಮಿ ಅಮ್ಮನ ವಾಸಸ್ಥಾನ, ಲಕ್ಷ್ಮೀ ದೇವಿಗೆ ತುಂಬಾ ಕುಪಿತಳಾಗ್ತಾಳೆ. ಆಮೇಲೆ ಲಕ್ಷ್ಮೀ ದೇವಮ್ಮ ನಿಂತ್ಕೊಳ್ತಾರೆ, ಏನಾದ್ರು ಶಿಕ್ಷೆ ಕೊಡ್ಬೋದೇನೋ ಭೃಗು ಮಹರ್ಷಿಗೆ ಅಂತ. ಇಲ್ಲ, ಹಾಗೇನ್ ಮಾಡ್ತಾರೆ, ಭಗವಂತ ಅಯ್ಯೋ ಎದ್ದು ಕಣ್ಣು ಬಿಡ್ತಾರೆ, ಏನೂ ಗೊತ್ತಿಲ್ಲ ರೀತಿ ಕಣ್ಣನ್ನ ಬಿಟ್ಟು, ಅಯ್ಯೋ ಭಗವಂತ ಮಹರ್ಷಿಗಳೇ, ನಿಮಗೆ ಕಾಲಿಗೆ ತುಂಬಾ ನೋವು ಆಯ್ತಾ, ನನ್ನ ಕೌಸ್ತುಭ ಮಣಿಯಿಂದ ಕಾಲಲ್ಲಿ ಅದು ಆಭರಣ, ಅದ್ರಿಂದ ಏನಾದ್ರು ಕಾಲಿಗೆ ಚುಚ್ತಾ ನಿಮ್ಗೆ ಅಂತ ಹೇಳಿ ಕಾಲನ್ನು ಸವರ್ತಾ ಅವ್ರ ಕಾಲಲ್ಲಿರುವಂತ ಕ್ರೋಧ ನೇತ್ರವನ್ನ ಅಮುಕ್ಬಿಡ್ತಾರೆ. ಅಂದ್ರೆ ಆ ಕ್ರೋಧದಿಂದ ನಮಕ್ದಾಗ ಅವ್ರಿಗೆ ಮನವರಿಕೆ ಆಗುತ್ತೆ.
ಅಯ್ಯೋ ನನ್ಗೆ ಅಷ್ಟು ಬೇಗ ಲಕ್ಷ್ಮಿ ಬಗ್ಗೆ ಕೋಪ ಮಾಡ್ಕೊಂಡು ಅವ್ರ ಕಾಲನ್ನ ಹಿಡ್ಕೊಂತ ತಕ್ಷಣ ಭೃಗು ಮಹರ್ಷಿ ಕಾಲನ್ನ ಹಿಡ್ಕೊಂಡಾಗ ಆಕೆ ಕೋಪಾದ್ರಿತಳಾಗಿ ಹೊರಟು ಬಿಡ್ತಾರೆ. ಹೊರಟು ಬಿಟ್ಟಾಗ ಅದು ಮುಂದೆ ನಡೆಯೋದು ಅಂತಂದ್ರೆ ಶ್ರೀನಿವಾಸ ಕಲ್ಯಾಣ. ಹೊರಟೋದಾಗ ಇಲ್ಲಿ ಭೃಗು ಮಹರ್ಷಿಗೆ ಕ್ರೋಧ ಹೋಗುತ್ತೆ. ಆಗ ಕ್ರೋಧವಾಗಿ ಭಗವಂತನ ಒಂದು ಕ್ಷಮೆನ ಕೇಳ್ಕೊಂಡು, ಇಲ್ಲ ಇದಕ್ಕಾಗಿ ನಾನು ಮಾಡಿರೋ ಒಂದು ತಪ್ಪಿಗೆ ನಾನು ಪ್ರಾಯಶ್ಚಿತ್ತವನ್ನ ಪಡಿಲೇಬೇಕು, ಇದಕ್ಕೆ ನಾನು ಶಿಕ್ಷೆನ ಪಡ್ಕೊಳ್ಳೇಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಎಲ್ಲಾ ಕಡೆಗೂ ಹೋಗಿ ಅವರು ತಪಸ್ಸನ್ನ ಮಾಡ್ಕೊಂಡು ಕುತ್ಕೊಳ್ತಾರೆ. ಅವ್ರು ಎಲ್ಲಿ ಕೂತ್ಕೊಂಡ್ರು ಕೂಡ ಅವರ ತಪಸ್ಸಿಗೆ ಅಲ್ಲಿ ಯಾವ ಒಂದು ಇದನ್ನು ಕೂಡ ಅವ್ರಿಗೆ ತಪಸ್ಸಿನಲ್ಲಿ ಏನೇ ಮಾಡ್ಬೇಕು, ಏನೇ ಕುತ್ಕೊಂಡ್ರು ಕೂಡ ಮನಸ್ಸಿಗೆ ಶಾಂತಿನೇ ಸಿಗ್ತಾ ಇರಲ್ಲ. ಮನೆಗ್ ಶಾಂತಿ ಇಲ್ಲ, ಏನಿಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ. ಏನ್ ಮಾಡೋದಪ್ಪ? ಹಾಗಂದಾಗ ಎಲ್ಲಾ ಕಡೆ ಕುತ್ಕೊಂಡಾಗ ಏನೋ ಒಂದು ಕೆಸರಿಸಿ, ಏನೋ ಒಂದು ಕಿರಿಕಿರಿ. ಆಗ ಈ ಜಾಗದಲ್ಲಿ, ಈ ಕೊಂಡದ ಜಾಗದ ಮೇಲೆ ಬರ್ತಾರಂತೆ. ಪೇಗಲಕೊಂಡ. ಆ ಪೇಗಲಕೊಂಡದ ಹತ್ರ ಬಂದು ಕುತ್ಕೊಂಡಾಗ ಏನಾಗ್ತದಂತೆ ಅವ್ರಿಗೆ, ಅಲ್ಲಿ ಬಂದಾಗ ಅಲ್ಲಿ ಏನೋ ಒಂದು ರೀತಿಯ ಮನಸ್ಸಿಗೆ ನೆಮ್ಮದಿ ಸಿಗ್ತದಂತೆ. ಆ ಒಂದು ನೆಮ್ಮದಿ ಸಿಕ್ತಾಗ ಏನ್ ಮಾಡ್ತಾರೆ, ಭೃಗು ಮಹರ್ಷಿ ಏನ್ ಮಾಡ್ತಾರಂತೆ, ದೇವದ ದರ್ಶನ ಪ್ರದಕ್ಷಿಣೆಯನ್ನ ಮಾಡ್ಕೊಂಡು ಅಲ್ಲಿ ಬಂದಾಗ ಅವ್ರ ಕೈನಲ್ಲಿ ಒಂದು ಸಾಲಿಗ್ರಾಮ ಉದ್ಭವ ಆಗ್ತದಂತೆ. ಆ ಸಾಲಿಗ್ರಾಮ ಉದ್ಭವದಾಗ ಏನ್ ಮಾಡ್ತಾರಂತೆ, ಆ ಸಾಲಿಗ್ರಾಮನ ಕೈಗೆ ಇಟ್ಕೊಂಡ ತಕ್ಷಣ ಅವರ ಮನಸ್ಸಲ್ಲಿ ಇದ್ದಂತ ಒಂದು ಕಸಿವಿಸಿ ಎಲ್ಲವೂ ಅಂದ್ರೆ ಭಗವಂತನ ಒಂದು ದರ್ಶನ ಆ ಸಾಲಿಗ್ರಾಮದ ಮೂಲಕ ಅವ್ರಿಗೆ ಆಗ್ತದೆ. ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಅವರಲ್ಲಿರುವಂತ ಒಂದು ಮನಸ್ಸಿನ ವ್ಯಾಕುಲತೆ, ಮನಸ್ಸಿನ ಒಂದು ಏನೆಲ್ಲ ಒಂದು ಅವ್ರಿಗೆ ಡಿಪ್ರೆಷನ್ ಅಂದ್ರೆ ಇತ್ತು, ಅದೆಲ್ಲವೂ ಕೂಡ ಅವ್ರಿಗೆ ಹೊರಟೋಗುತ್ತಂತೆ. ಹೊರಟೋದಾಗ ಆಗೇನ್ ಮಾಡ್ತಾರಂತೆ, ಅಲ್ಲಿ ಹೇಳ್ತಾರಂತೆ, ಈ ಕ್ಷೇತ್ರದಲ್ಲಿ ಯಾರು ಬಂದು ಈ ಒಂದು ರೀತಿನಲ್ಲಿ ಪ್ರದಕ್ಷಿಣೆಯನ್ನ ಮಾಡಿ ಈ ಸಾಲಿಗ್ರಾಮದ ಒಂದು ಅಂತ ತೀರ್ಥ ಪ್ರೋಕ್ಷಣೆಯನ್ನ ಅವ್ರು ಮಾಡುವಂತ ವ್ಯಾವಹಾರಿಕ ಬಿಸ್ನೆಸ್ ಅದೆಲ್ಲವೂ ಕೂಡ ಮಾಡ್ಕೊಂಡ್ರೆ, ಅದಕ್ಕೆ ಆ ಒಂದು ನೀರನ್ನು ತಗೊಂಡೋಗಿ ಪ್ರೋಕ್ಷಣೆ ಮಾಡಿದ್ರೆ ಖಂಡಿತವಾಗಿ ಅವ್ರ ಅಭಿವೃದ್ಧಿನ ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಭೃಗು ಮಹರ್ಷಿಗಳು ಬಂದಂತ ಸಮಯ ಏನ್ ಹೇಳ್ತಾರೆ, ಅಲ್ಲಿ ಶ್ರಾವಣ ಶನಿವಾರ ಅಂತ ಹೇಳ್ತಾರೆ. ಅಂದ್ರೆ ಶ್ರಾವಣ ಶನಿವಾರದಲ್ಲಿ ಈ ಜಾಗಕ್ಕೆ ಹೋದಾಗ ಅಲ್ಲಿ ಆ ಶ್ರಾವಣ ಶನಿವಾರದಲ್ಲಿ ಇಲ್ಲಿ ಒಂದು ದರ್ಶನ ಮಾಡಿದ್ರೆ ಅವ್ರು ಮಾಡಿರುವಂತ ಒಂದು ಪಾಪಗಳು, ಮಾಡಿರುವಂತ ಎಲ್ಲವೂ ಕೂಡ ಕ್ರೋಧಗಳು ಎಲ್ಲವೂ ಕಳೆದು ಅವರಿಗೆ ಒಂದು ಒಳ್ಳೆ ರೀತಿ ಆಗುತ್ತೆ, ಒಳ್ಳೇದು ಅವರಿಗೆ ಸಂಭವಿಸುತ್ತೆ ಅಂತ ತಿಳಿಸ್ತಾರೆ. ಅದರಿಂದ ಇವತ್ತಿಗೂ ಕೂಡ ಇಲ್ಲಿ ಕೆಲವೊಂದು ಪವಾಡ ಮಾಡುವಂತ, ಸೃಷ್ಟಿ ಮಾಡುವಂತ ಶಕ್ತಿ ಇರುವಂತ ಒಂದು ಈ ಸಾಲಿಗ್ರಾಮ ತೀರ್ಥವನ್ನ ಯಾರು ತೆಗೆದುಕೊಂಡು ಹೋಗಿ ಪ್ರೋಕ್ಷಣೆ ಮಾಡಿದ್ರೆ ಏನಾಗುತ್ತೆ, ಅವರ ವ್ಯವಹಾರ ಕ್ಷೇತ್ರಗಳಲ್ಲಿ ತುಂಬಾ ಏನೇ ಒಂದು ಅವ್ರಿಗೆ ಮಾಡಿದ್ರು ಕೂಡ ಅವ್ರಿಗೆ ಸಂಭವಿಸಿರುವಂತ ಏನೇ ಒಂದು ಸಂಕಷ್ಟಗಳು, ನೋವು ಎಲ್ಲವೂ ಕೂಡ ದೂರ ಆಗುತ್ತೆ. ಇದು ಕೂಡ ಇವತ್ತಿಗೂ ನಡೀತಿದೆ ಅಂತ ಹೇಳ್ತಾರೆ. ಈ ಒಂದು ಪವಾಡದ ಕ್ಷೇತ್ರದಲ್ಲಿ ಭೃಗು ಮಹರ್ಷಿಗಳು ಆ ಒಂದು ಒಳಗಡೆ ಪ್ರವೇಶ ಮಾಡಿದ ತಕ್ಷಣನೇ ಆ ಶಾಲಿಗ್ರಾಮ ಅವ್ರ ಕೈಲಿ ಬರುತ್ತೆ. ಅದನ್ನ ತಕ್ಷಣ ಅವ್ರ ಏನ್ ಮಾಡ್ತಾರೆ, ಅವರ ಮನೋಸ್ಥಿತಿ, ಅವರ ಮನೋವ್ಯಾಕುಲ ಎಲ್ಲವೂ ಕೂಡ ನಿವಾರಣೆಯಾಗಿ ಅವರಿಗೆ ಆನಂದ ಆಗುತ್ತಂತೆ, ಅನುಗ್ರಹ ಪ್ರಾಪ್ತಿ ಆಗುತ್ತಂತೆ. ಆಗ ಭೃಗು ಮಹರ್ಷಿಗಳು ಏನ್ ಮಾಡ್ತಾರಂತೆ, ಭಗವಂತನ ಕೇಳ್ಕೊಳ್ತಾರೆ, ನರಸಿಂಹನ, ಭಗವಂತ ಇದು ಲೋಕಕ್ಕೂ ಅನುಗ್ರಹ ಮಾಡಿ, ಯಾರು ಈ ಕ್ಷೇತ್ರಕ್ಕೆ ಬರ್ತಾರೋ, ಯಾರು ಈ ಕ್ಷೇತ್ರ ದರ್ಶನವನ್ನು ಮಾಡ್ತಾರೋ ಅವರ ಮನಸ್ಸಿಗೆ ಕೂಡ ಉಲ್ಲಾಸವಾಗಿ ಪರಿವರ್ತನೆ ಆಗ್ಲಿ, ಈ ಕ್ಷೇತ್ರ ಖಂಡಿತವಾಗಿ ಅವ್ರಿಗೆ ಮನೋವ್ಯಥೆಗಳು ನಿವಾರಣೆ ಆಗ್ಲಿ, ಅವ್ರಿಗೂ ಈ ಒಂದು ಇದನ್ನ ಅನುಗ್ರಹಿಸುವಂತ ಅಲ್ಲಿ ಕೇಳ್ಕೊಳ್ತಾರಂತೆ. ಆ ರೀತಿಯಾಗಿ ಈ ರೀತಿಯಾದಂತ ಒಂದು ಅದ್ಭುತವಾದಂತ ಒಂದು ಜಾಗ ಇದು. ಈ ಒಂದು ಅದ್ಭುತವಾದಂತ ಜಾಗವನ್ನ ನಾವು ಆವಲ ಬೆಟ್ಟ ಅಂತ ತಿಳ್ಕೊಂಡ್ವಿ. ಅಂದ್ರೆ ಆವಲ ಬೆಟ್ಟ ಅಂದಾಗ ಆವಲ ಅಂದ್ರೆ ಹಸುವಿನ ಕೊಂಡ, ಹಸುವಿನ ಬೆಟ್ಟ, ಅದು ಧೇನುಗಿರಿ, ಕಾಮಧೇನು ಅಂತ ತಿಳ್ಕೊಂಡಂತ ಸಲ. ಅಂದ್ರೆ ಕಾಮಧೇನು ಅಲ್ಲಿ ನಾಡಿದಾಡದಂತ ಒಂದು ಸಮುದ್ರ ಮಂಥನ ಆದಾಗ ಆಕೆ ಎಲ್ಲೆಲ್ಲೂ ಬೇಕು ಹೇಳ್ತಾರೆ, ತಿಳ್ಕೊಂಡಿದೀವಲ್ಲ, ಆಕೆ ಎಲ್ಲಾ ಕಡೆನೂ ಹೋಗ್ತಾಳೆ, ಒಂದೇ ಕಡೆ ನಿಲ್ಲಲ್ಲ. ಭೂಲೋಕ, ಪಾತಾಳ ಲೋಕ, ಗೋಲೋಕ, ಬೃಂದಾವನ ಎಲ್ಲ ಕಡೆಗೂ ಹೋಗುವಂತ ಶಕ್ತಿಯನ್ನ ಆಕೆಗೆ ಭಗವಂತ ಕೊಟ್ಟಿರ್ತಾನೆ. ಅದರಿಂದ ನಾವೇನ್ ತಿಳ್ಕೊಂಡಿದ್ರೆ, ಈ ಒಂದು ಗೋಮಾತೆಗೆ ನಾವು ಯಾವ ರೀತಿಯಾದಂತ ಒಂದು ಮಾನ್ಯತೆಯನ್ನ ಕೊಡ್ಬೇಕು, ಗೋವನ್ನ ಯಾವ ರೀತಿ ಪೂಜನೀಯವಾಗಿ ಕಂಡಬೇಕು. ಅಂದ್ರೆ ಈಗ ಎಲ್ಲೆಲ್ಲ ನೋಡ್ತಾ ಇದೀವಿ, ಯಾವ ರೀತಿ ಗೋ ಹತ್ಯೆಗಳಾಗ್ತಾ ಇದೆ, ಯಾವ ರೀತಿ ಗೋಹತ್ಯೆನ ಮಾಡ್ತಾರೆ, ಅದನ್ನ ನಮ್ಮ ಅಂದ್ರೆ ಅವ್ರಿಗೆ ಗೊತ್ತು, ಅವ್ರಿಗೆ ಅದ್ರ ಬಗ್ಗೆ ಭಗವಂತ ಆ ಕಾಮಧೇನುವಿನ ಬಗ್ಗೆ ಅದ್ರ ಬಗ್ಗೆ ತಿಳಿದೆ ಮಾಡ್ತಾ ಇರುವಂತ ಒಂದು ಕೆಟ್ಟವಾದಂತ ಅನಾಹುತಗಳನ್ನ ಮಾಡ್ತಾ ಇದ್ರೆ, ಅದನ್ನ ಆದಷ್ಟು ನಾವೇನ್ ನಮ್ಮ ಸನಾತನ ಧರ್ಮದಲ್ಲಿ ನಾವು ಗೋವನ್ನ ಪೂಜನೀಯವಾಗಿ ಮಾಡ್ಬೇಕು. ಹೇಳ್ತೀವಲ್ಲ, ನಾವೊಂದು ಗೋವನ್ನ ನಮಸ್ಕರಿಸಿ ಬಂದ್ರೆ ಸಾಕು, ಗೋವನ್ನ ಮಾಡಿಕೊಂಡು ಬಂದ್ರೆ ಅದರಲ್ಲಿ ಎಲ್ಲ 330 ಕೋಟಿಗಳು ದೇವತೆಗಳು ಇರ್ತಾರೆ, ಭಗವಂತನು ಕೂಡ ತ್ರಿಮೂರ್ತಿಗಳು ಅದರಲ್ಲಿ ಇರ್ತಾರೆ. ಆದ್ರಿಂದ ಗೋವನ್ನ ನಾವು ಪವಿತ್ರವಾಗಿ ಕಾಡ್ಬೇಕು. ಆ ಗೋವನ್ನ ನಡೆದಂತ ಒಂದು ಈ ಜಳವನ್ನ ನಾವು ನಿಜವಾಗ್ಲೂ ಕೂಡ ನಮ್ಗಿಂತ ಅದೃಷ್ಟವಂತ, ನಿಜವಾಗ್ಲೂ ನಮ್ಮ ಗೋವಿಂದ ಸರ್ಕಲ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಈ ಜಾಗವನ್ನು ದರ್ಶನ ಮಾಡಿ. ಖಂಡಿತವಾಗಿಯೂ ಇದಂತೂ ಅದ್ಭುತವಾದಂತ ಒಂದು ಸ್ಥಳ ಆಗಿದೆ, ಅದ್ಭುತವಾದಂತ ಒಂದು ಧಾರ್ಮಿಕ ಸ್ಥಳ.
ಭೌತಿಕ ಸ್ಥಳ ಎಲ್ಲದಕ್ಕೂ ಎರಡಕ್ಕೂ ಯಾರು ಕೆಲವರು ಇಲ್ಲ ಭಕ್ತರು ಬಂದಿರೋ ಅಯ್ಯೋ ದೇವಸ್ಥಾನ ಬರೀ ಮತ್ತೆ ದೇವಸ್ಥಾನದ ಸೀನರಿ ಒಂದು ಅದೃಶ್ಯಗಳು ಅವೆಲ್ಲವನ್ನು ಕೊಡೋದಕ್ಕ ಇದು ಅದ್ಭುತವಾದಂತ ಸ್ಥಳವಾಗಿದೆ ಕಾಮಧೇನು. ಮತ್ತೆ ನಾವು ತಿಳ್ಕೊಂಡ್ವಿ ಆ ನರಸಿಂಹಸ್ವಾಮಿಗಳು ಯಾವ ರೀತಿನಲ್ಲಿ ಅಂದ್ರೆ ನರಸಿಂಹದೇವರು ಅಹೋಬಲದಲ್ಲಿ ಅಂದ್ರೆ ಆ ಏನ್ ಹೇಳ್ತಾರೆ ಅಂದ್ರೆ ಭಗವಂತನ ಅವತಾರಗಳು, ಇನ್ಕಾರ್ನೇಷನ್ ಅಂತ ಹೇಳ್ತೀವಿ. ಭಗವಂತ ಒಬ್ಬ ಕೃಷ್ಣ ಈಚೆ ಬರೋದಿಲ್ಲ, ಭಗವಂತ ಗೋಲೋಕ ಬೃಂದಾವನ ಆತನ ಅವತಾರಗಳು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆ ಯಾರು ತನ್ನ ಭಕ್ತರಿಗೆ ತೊಂದರೆ ಆಗ್ತಾ ಇರ್ತದೋ, ತನ್ನ ಭಕ್ತರಿಗೆ ಒಂದು ನೋವಾಗ್ತಾ ಇರ್ತದೋ ಆ ರೀತಿಯಲ್ಲಿ ಭಗವಂತನ ಒಂದು ಪ್ರತಿದಿನ ಭಗವಂತ ಬರ್ತಾ ಇರ್ತಾರೆ. ಅಂದ್ರೆ ಯಾವುದೋ ತಿಳಿದ ರೀತಿಯಲ್ಲಿ ಯಾವುದೊಂದು ರೂಪದಲ್ಲಿ ಭಗವಂತನ ಅವತಾರಗಳು ನಡೀತಾನೆ ಇರ್ತದೆ. ಅಂದ್ರೆ ಭಗವಂತ ತನ್ನ ಅಂಶಗಳನ್ನ ಕಳಿಸ್ತಾ ಇರ್ತಾನೆ. ಆದ್ರಿಂದ ಆ ಒಂದು ಸ್ಥಳ ನರಸಿಂಹದೇವರನ್ನ ಅಂದ್ರೆ ನರಸಿಂಹದೇವ್ರನ್ನ ಹೇಳ್ತಾರೆ. ನರಸಿಂಹದೇವರ ಬಗ್ಗೆ ಹೇಳ್ತಾರೆ, ಆತ ಎಲ್ಲ ಕಷ್ಟಗಳನ್ನ ಎಲ್ಲವನ್ನ ಒಂದು ನಮ್ಮಲ್ಲಿರುವಂತ ನೋವು ಏನಿದೆ ಅದೆಲ್ಲವನ್ನು ನಿವಾರಣೆ ಮಾಡುವಂತ ಅವನು ಸತ್ಯದಲ್ಲಿ ಅಂದ್ರೆ ನರಸಿಂಹದೇವರಿಗೆ ಮಾಡಿದಾಗ ಅವರು ಏನ್ ಹೇಳ್ತಾರೆ ಯಾಕಂದ್ರೆ ನಂಬಿಕೆ, ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡಾಗ ಯಾವಾಗ್ಲೂ ಅಂದ್ರೆ ಇಲ್ಲಿ ನಾವು ಪ್ರಹ್ಲಾದ ಮಾರನ ರಕ್ಷಣೆ ಮಾಡಿದಾಗ, ಹಿರಣ್ಯಕಶಿಪನ ಸಂಹಾರ ಮಾಡಿದಾಗ ಅವನ್ ಹೇಳ್ತೀವಿ ಸತ್ಯ ಯಾವಾಗ್ಲೂ ಗೆಲ್ತದೆ ಅಂದ್ಕೊಳ್ತೀವಿ. ಅಲ್ಲ, ಆ ನಂಬಿಕೆಗಿಂತ ದೇವರು ಯಾವಾಗ್ಲೂ ನ್ಯಾಯವಂತ, ಆತ ಶಕ್ತಿಶಾಲಿ. ಸತ್ಯ ಗೆಲ್ಲೋದೇ ಒಂದೇ ಅಲ್ಲ, ಭಗವಂತ ನ್ಯಾಯಾಧೀಶ. ಅವನಿಗೆ ಗೊತ್ತು ಯಾರನ್ನ ಗೆಲ್ಸ್ಬೇಕು ಯಾರನ್ನ ಗೆಲ್ಸ್ಬಾರ್ದು ಅಂತ. ಆ ಒಂದು ಜಡ್ಜ್ಮೆಂಟ್ ಅನ್ನ ಆತ ಕೊಡ್ತಾನೆ. ಆತನಿಗೆ ಅಂದ್ರೆ ಹಿರಣ್ಯಕಶಿಪನ ಸಂಹಾರ ಮಾಡ್ತಾನೆ. ಶಕ್ತಿ ಮತ್ತು ಧೈರ್ಯಗಳಿಗೆ ಎಲ್ಲ ವಿಘ್ನಗಳನ್ನ ನಿವಾರಿಸೋಣ ವಿಘ್ನ ವಿನಾಶಕ ಅಂತ ಹೇಳ್ತೀವಲ್ಲ ನರಸಿಂಹದೇವರು. ಆ ನರಸಿಂಹದೇವ್ರನ್ನ ನಾವು ಆ ಒಂದು ಇಲ್ಲಿ ನಾವು ನೋಡ್ತಾ ಇದೀವಿ. ನಮ್ಮ ಇಸ್ಕಾನಲ್ಲೂ ಕೂಡ ನರಸಿಂಹದೇವರನ್ನ ಇದು ಮಾಡ್ತೀವಿ. ಅಂದ್ರೆ ಶಾಂತ ಮೂರ್ತಿಯಾಗಿ ಲಕ್ಷ್ಮಿ ಜೊತೆನಲ್ಲಿ ಪ್ರಹ್ಲಾದರ ಜೊತೆನಲ್ಲಿ ಇಟ್ಕೊಂಡು ಆರಾಮಾಗಿ ನಿಂತಿದ್ದಾರೆ. ಅಂದ್ರೆ ನೋಡಿದಾಗ ಉಗ್ರತೆ ಇಲ್ಲ, ಆ ಶಾಂತತೆಯನ್ನ ನೋಡ್ತಾ ಇದ್ದಾಗ ಜೈ ನರಸಿಂಹ, ಶ್ರೀ ನರಸಿಂಹ, ಜೈ ಜೈ ಶ್ರೀ ನರಸಿಂಹ ಅಂತ ಪ್ರಹ್ಲಾದೇಶ, ಜಯ ಪದ್ಮ, ಮುಖ ಪದ್ಮ, ಭೃಂಗ ಅಂತ ಹೇಳ್ತಾ ಇದ್ರೆ ಆ ಒಂದು ಏನ್ ಹೇಳ್ತೀವಿ ಆ ಕಣ್ಣಿನಲ್ಲಿ ಆ ಇದ್ರಲ್ಲಿ ಭಾವಪರವಶರಾಗ್ತೀವಿ. ನೋಡ್ತಾ ಇದ್ರೆ ನಮ್ಗೆ ಎಲ್ಲಿ ಭಗವಂತ ನಮ್ಮ ಎದುರುಗಡೆ ಆ ರೀತಿಯಲ್ಲಿ ಅಂತ ಒಂದು ನರಸಿಂಹನನ್ನು ಕೂಡ ನಾವು ದರ್ಶನವನ್ನ ನಾವು ಮಾಡ್ಬೋದು ಅಂತ ಅದ್ಭುತವಾದಂತ ಸ್ಥಳವಾಗಿದೆ. ಖಂಡಿತವಾಗಿ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಇದು ಹೇಳ್ತಾ ಇದ್ದೀನಲ್ಲ, ನಮ್ಗೆಲ್ಲರೂ ನಾವೊಬ್ಬೊಬ್ರೆ ಇಲ್ಲ ನಮ್ಮ ಫ್ಯಾಮಿಲಿ ಹೋಗಿ ಬಂದ್ರೆ ಆ ಒಂದು ಹರ್ಷ, ಆ ಒಂದು ಆಧ್ಯಾತ್ಮಿಕ, ಆ ಒಂದು ಧಾರ್ಮಿಕತೆ ವೈಭವ ನಮ್ಗೆ ಸಿಕ್ಕಲ್ಲ. ಅದು ಸಿಗೋದೇ ಬೇರೆ. ಎಲ್ಲ ಮನೇಲಿ ಬಂದಾಗ ಅವ್ರ ನಾನು ಕುತ್ಕೊಂತೀವಿ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಡ, ಈ ಮಾಡ್ಬೇಡ, ಆ ರೆಸ್ಟ್ರಿಕ್ಷನ್, ಅವುಗಳ ಮಕ್ಕಳು ಹತ್ತಲ್ಲ, ಇವ್ರ ಹತ್ತಲ್ಲ, ವಯಸ್ಸಾದವ್ರು ಹತ್ತಲ್ಲ, ತುಂಬಾ ಇದಿರ್ತದೆ. ಆದ್ರೆ ನಾವು ಸತ್ಸಂಗದಲ್ಲಿದ್ದಾಗ ಆನಂದವನ್ನ ನಾವು ಸಹಿತಾ ಇದೀವಿ. ಎಷ್ಟೊಂದು ನಿಜವಾಗ್ಲೂ ಕೂಡ ನಮ್ಗೆ ಇತ್ಲಿ ಗಿಡ ಮೊದಲ ಅಂತ ನಾವು ನಮ್ಮ ಪಕ್ಕದಲ್ಲೇ ಇದೆ, ನಮ್ಮ ಊರಲ್ಲೇ ಇದೆ. ನಮ್ಮ ದೇಶದಲ್ಲಿ ನಾವೇನ್ ಮಾಡ್ತೀವಿ, ಅಮೆರಿಕ, ಆ ದೇಶ, ಈ ದೇಶ, ಇದಕ್ ನೋಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಏನೂ ಇಲ್ಲ ಅಲ್ಲಿ. ನಾವು ಎಲ್ಲ ಸುತ್ತಿ ಬಂದಿದೀವಿ, ಏನೂ ಇಲ್ಲ, ಬರೀ ಕಾರು, ಬಸ್ಸು, ಟ್ರೈನು, ದೊಡ್ಡ ಬಿಲ್ಡಿಂಗ್ ಬಿಟ್ರೆ ಏನು ಒಂದು ಸ್ಥಳವೂ ಇಲ್ಲ. ಆ ರೀತಿನಲ್ಲಿ ಆ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ, ನಮ್ದು ಹಿತ್ತಲ ಗಿಡ ಮೊದ್ದಲ್ಲ ಅನ್ನೋತಲ್ಲ, ಹಿತ್ತಲ ಗಿಡವೇ ನಮ್ಗೆ ಮದ್ದಾಗಿದೆ. ಆ ರೀತಿ ಫಸ್ಟ್ ನಮ್ಮ ಪಕ್ಕದಲ್ಲಿ ಏನಿದೆ ಇವೆಲ್ಲ ನಾವು ಅನ್ಕೊಂಡೇ ಇರ್ಲಿಲ್ಲ. ಅವೆಲ್ಲ ನೋಡ್ತೀವಿ. ನಾವು ಲಾಸ್ಟ್ರಲ್ಲಿ ಹೋದಾಗ ಸಿದ್ದರ ಬೆಟ್ಟವನ್ನ ನೋಡಿದಾಗ, ಮೇಲುಕೋಟೆಗೆ ಹೋದಾಗ, ನಮ್ ನರಸಿಂಹ ಜಾಲಕ್ಕೆ ಎಲ್ಲವನ್ನ ನಿಜವಾಗ್ಲೂ ನಾವು ಖಂಡಿತವಾಗಿ ನಾವು ನೋಡ್ತಾ, ನಾನಂತೂ ನಾವುಗಳು ಅನ್ಕೊಂಡಿರ್ಲಿಲ್ಲ. ಒಬ್ಬೊಬ್ರೆ ಹೋಗಿ ನೋಡ್ಕೊ ಆ ಒಂದು ಸತ್ಸಂಗವನ್ನ ನಮ್ಗೆ ಪ್ರಭು ಮಾಡ್ಕೊಟ್ಟಿದ್ದಾರೆ. ಸುರನಾಥ ಪ್ರಭುಗಳ ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಪ್ರತಿ ಒಂದು ಸರ್ಕಲ್ನವರು ಅದ್ಭುತ. ಯಾಕಂದ್ರೆ ನಾವು ಇಲ್ಲಿ ನಮ್ಮ ಸರ್ಕಲ್ಗಳಲ್ಲಿ, ನಮ್ಮ ಒಂದು ಗ್ರೂಪ್ಗಳಲ್ಲಿ ಒಂದು 10 ಜನ, ನಮ್ಮ ಸರ್ಕಲ್ಗಳೆಲ್ಲ ಸೇರಿದಾಗ ಒಂದು 50 ಜನ, ಇಷ್ಟು ಜನವನ್ನೇ ನೋಡಿರ್ತೀವಿ. ಅದ್ರಿಂದ ನಾವೆಲ್ಲರೂ ಹೋಗೋಣ, ಪ್ರತಿಯೊಬ್ರು ಬನ್ನಿ, ಎಲ್ಲೆಲ್ಲಿ ದೂರದಲ್ಲಿ ಇದ್ದೀರೋ ಅವರೆಲ್ಲರೂ ಖಂಡಿತ ಬನ್ನಿ. ಹೇಳ್ತಾ ಇದ್ದಾರೆ ಖಂಡಿತ. ಯಾಕಂದ್ರೆ ಇದು ಸಿಗಲ್ಲ. ನಾವೆಂತೀವಿ ಎಲ್ಲಾರು ಹೋಗ್ಬೇಕು ಅಂದ್ರೆ ನೋಡಿ, ಯಾರಾದ್ರೂ ಕರೆದ್ರೆ ಖಂಡಿತ ರೆಡಿ ಆಗ್ಬಿಟ್ಟು ಓಡೋಗ್ಬಿಡ್ತೀವಿ, ಅಲ್ಲಿಂದ ಏನೋ ಪ್ರಯೋಜನವಿದೆ ಅಂತಂದಾಗ. ಇಲ್ಲ, ಇದು ಅದ್ಭುತವಾದ ಒಂದು ಧಾರ್ಮಿಕತೆಯನ್ನು ಭಗವಂತನನ್ನ ನೇರವಾಗಿ ತಲುಪುವಂತ ಒಂದು ದಾರಿ ಮಾಡ್ಕೊಡ್ತಾರೆ. ಒಂದು ಗೊತ್ತಿಲ್ಲ, ಈ ಜನ್ಮದಲ್ಲೇ ನಾವು ಭಗವಂತನ ಸೇರ್ಬಹುದು, ಇಲ್ಲ ಇನ್ನೂ ಎಷ್ಟು ಜನ್ಮಗಳ ನಮ್ಮ ಸಂಚಯ ಇದೆಯೋ, ನಮ್ಮ ಒಂದು ಪಾಪಕರ್ಮಗಳ ಸಂಚಯದೆಲ್ಲ ಕಳ್ಕೊಂಡು ಸೇರ್ಬಹುದು, ಗೊತ್ತಿಲ್ಲ. ಪ್ರಹ್ಲಾದಂತರಾದ್ರು, ಅವರು ಧ್ರುವ ಮಹಾರಾಜರಂತರವರು, ಅವ್ರಂತವ್ರೆಲ್ಲರೂ ಬೇಗ ಚಿಕ್ಕ ವಯಸ್ಸಿನಲ್ಲಿ ಆ ಭಗವಂತನಿಗೆ ನಮ್ಮ ಮುಕ್ತಿಯನ್ನ ಪಡ್ಕೊಂಡು ಭಗವಂತನಿಗೆ ಹತ್ತಿರವಾದ್ರು. ಆದ್ರಿಂದ ಈ ಒಂದು ಸ್ಥಳಗಳಿಗೆ ಈ ಒಂದು ಏನೆಲ್ಲ ನಮ್ಗೆ ಆರ್ಗನೈಸ್ ಮಾಡ್ತಾರೆ, ಪ್ರತಿ ಒಂದು ಕೂಡ ಆರ್ಗನೈಸ್ ಮಾಡ್ತಾರೆ. ಸುಮ್ನೆ ಮಾಡಲ್ಲ, ಅವ್ರು ಹೋಗಿ ಅದನ್ನ ವಿಸಿಟ್ ಮಾಡ್ಕೊಂಡ್ ಬಂದು, ಅಲ್ಲಿ ಮಾಡ್ಕೊಂಡ್ ಬಂದು ಎಲ್ಲವನ್ನ ತಿಳ್ಕೊಂಡ್ ಬಂದೇ ಆ ಜಾಗವನ್ನ ನಮ್ಗೆ ಕರ್ಕೊಂಡು ಹೋಗೋಕೆ ಪ್ರಯತ್ನವನ್ನ ಪಡ್ತಾರೆ. ಅದ್ರಿಂದ ಗೊತ್ತಿಲ್ಲ, ಯಾರ ಮುಖಾಂತರನು ಗೊತ್ತಿಲ್ಲ, ನಾವೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತೀವಿ, ಇದ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಈ ಒಂದು ಸ್ಥಳಗಳಿಗೆಲ್ಲ ಹೋದಾಗ, ಸತ್ಸಂಗ ಜೊತೆ ಬೆರೆತಾಗ ನಾವಾಗಿರಲ್ಲ, ನಾವು ಮರ್ತು ಬಿಟ್ಟಿರ್ತೀವಿ ನಾವ್ ಯಾರು, ನಮ್ಮ ವಿದ್ಯೆ, ನಮ್ಮ ಬುದ್ಧಿ, ನಮ್ಮದ ಒಂದು ಏನೋ ನಮ್ಮ ಐಶ್ವರ್ಯ ಎಲ್ಲವನ್ನ ಮರ್ತು ನಾವು ಭಕ್ತರಲ್ಲಿ ಒಬ್ಬರಾಗಿರ್ತೀವಿ. ಆದ್ರಿಂದ ಇದನ್ನ ಯಾರು ಕೂಡ ಈ ಜಾಗಗಳನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ನರಸಿಂಹದೇವರನ್ನ ನೋಡ್ಬಹುದು, ಲಕ್ಷ್ಮೀ ಅಮ್ಮನ ನೋಡ್ಬಹುದು. ಅಂದ್ರೆ ಲಕ್ಷ್ಮೀ ಅಮ್ಮನ ಭೌತಿಕದಲ್ಲಿ ಅನ್ಕೋದು, ಯಾವಾಗ್ಲೂ ಲಕ್ಷ್ಮಿ ಅಪ್ಪನ ಜೊತೆನಲ್ಲೇ ಇರ್ತಾರೆ. ಲಕ್ಷ್ಮೀ ನರಸಿಂಹ ಅಂತ ಇರ್ತಾರೆ. ಕೋಪ ಮಾಡ್ಕೊಂಡು ಆ ಒಂದು ಲೀಲೆಯನ್ನು ಕೂಡ ತೋರಿಸಿದ್ದಾರೆ. ಲಕ್ಷ್ಮೀ ಅಮ್ಮ ಕೋಪ ಮಾಡ್ಕೊಂಡು ದೂರ ಇರುವಂತದ್ದನ್ನು ತೋರಿಸಿದ್ದಾರೆ. ಆ ಲೀಲೆಯನ್ನು ನಾವು ನೋಡ್ಬಂದ್ರೆ ಭೌತಿಕದಲ್ಲಿ ಯಾವ ರೀತಿ ನಾವು
ಜನಗಳ ಗಂಡ ಹೆಂಡತಿ ದೂರ ಇರೋದು ಆ ಒಂದು ಅದನ್ನು ಕೂಡ ಭಗವಂತ ಲೀಲೆನಲ್ಲಿ ತೋರಿಸಿದ್ದಾರೆ. ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಸಾಲಿಗ್ರಾಮವನ್ನ ದರ್ಶನವನ್ನ ಮಾಡ್ಬೋದು. ಎಷ್ಟು ಅದ್ಭುತವಾದ ಸೀನರಿಗಳೆಲ್ಲ ಇದೆ. ಅಂದ್ರೆ ಯಾಕಂದ್ರೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು ಇಲ್ಲಿ. ಒಂದು ಯಾವಾಗ್ಲೂ ಇದ್ದೇ ಇರ್ತದೆ ಕೆಲಸ, ಹೋಗೋದು, ದುಡಿಯೋದು, ತಿನ್ನೋದು, ಬರೋದು. ಈ ಒಂದರಲ್ಲೇ ಯಾವಾಗ ತಿಂಗಳಿಗೊಂದ್ಸಲ, ವಾರಕ್ಕೊಂದ್ಸಲ ಈ ಒಂದು ಜಾಗಗಳನ್ನ ನಾವು ದರ್ಶನ ಮಾಡಿದ್ರೆ ಖಂಡಿತವಾಗಿ ಏನೇನೆಲ್ಲ ಸಂಚಯ ಆಗ್ತಾ ಇದೆ, ನಮ್ದು ರಾಶಿ ಹೊತ್ಕೊಂಡಿದೀವಿ ಕರ್ಮಫಲಗಳು, ಅದೆಲ್ಲವೂ ಕೂಡ ಹತ್ತಿಯಂತೆ ಉರಿದೋಗುತ್ತೆ. ಅದರಿಂದ ಯಾರು ಈ ಜಾಗವನ್ನ ಮಿಸ್ ಮಾಡ್ಕೋಬೇಡಿ. ಯಾರು ಜಾಗವನ್ನ ಈ ರೀತಿ ಆರ್ಗನೈಸ್ ಮಾಡಿದಾಗ ಎಷ್ಟೇ ಕಷ್ಟ ಆಗುತ್ತೋ ಪರವಾಗಿಲ್ಲ, ಭಗವಂತನ ಪ್ರಾರ್ಥನೆ ಮಾಡಿ. 1 ವಾರ ಟೈಮ್ ಇರುತ್ತೆ, 1 ವಾರ ಟೈಮ್ ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ನೀವು ದೂರದ ಬರ್ತಾ ಇದ್ರೆ ಬಸ್ಸಲ್ಲಿ ಬಂದು ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಅಲ್ಲಿ ಹೇಳ್ತಾರೆ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರೆ ಚಿಕ್ಕಬಳ್ಳಾಪುರ ಬಂದು ಬಾಗೇಪಲ್ಲಿಯ ಕಡೆ ಹೋಗೋ ರೋಡ್ ಮುಖಾಂತರ ಕೆರೆಸಂದ್ರ, ಆ ಕೆರೆಸಂದ್ರದಿಂದ ಎಡಗಡೆ ತಿರ್ಕೊಂಡ್ರೆ ಮಂಡಿಕಲ್ಲು ಅನ್ನೋ ಹಳ್ಳಿ ಬರುತ್ತೆ. ಹಳ್ಳಿಯಿಂದ ಮಂಡಿಕಲ್ಲಿಂದ 6 ಕಿಲೋಮೀಟರ್ ಹೋದ್ರೆ ಈ ಆವಲಬೆಟ್ಟ ಅನ್ನೋ ಒಂದು ಸ್ಥಳ ನಮ್ಗೆ ಅಲ್ಲಿ ಸಿಗುತ್ತೆ. ಆದ್ರೆ ಯಾರು ಕೂಡ ಈ ಜಾಗಗಳನ್ನ ಮಿಸ್ ಮಾಡ್ಕೋಬೇಡಿ. ಎಂತೆಂತ ಮಹಾತ್ಮರೆಲ್ಲ ಇದ್ದಾರೆ. ನರಸಿಂಹ ಇದ್ದಾರೆ, ಲಕ್ಷ್ಮಿ ಅಮ್ಮ ಇದ್ದಾರೆ, ಭೃಗುಮಹರ್ಷಿ ಇದ್ದಾರೆ, ಸಾಲಿಗ್ರಾಮ ಇದೆ, ನಮ್ಮ ಆಂಜನೇಯ ಸ್ವಾಮಿ ಇದ್ದಾರೆ. ಆಂಜನೇಯ ಸ್ವಾಮಿನೇ ಮರ್ತ್ಬಿಟ್ವಿ. ಆಂಜನೇಯ ಸ್ವಾಮಿ ಅದಕ್ಕೆ ಹೇಳ್ತಾ ಇದ್ರೆ, ಇಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಕೆಳಗಡೆನೆ, ಅಲ್ಲಿ ಮೇಲೆ ಏನು ಜಾಸ್ತಿ ಸಿಕ್ಕಲ್ಲ ಅಂತ ಸಿಗೋದಿಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ನೀವು ಪೂಜೆ ಸಾಮಾನುಗಳನ್ನೆಲ್ಲ ತಗೊಂಡ್ ಹೋಗ್ಬಿಡ್ರಿ. ಮತ್ತೆ ಆಂಜನೇಯನಿಗೆ ನಮ್ಮ ಕ್ಷೇತ್ರಪಾಲಕನಾಗಿರೋ ಆಂಜನೇಯ ಭಗವಂತರ ಹತ್ರ ಕಾಯ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ತಗೊಂಡ್ ಹೋಗ್ತೀವಿ, ಹಣ್ಣು ಪುರಿ ಏನಾದ್ರು ತಗೊಂಡ್ ಹೋಗ್ಬೇಕಂದ್ರೆ ಇಲ್ಲಿಂದಾನೆ ತಗೊಂಡ್ ಹೋಗ್ಬಿಡಿ. ಆದಷ್ಟು ನೀರನ್ನ, ಪ್ಲಾಸ್ಟಿಕ್ ನ ತಗೊಂಡೋದ್ರಲ್ಲಿ ಚೆಕ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದೀವಿ. ಆದ್ರಿಂದ ಆದಷ್ಟು ಸ್ಟೀಲ್ ಬಾಟ್ಲ್ಗಳಲ್ಲಿ ನೀರನ್ನ ತಗೊಂಡ್ ಹೋಗೋದಕ್ಕೆ ಪ್ರಯತ್ನ ಪಡಿ. ಅಂದ್ರೆ ಏನಾದ್ರು ನಾವು ತಿಂದಿದ್ದು ಮಾಡಿದ್ದು ಪದಾರ್ಥ, ತ್ಯಾಜ್ಯ ವಸ್ತುಗಳನ್ನ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ, ಎಲ್ಲಿ ಯಾವ್ದು ಡಸ್ಟ್ ಬಿನ್ ಹಾಕ್ಬೇಕು ಅಂತಿದ್ರು ಆ ಜಾಗದಲ್ಲಿ ಹಾಕಿ. ಅಂದ್ರೆ ನಮ್ಮ ಪ್ರಕೃತಿನ ನಾವೇ ಕಾಪಾಡ್ಬೇಕು, ಪ್ರಕೃತಿಯನ್ನ ನಾವೇ ನೋಡ್ಕೊಳ್ಬೇಕು. ಯಾಕಂದ್ರೆ ಭಗವಂತ ಇದನ್ನಲ್ಲಿ ನಾವು ಭಕ್ತಿಲಿ ಇದ್ದಂತ ಸಮಯದಲ್ಲಿ ನಮಗೆಲ್ಲ ಶಿಸ್ತು, ಸಂಯಮ ಎಲ್ಲವನ್ನ ಆತ ಕಲ್ಸ್ಕೊಡ್ತಾ ಇರ್ತಾನೆ. ಯಾವ ರೀತಿ ಇರ್ಬೇಕು, ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ಒಂದು ರೀತಿನಲ್ಲಿ ನಮ್ಗೆ ತಿಳಿತಾ ಹೋಗುತ್ತೆ. ಆದ್ರಿಂದ ನಾವು ಈ ಒಂದು ದೇನುಗಿರಿ, ಈ ನರಸಿಂಹಸ್ವಾಮಿ ದರ್ಶನವನ್ನ ಮಾಡ್ಕೊಂಡು, ಅಮ್ಮನವರನ್ನ ದರ್ಶನವನ್ನ ಮಾಡ್ಕೊಂಡು ನಾವು ಆಂಜನೇಯನಿಗೆ ಆಂಜನೇಯಗೆ ನಮಸ್ಕಾರ, ನಮ್ಮ ಭಕ್ತಿನ ಖಂಡಿತ ಆಂಜನೇಯನ ತರ ಭಕ್ತಿನ ಪಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ಆತನಿಗೆ ಮಣಿಗಳನ್ನ, ಮುತ್ತಿನ ಮಾಲೆಗಳನ್ನು ಕೊಟ್ರು ಕೂಡ ಎಲ್ಲವನ್ನ ಕಿತ್ತು ಬಿಸಾಕ್ತಾನೆ. ಎಲ್ಲಿದ್ದಾನೆ ಭಗವಂತ? ಅದ್ರಲ್ಲಿ ಕಾಣಿಸ್ತಾ ಇಲ್ವಲ್ಲ ಮುತ್ತಿನ ಮಾಲೆಯಲ್ಲಿ. ಆ ರೀತಿಯ ಮುಗ್ಧತೆಯ ಭಕ್ತಿ ನಮಗೆ ಬರ್ಬೇಕು, ಆ ಮುಗ್ಧತೆಯ ಭಕ್ತಿ ಬರ್ಬೇಕು, ಆ ಶಕ್ತಿ ಬರ್ಬೇಕು. ಅದಕ್ಕೆಲ್ಲ ನಾವೆಲ್ಲ ಏನ್ ಮಾಡ್ಬೇಕು? ಭಗವಂತನ ಕೊಟ್ಟಿರುವಂತ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನೆನ್ನೆ ನಾವು ಗೌರವ ಪೂರ್ಣಿಮೆ ಮಾಡಿದ್ವಿ. ಆ ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿಯ ಒಂದು ಅವತಾರ, ಇನ್ಕಾರ್ನೇಷನ್, ಆಕೆಯ ಒಂದು ಮನಸ್ಸನ್ನ ಪಡ್ಕೊಂಡು, ಆಕೆಯ ಹೃದಯವನ್ನ ಪಡ್ಕೊಂಡಂತ ಆ ಒಂದು ಚೈತನ್ಯ ಮೂರ್ತಿಯ ಒಂದು ಆಶೀರ್ವಾದವನ್ನ ಪಡ್ಕೊಂಡು ನಾವು ಈ ಜಾಗಕ್ಕೆ ಹೋಗುವ ಪ್ರಯತ್ನವನ್ನ, ಖಂಡಿತವಾಗಿ ಪ್ರಯತ್ನ ಅಲ್ಲ, ಬಂದೇ ಬರ್ತೀನಿ ಅನ್ನೋ ನಿರ್ಧಾರ ಮಾಡ್ಕೊಂಡ್ರೆ ನಾವು 1 ಹೆಜ್ಜೆ ಮುಂದೆ ಇಟ್ರೆ ಭಗವಂತ 10 ಹೆಜ್ಜೆನ ಮುಂದೆಯನ್ನ ಕೊಟ್ಟು ಕೈಯನ್ನ ಕೊಟ್ಟು ನಮ್ಮನ್ನ ಎಳ್ಕೊಳ್ತಾರೆ. ನಮ್ಮ ಕೈಯನ್ನ ಭಗವಂತನ ಕೈಗೆ ಕೊಟ್ರೆ ನಾವು ಸೇಫ್ ಆಗಿರ್ತೀವಿ. ನಾವು ಭಗವಂತನ ಕೈನ ಇಟ್ಕೊಂಡ್ರೆ ನಾವು ಯಾವಾಗಾದ್ರೂ ಬಿಟ್ಬಿಡ್ಬಹುದು. ಆದ್ರಿಂದ ನಮ್ಗೆ ಈ ಒಂದು ಜಾಗಕ್ಕೆ ಹೋಗುವಂತ ಒಂದು ಶಕ್ತಿ ಭಗವಂತ ಕೊಡ್ಲಿ. ನಾವೆಲ್ಲರೂ ಅಲ್ಲಿ ಸೇರೋಣ. ಮಾನಸಿಕವಾಗಿ ನಿಮ್ಮೆಲ್ಲರನ್ನ ಅಲ್ಲಿ ಕರ್ಕೊಂಡು ಹೋಗಕ್ ಪ್ರಯತ್ನ ಪಟ್ಟಿದ್ದೆ. ಗೊತ್ತಿಲ್ಲ ಎಷ್ಟು ಜನ ಹೋಗಿದ್ವು ಏನೋ ಗೊತ್ತಿಲ್ಲ. ಆದಷ್ಟು ನನ್ಗೆ ಅಲ್ಲಿ ಕರ್ಕೊಂಡು ಹೋಗೋ ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದೀನಿ. ಈ ಪ್ರಯತ್ನದಲ್ಲಿ ಏನಾದ್ರೂ ತಪ್ಪುಗಳಿದ್ರೆ, ಏನಾದ್ರೂ ಒಂದು ನಾನು ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಇದು ನಮ್ಮ ಆವಲಕೊಂಡದ ಒಂದು ಪುರಾಣ ತಿಳಿಸೋದಕ್ಕೆ, ಒಂದು ಸ್ಥಳದ ಪುರಾಣ ತಿಳಿಸೋದಕ್ಕೆ, ಐತಿಹ್ಯವನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀನಿ. ಆದ್ರಿಂದ ನಾವೆಲ್ಲರೂ ಒಟ್ಟಿಗೆ ಹೋಗೋಣ, ಎಲ್ಲರೂ ಅಲ್ಲಿಗೆ ಸೇರೋಣ ಅಂತ ಹೇಳಿ ಇವತ್ತಿನ ಒಂದು ಇದನ್ನ ಸೆಷನ್ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ. ನಾವೆಲ್ಲರೂ ಆವಲಬೆಟ್ಟದಲ್ಲಿ ಸೇರೋಣ. ಇದು ನಮ್ಮ ಐಸ್ಕಾನಿನ ನರಸಿಂಹ ದೇವರು ನೋಡಿ ಇಲ್ಲೇ ಇದ್ದಾರೆ, ಲಕ್ಷ್ಮಿ ಅಮ್ಮನ ಜೊತೆ ಕುತ್ಕೊಂಡಿದ್ದಾರೆ. ಅಪ್ಪನಿಗೆ ನಮಸ್ಕಾರ ಮಾಡ್ತಾ ತಿಳ್ಕೊಂಡು ಗಂಧರ್ವ ಗಿರಿಧಾರಿ ಚೈತನ್ಯ ಮಹಾಪ್ರಭುಗಳು ಇದ್ದಾರೆ, ಪ್ರಹ್ಲಾದ ಮಹಾರಾಜ್ ಇದ್ದಾರೆ, ಬಾಲಾಜಿ ಭಗವಾನ್ ಇದ್ದಾರೆ, ನಮ್ಮ ತುಳಸಿ ಮಹಾರಾಣಿ ಇದ್ದಾರೆ. ಇದು ನಮ್ಮ ಇಸ್ಕಾನಿನ ಬೆಂಗಳೂರಿನ HBR ನ ಇಸ್ಕಾನ್ ನ ದೇವಾಲಯವಾಗಿದೆ. ಖಂಡಿತವಾಗಿ ನಾವೆಲ್ಲರೂ ಕೂಡ ಆವಲಬೆಟ್ಟದಲ್ಲಿ ನಾವೆಲ್ಲರೂ ಸೇರೋಣ ಅಂತ ಹೇಳಿ ನನ್ನ ಈ ಒಂದು ಅಧಿವೇಶನವನ್ನ ಮುಗಿಸ್ತೀನಿ. ಏನಾದ್ರೂ ತಪ್ಪಿದ್ರೆ, ನಡೆಯುವಂತ ಒಂದು ಮಗು ಎಡವಿದ್ರೆ ನೀವು ತಂದೆ ತಾಯಿಗಳು ಅದನ್ನ ಎತ್ತಿ ನನ್ನನ್ನ ನಿಲ್ಲಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಮತ್ತೊಮ್ಮೆ ಎಲ್ಲರಿಗೂ ಅನಂತ ಕೋಟಿ ವಂದನೆ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದೀರಾ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿಯವರು ಹೀಗೆ ಸದಾ ಏನು ಭಗವಂತನ ಲೀಲೆಗಳ ಬಗ್ಗೆ ಆಗಿ, ಭಗವಂತನ ತಲಪುರಾಣಗಳ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿಗಳನ್ನು ಕೊಡ್ತಾ ಇರ್ಲಿ ಅಂತ ಹೇಳ್ತಾ, ಈಗ ಇನ್ನೂ ಹೆಚ್ಚಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿ ಅಂತ ಕೇಳ್ತಾ, ಎಲ್ಲರೂ ಅವರಿಗಾಗಿ ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರವನ್ನ ಕೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ.
ಹರೇ ಕೃಷ್ಣ. ಕೆಲವೊಂದು ಸೂಚನೆಗಳಿದೆ ಮೊದಲು, ಸೊ ಆ ಸೂಚನೆಗಳನ್ನು ತಗೊಂಡು ಆ ನಂತರ ಪ್ರಶ್ನೆಗಳನ್ನ ತಗೊಳ್ಳೋಣ. ಹರೇ ಕೃಷ್ಣ. ಸೊ ಮೊದಲನೇ ಸೂಚನೆ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ತಿಳಿದಿದೆ ಇವತ್ತಿನ ವಿಶೇಷವಾದ ಅಧಿವೇಶನ ಇದ್ರ ಬಗ್ಗೆ ಇತ್ತು ಅಂತ ಹೇಳುತ್ತೆ ಅಲ್ವಾ, ಅವಳ ಬೆಟ್ಟ. ಸೊ ಈ ಬೆಟ್ಟ, ಈ ಸ್ಥಳಕ್ಕೆ ನಾವು ಒಂದು ದಿನದ ಪ್ರವಾಸವನ್ನ ಗೋವಿಂದ ಸರ್ಕಲ್ ಮಾಹಿತಿಯಿಂದ ಮಾಡಿದ್ದಾರೆ. ಸೊ ಮುಂದಿನ ಭಾನುವಾರ ಸೊ ಈ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸೊ ಅದಕ್ಕೆ ಗ್ರೂಪ್ ಅನ್ನೋದು ಕೂಡ ಕ್ರಿಯೇಟ್ ಆಗಿದೆ. ಆ ಗ್ರೂಪ್ ನ ಲಿಂಕ್ ಅನ್ನು ಕೂಡ ಎಲ್ಲಾ ಗ್ರೂಪ್ ನಲ್ಲೂ ಕಳಿಸಲಾಗಿದೆ. ಅದನ್ನ ನೀವು ದಯವಿಟ್ಟು ಯಾರೆಲ್ಲ ಈ ಸ್ಥಳಕ್ಕೆ ವಿಸಿಟ್ ಮಾಡಿ, ಯಾಕೆ ಈ ಸ್ಥಳಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಅದ್ರ ಮಾಹಿತಿಯನ್ನು 1 ವಾರದ ಮುಂಚೆನೆ ಕೊಡಲಾಗಿದೆ. ಸೊ ಯಾಕಂದ್ರೆ ಕೆಲವೊಬ್ರು ಪ್ಲಾನ್ ಮಾಡ್ಕೊಳ್ಬಹುದಾಗಿರುತ್ತೆ, ಇನ್ನೊಬ್ರದ್ದು ಏನೋ ಒಂದು ಕೆಲಸಗಳಿರುತ್ತೆ. ಅದು ನಿಮಗೆ ಅನುಕೂಲತೆ ಆಗುವಂತೆ 1 ವಾರದ ಮುಂಚೆ ತಿಳಿವಳಿಕೆಯನ್ನು ಕೇಳಲಾಗಿದೆ. ಸೊ ಅದರಿಂದ ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಗ್ರೂಪ್ ಫಾರ್ಮ್ ಗೂಗಲ್ ಫಾರ್ಮ್ ಅನ್ನೋದಿದೆ, ಅದು ಕೂಡ ಅಪ್ಡೇಟ್ ಅನ್ನೋದು ಮಾಡಿ. ಅದರಿಂದ ಪ್ರಸಾದವನ್ನು ಮಾಡಿಸೋದಕ್ಕೆ ಕೂಡ ಅದು ಸಹಾಯವನ್ನ ಆಗುತ್ತೆ. ಸೊ ಅದರಿಂದ ಆ ಗ್ರೂಪ್ ಗೆ ಜಾಯಿನ್ ಆಗಿ ಅಂತ ಎಲ್ಲರೂ ಕೇಳ್ಕೊಳ್ತೀನಿ, ಯಾರೆಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಇರ್ಲಿ. ಸೊ ಮೊದಲಿಗೆ ಅದಾಗಿರುತ್ತೆ. ಸೊ ಆ ನಂತರ ನಿಮ್ಗೆ ಗೊತ್ತಿದೆ, ಸೊ ಗ್ರೂಪ್ ನಲ್ಲೂ ಕೂಡ ಮೆಸೇಜ್ ಅನ್ನುವಂಥದ್ದು ಬರ್ತಾ ಇದೆ ಅಲ್ವಾ. ಸೊ ನಾವು ಟೆಂಪಲ್ ಅಲ್ಲಿ ರಾಧಾರಾಣಿ ಕಿಚನ್ ಅನ್ನುವಂಥದ್ದು ಕೂಡ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಪ್ರಹ್ಲಾದ್ ಸರ್ಕಾರದಿಂದ ಅದನ್ನ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಅನ್ನುವಂಥದ್ದಿದೆ. ಸೊ ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಸೊ ಅದು ಪ್ರಭುಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಇಲ್ಲ ಏನಾದ್ರೂ ಡೊನೇಷನ್ ಮಾಡ್ತೀನಿ ಅಂದ್ರೆ ಕಿಚನ್ಗೆ ಟೆಂಪಲ್ಗೋಸ್ಕರ ನೀವು ಅದನ್ನ ಪ್ರಭುಗಳಿಗೆ ಅದನ್ನ ನಿಮ್ಗೆ ಏನಿದೆ ಅದನ್ನ ನೀವು ಅದನ್ನ ಅವ್ರಿಗೆ ಕೊಡ್ಬೋದಾಗಿರುತ್ತೆ. ಹರೇ ಕೃಷ್ಣ. ಸೊ ಇದೆರಡು ವಿಶೇಷವಾಗಿದ್ದ ವಿಶೇಷಗಳು. ಆ ನಂತರ ಸೊ ಇವತ್ತು ಕೆಲವೊಂದು ಹರೇ ಕೃಷ್ಣ. ಹರೇ ಕೃಷ್ಣ. ಕೆಲವೊಂದು ಹುಟ್ಟುತ್ತಬ ರಿಕ್ವೆಸ್ಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಇದರ ರಿಕ್ವೆಸ್ಟ್ ಆಗಿರ್ಬೋದು ಬಂದಿದೆ. ಸೊ ನಮ್ಮ ಕೇಶವ ಸರ್ಕಲ್ ಇಂದ ಇರುವ ವೀರಭದ್ರ ಪ್ರಭುಗಳು ಹಾಗೂ ಏನಪ್ಪ ಅವ್ರಿಗೆ ಸೊ ಮಗು ಆಗಿದೆ. ಸೊ ಅದರಿಂದ ಅವರು 3ನೇ ತಾರೀಕು ಮಗುವಾಗಿತ್ತು. ಸೊ ಗೌರಿ ಮಾತಾಜಿ ಮತ್ತೆ ವೀರಭದ್ರ ಪ್ರಭು, ಸೊ ಇವರಿಬ್ಬರಿಗೆ ಇವರು ತಂದೆ ತಾಯಿಗಳಿಬ್ರು ಕೇಶವ ಸರ್ಕಲ್ ಅಲ್ಲಿ ಇದ್ದಾರೆ. ಸೊ ವೀರಭದ್ರ ಪ್ರಭುಗಳು, ಹರೇ ಕೃಷ್ಣ, ಇವರಿಬ್ಬರಿಗೂ ಹಾಗೂ ಮಗು ಕೂಡ ಹೆಚ್ಚಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಸಾಧನೆಯಲ್ಲಿ ಆ ಮಗು ಕೂಡ ಬರ್ಲಿ ಅಂತ ಹೇಳ್ತಾ ಎಲ್ಲರೂ ಆ ಮಗುವಿಗೆ ಹಾರೈಸ್ಲಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಆ ಮಗುವಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ. ಹಾಗೆ ನಮ್ಮ ಲಾಸ್ಟ್ ವೀಕ್ ಮಾನಸ ಮಾತಾಜಿ ಅವರು ಕ್ಲಾಸ್ ಕೊಟ್ಟಿದ್ರು. ಸೊ ಲಾಸ್ಟ್ ವೀಕ್ ಅವರ ತಂದೆಯಾರಾದ ರಾಜಪ್ಪ ಪ್ರಭುಗಳು, ಕೆಲವರು ಗೊತ್ತಿರ್ತಾರೆ, ನೋಡಿರ್ತೀರಾ. ರಾಜಪ್ಪ ಪ್ರಭುಗಳ ಹುಟ್ಟಿದಬ್ಬ ಇದೆ ಇವತ್ತು. ಸೊ ಅವರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಹೆಚ್ಚಿಗೆ ಮುಂದುವರಿಯಲಿ, ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಹಲವಾರು ವಿಷಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿಗೆ ಭಗವಂತನ ಅಲ್ಲಿ ಇರ್ಲಿ, ಅವ್ರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಹೆಚ್ಚಿಗೆ ಕಾಪಾಡಲಿ ಅಂತ ಹೇಳ್ತಾ ಅವರಿಗೂ ಕೂಡ ಒಂದು ಬಾರಿ ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹಾಗೆ ಇವತ್ತು ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಹಾಗೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ, ಅವ್ರಿಗೆಲ್ಲ ಕೃಷ್ಣ ಪ್ರಜ್ಞೆ ಹುಟ್ಟಿದಬ್ಬ ಶುಭಾಶಯಗಳನ್ನು ಹೇಳ್ತಾ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಅವ್ರಿಗೆಲ್ಲರಿಗೂ ಭಗವಂತ ಕಡೆಯಿಂದ, ಸೊ ಅಂದ್ರೆ ಕೃಷ್ಣ ಪ್ರಜ್ಞೆಯಿಂದ, ಕೃಷ್ಣ ಕರ ವತಿಯಿಂದ ಹುಟ್ಟಿದಬ್ಬ ಶುಭಾಶಯಗಳನ್ನು ಹೇಳಿ ಒಂದು ಬಾರಿ ಪ್ರಾರ್ಥನೆ ಮಾಡ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ಕೆಲವೊಬ್ಬರಿಗೆ ಹುಷಾರಿಲ್ಲ ಅನ್ನೋ ಒಂದು ವಿಷಯಗಳನ್ನು ಕೂಡ ನಮ್ಗೆ ತಿಳಿಸಿದ್ದಾರೆ. ಸೊ ನಮ್ಮ ಕುಟುಂಬದಲ್ಲಿರುವಂತ ಮಂಜುನಾಥ್ ಪ್ರಭುಗಳ ಅವ್ರ ತಾಯಿ ಕೂಡ ಮಾತಾಜಿಗೂ ಕೂಡ ಹುಷಾರಿಲ್ಲ ಅಂತ ಹೇಳ್ತಿದ್ದಾರೆ. ನಾಗರತ್ನ ಮಾತಾಜಿಗೆ, ಹಾಗೆ ತೇಜಸ್ ಪ್ರಭು ಮತ್ತೆ ಅವರ ಕುಟುಂಬದಲ್ಲೂ ಕೂಡ ಹುಷಾರಿಲ್ಲ ಅಂತ ಕೇಳ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ಹಾಗೂ ನಮ್ಮ
ನಾನು ಶಿಷ್ಯಗುರುಗಳಾದ ತುರ್ನಾಥ್ ಗಿರಿಧರದಾಸ್ ಪ್ರಭುಗಳು ಕೂಡ ಬೇಗ ಚೇತರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸೊ ಯಾರೆಲ್ಲ ನಮ್ಮ ಕುಟುಂಬದಲ್ಲಿ ಆರೋಗ್ಯದಲ್ಲಿ ಅಡಚಣೆಗಳಿದೆ ಅವರೆಲ್ಲ ಬೇಗ ಗುಣಮುಖರಾಗ್ಲಿ ಅಂತ ಕೇಳ್ಕೊಳ್ಳಿ ಅಂತ ಕೇಳ್ತಾ ಎಲ್ಲರೂ ಒಮ್ಮೆ ಪ್ರಾರ್ಥನೆಯನ್ನು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಇನ್ನೊಂದು ರಿಕ್ವೆಸ್ಟ್ ಅನ್ನೋದು ಕೂಡ ಬಂತು. ಸೊ ಮಧುಸೂದನ್ ಸರ್ಕಲ್ ಇಂದ ಕೂಡ ವಸಂತ ಬಸವರಾಜ್ ಮಾತಾಜಿ ಅವರಿಗೆ ಹುಟ್ಟಿದಬ್ಬ ಇದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಕೂಡ ಕೃಷ್ಣ ಪ್ರಜ್ಞೆ ಹುಟ್ಟಿದಬ್ಬದ ಶುಭಾಶಯಗಳು. ಸೊ ಎಲ್ಲರೂ ಯಾರೆಲ್ಲ ಕುಟುಂಬದಲ್ಲಿ ಮದುವೆ ಆಚರಿಸ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ಒಮ್ಮೆ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಅನಿಲ್ ಪ್ರಭು, ನೀವೇನ ಹೇಳುವಾಗಿದ್ರೆ ಇದ್ರ ಬಗ್ಗೆ, ಟ್ರಿಪ್ಪಿನ ಬಗ್ಗೆ ನಿಮ್ಮ ಮಾಹಿತಿಯನ್ನು ನೀಡಬಹುದು. ಹರೇ ಕೃಷ್ಣ ಪ್ರಭು. ಪ್ರಭು ಮಾತಾಜಿಯವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಂದೇ ಒಂದು ಮಾಹಿತಿ ಅಂತಂದ್ರೆ ಅಲ್ಲಿಗೆ ಹೇಗೆ ತಲುಪಬೇಕು ಅಂತೇಳಿ. 2 ತರ ಇದೆ, 3 ತರನಾಗಿ ಅಲ್ಲಿಗೆ ಬರ್ಬೋದು. ಒಂದು, ಬೆಂಗಳೂರಿನಿಂದ ಹೊರಡೋರು ಅಲ್ಲಿಂದ ಡೈರೆಕ್ಟ್ ಆಗಿ ಬಸ್ ಉಂಟು, ಬಟ್ ಅದು ಕನ್ಫರ್ಮ್ ಆಗಿ ಹೊರಡಲ್ಲ. ಆ ತರ 8 ಗಂಟೆಗೆ ಇದೆ ಬೆಂಗಳೂರಿಂದ. ಅದು ಏನಾದ್ರೂ ಅದು ಸಿಕ್ಕಿಲ್ಲ ಅಥವಾ ಅದು ರೆಗ್ಯುಲರ್ ಆಗಿ ಬರ್ತಿಲ್ಲ ಅಂತಾನೆ ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಅಲ್ಲಿಂದ ಹೋಗ್ಬೋದು. ಅದು ಒಂದು ರೀತಿ ಬೆಂಗಳೂರಿಂದ ಬರುವಂತವ್ರು. ಇನ್ನು ಇದಕ್ಕಾಗಿ ಈಗ ಚಿಕ್ಕಬಳ್ಳಾಪುರದಿಂದ ಬರುವಂತವ್ರು ಅಲ್ಲಿಂದ ಚಿಕ್ಕಬಳ್ಳಾಪುರ ತಲುಪಿ ಚಿಕ್ಕಬಳ್ಳಾಪುರದಿಂದ 2 ತರ ಬರ್ಬೋದು. ಒಂದು, ಪೇರುಸಂದ್ರ ಅಂತ ಏನು ಮಾತಾಜಿಯವರು ಹೇಳಿದ್ರು, ಪೇರುಸಂದ್ರ ಅಂತದ್ರ ಹೆಸರು. ಸೊ ಆ ಕ್ರಾಸ್ ಇಂದ ಅಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ ಒಳಗಡೆಗೆ. ಸೊ ಪೇರುಸಂದ್ರಕ್ಕೆ ಬಂದ್ರೆ ಅಲ್ಲಿಂದ ಮುಂದೆ ಮಂಡಿಕಲ್ಲು ಅಂತ ಬರುತ್ತೆ. ಆ ಮಂಡಿಕಲ್ಲಿಂದ ಆಟೋಗಳು ಸಿಗುತ್ತೆ. ಅದು ಒಂದು ರೀತಿ. ಅಲ್ಲಿಂದ ಆಟೋಯಿಂದ ಈ ಜಾಗಕ್ಕೆ ಈ ಬೆಟ್ಟದ ಮೇಲೆ ಬರ್ಬೇಕು ಅಂತಂದ್ರೆ ಅಲ್ಲಿಂದ 300 ರಿಂದ 500 ರೂಪಾಯಿ ತಗೊಂತಾರೆ ಹೋಗಿ ಬರ್ಲಿಕ್ಕೆ ಅಂತ ಹೇಳಿ. ಸೊ ಅದನ್ನ ಮುಂಚೆನೆ ಎಲ್ಲಾರು ಡಿವೋಟಿಸ್ ಮುಂಚೆನೆ ಅವರು ಮಾತಾಡ್ಕೊಂಡು, ಇವಾಗ ಅಲ್ಲಿ ಒಂದು ಆಟೋದಲ್ಲಿ ದೊಡ್ಡ ಆಟೋ ಇರುತ್ತೆ, ಅದರಲ್ಲಿ ಬಂದು ಹೆಚ್ಚು ಕಮ್ಮಿ 10 ರಿಂದ 12 ಜನ ಹಾಕ್ತಿವಿ ಅಂತ ಹೇಳಿದ್ದಾರೆ. ಸೊ ಎಲ್ಲಾರು ಮಾತಾಡಿ ಅವ್ರ ಜೊತೆ ಇದನ್ನ ಮಾಡ್ಬೋದು, ಅಂದ್ರೆ ನಾವು ಮುಂಚೆನೆ ಅವ್ರ ಜೊತೆ ಒಪ್ಪಂದ ಮಾಡ್ಕೊಬಹುದು. ಅಲ್ಲಿಂದ ಒಂದು ಈ ದೇವಸ್ಥಾನ ಇನ್ನೂ ಅರ್ಧ ಕಿಲೋಮೀಟರ್ ಇರೋದ್ರಿಂದ ಮುಂಚೆನೆ ನಿಲ್ಲಿಸ್ತಾರೆ. ಅಂದ್ರೆ ಅದ್ರ ಪೂರಾ ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಆಟೋಗಳಷ್ಟೇ ಹೋಗಕ್ ಸಾಧ್ಯ. ಬಟ್ ಇವಾಗ ಪೂಜೆ ಮಾಡಿಸೋರು ಇವಾಗ ನಮ್ಮ ಇದಕ್ಕೆ ಇವಾಗ ಯಾರು ಇವಾಗ ನಮ್ಮ ವಾಹನದಲ್ಲಿ ಬರ್ತೀವೋ, ಸೊ ಅವ್ರೆಲ್ಲರಿಗೂ ಸಹ ಬಿಡ್ಲಿಕ್ಕೆ ಅಂತಾನೆ ಹೇಳಿದೆ, ಪೂಜಾರಿ ಹತ್ರ ಹೇಳಿದೆ. ಸೊ ಅಲ್ಲಿಂದ ಇಸ್ಕಾನಿಂದ ಅಂತ ಹೇಳ್ತಿಂತಾರೆ, ನಮ್ಮಲ್ಲಿ ಬರುವಂತ ಎಲ್ಲಾ ವೆಹಿಕಲ್ಸ್ ಅವರು ಇಸ್ಕಾನಿಂದ ಬಂದಿರೋದು ಅಂತ ಹೇಳಿದ್ರೆ ಮೇಲ್ಗಡೆ ತನಕ ಬಿಡ್ತಾರೆ. ಇಲ್ಲ ಅಂತಂದ್ರೆ ಈಗ ಬಸ್ ಆಗ್ಲಿ ಇನ್ನೊಂದಾಗ್ಲಿ ಮೇಲ್ಗಡೆ ತನಕ ಬರಲ್ಲ. ಬಟ್ ಆಟೋಗಳಿಂದ ಬರುವಂತವ್ರು ಆರಾಮಾಗಿ ಮೇಲ್ಗಡೆ ತನಕ ತಲುಪಬಹುದು. ಇಲ್ಲ ಬೆಟ್ಟ ಹತ್ತು ಬರ್ತೀನಿ ಅನ್ನೋರು ಅಲ್ಲಿ ಒಂದು 100 ರಿಂದ 120 ಇದಿದೆ, ಮೆಟ್ಲಿದೆ. ಸೊ ಯಾರಾದ್ರೂ ಹತ್ಲಿಕ್ಕೆ ಆಗಲ್ಲ ಅನ್ನೋರು ಅದನ್ನ ಸ್ವಲ್ಪ ನೋಡ್ಬೇಕು. ಬಟ್ ಅಂದ್ರೆ ಅಂತ ಎತ್ತರವಂತ ಮೆಟ್ಲೇನಿಲ್ಲ, 100 ರಿಂದ 120 ಮೆಟ್ಲಿದೆ. ಇದು ಒಂದು ಮಾಹಿತಿ. 350. ಅದ್ರ ನಂತರ ಆ ಮೆಟ್ಲು ಹತ್ತಿದ ಮೇಲೆ ನರಸಿಂಹನ್ ದೇವಸ್ಥಾನ ಬರುತ್ತೆ. ಅಲ್ಲಿಂದ ಮತ್ತೆ ಪುನಃ ಇನ್ನೊಂದು 35-40 ಮೆಟ್ಲು ಹತ್ತಿದ್ರೆ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಮಾತಾಜಿ ಅವರು ತಿಳಿಸಿದಂಗೆ ಇಲ್ಲಿ ನರಸಿಂಹ ಮತ್ತೆ ಲಕ್ಷ್ಮಿ 2 ಬೇರೆ ಬೇರೆ ದೇವಸ್ಥಾನ ಇದೆ, ಕಾರಣಗಳನ್ನು ಸಹ ತಿಳಿಸಿದ್ದಾರೆ. ಸೊ ಎರಡನ್ನೂ ನೋಡಿದಾಗ ನಮ್ಗೆ ಆದ್ರೆ ನಾವ್ ಏನು ಇವಾಗ ಕಥೆನ ಕೇಳಿದ್ವೋ ಇದನ್ನ ಆ ಸ್ವಾರಸ್ಯಗಳು ಅಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ. ಇನ್ನು 3ನೇದು ಬಂದು ಚಿಕ್ಕಬಳ್ಳಾಪುರದಿಂದ ಇನ್ನೊಂದು ಸಹ ರೂಟ್ ಇದೆ, ಬಟ್ ಆ ರೋಡ್ ಅಷ್ಟು ಚೆನ್ನಾಗಿಲ್ಲ ಅಂತ ತಿಳಿಸಿದ್ದಾರೆ. ಸೊ ಎಲ್ಲರಿಗೂ ಏನು ಒಂದೇ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಓನ್ ವೆಹಿಕಲ್ ಬರೋರಾಗ್ಲಿ ಅಥವಾ ಹಿಂಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದ ಬರೋರಾಗ್ಲಿ ಎಲ್ಲರೂ ಸಹ ಪೇರಸಂದ್ರ ಮಂಡಿಕಲ್ಲಿಂದ ದೇವಸ್ಥಾನಕ್ಕೆ ಬರೋದು ಉಚಿತ ಅಂತ ಹೇಳಿದ್ದಾರೆ. ಸೊ ಈ ರೂಟ್ ಮ್ಯಾಪ್ ನಾವು ಕಳಿಸ್ತೀವಿ ಎಲ್ಲಾ ಗ್ರೂಪ್ ಅಲ್ಲೂ, ಲೋಕೇಶ್ ಪ್ರಭು ಮೂಲಕ ಎಲ್ಲಾ ಗ್ರೂಪ್ ನಲ್ಲೂ ಇದನ್ನ ಕಳಿಸ್ಕೊಡ್ತೀವಿ. ಸೊ ಬೇರೆ ಏನಾದ್ರೂ ಕ್ವಶನ್ ಇತ್ತು ಏನಿತ್ತು ಅಂತಂದ್ರೂ ನಂಬರ್ ಸಹ ಕೊಟ್ಟಿರುತ್ತೆ. ಸೊ ದಯವಿಟ್ಟು ಕಾಲ್ ಮಾಡಿ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಒಂದೇನು ಅಂತಂದ್ರೆ, ಬೆಂಗಳೂರಿಂದ ಬರೋರಿಗೆ 2 ರಿಂದ 2.5 ಗಂಟೆ ಆಗತ್ತೆ ಜರ್ನಿ, ನಮ್ಮ ಓನ್ ವೆಹಿಕಲ್ ಆಗ್ಲಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗ್ಲಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಚಿಕ್ಕಬಳ್ಳಾಪುರಕ್ಕೆ ಬಂದ ಮೇಲೆ ಅಲ್ಲಿಂದ 2 ಬಸ್ ಉಂಟು. ಒಂದು 7:30ಗೆ ಬಸ್ ಹೊರಡತ್ತೆ,
ಸೊ 7 ಕಾಲಿಗಾದ್ರೂ ಚಿಕ್ಕಬಳ್ಳಾಪುರಕ್ಕೆ ತಲುಪಿರ್ಬೇಕು. ಅದು ಡೈರೆಕ್ಟ್ ಆಗಿ ಅವಲಬೆಟ್ಟಕ್ಕೆ ಬರುತ್ತೆ ಆ ಬಸ್ಸು. ಸೊ ಅದು ಒಂದು 7:15 ಬಿಟ್ಟು ಅಂತಾರೆ, ಮತ್ತೆ 10 ಗಂಟೆಗಿದೆ. ಸೊ 2 ಬಸ್ಸು ಸಹ ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ಆಗಿ ಅವಲಬೆಟ್ಟಕ್ಕೆ ಬರುತ್ತೆ. ಸಪೋಸ್ ಏನಂದ್ರೆ ಈ 2 ಮಧ್ಯ ನಾವು ಬಂದ್ವಿ, ಈ 2 ಬಸ್ಸು ನಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ಅಲ್ಲಿಂದ ಆ ಪೇರುಸಂದ್ರ ಮತ್ತೆ ಮಂಡಿಕಲ್ಲಿಗೆ ಬಂದು ಅಲ್ಲಿಂದ ಆಟೋದಲ್ಲಿ ಬರುವಂತ ವ್ಯವಸ್ಥೆ ಇದೆ. ಸೊ ಭಕ್ತಾದಿಗಳು ಆಟೋ ಜೊತೆ ಮಾತಾಡ್ತಾ ನೀವು 10ರಿಂದ 12 ಜನ ಏನಿರ್ತೀರೋ ಅಥವಾ ಅದಕ್ಕಿಂತ ಕಮ್ಮಿ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಪರ್ ಮೆಂಬರ್ ಅಂತಾನೆ ಮಾತಾಡೋದವ್ರು. ಸೊ ಅದನ್ನ ಮಾತಾಡಿ ಮುಂಚೆನೆ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ದುಡ್ಡು ಕೊಡೋದಾಗ್ಲಿ ಇನ್ನೊಂದು ಕೊಡೋದಾಗ್ಲಿ ಮಾಡಬೇಕು. ಸೊ ಯಾಕೆಂತಾನೆ ಎಲ್ಲಾರು ಹೊಸದಾಗಿ ಬರೋದ್ರಿಂದ ಇದೊಂದು ಮಾಹಿತಿ ಎಲ್ಲಾರ್ದು ಇರ್ಲಿ ಅಂತ ಹೇಳಿ ತಿಳಿಸ್ತಾ ಇದೀನಿ. ಮತ್ತೆ ಇದರ ಬಗ್ಗೆ ಏನಾದ್ರು ಪ್ರಶ್ನೆ ಇತ್ತು ಅಂತಂದ್ರೆ ದಯವಿಟ್ಟು ಕೇಳ್ಬೋದು. ಹರೇ ಕೃಷ್ಣ ಪ್ರಭು. ಪ್ರಭು ತುಂಬಾ ಧನ್ಯವಾದಗಳು. ಅದ್ಭುತವಾಗಿ ಎಲ್ಲಾ ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಸೊ ಪ್ರಭುಗಳು ಹೇಳ್ದಂಗೆ ಎಷ್ಟು ಗಂಟೆಗೆ ಬಸ್ಗಳ ಬರುತ್ತೆ ಅನ್ನುವಂಥದ್ದು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅಂದ್ರೆ ಬೆಳಗ್ಗೆ 7:15 ನಿಮ್ಗೆ ಚಿಕ್ಕಬಳ್ಳಾಪುರದಿಂದ ಬಸ್ ಸಿಗುತ್ತೆ, ಡೈರೆಕ್ಟ್ ಬಸ್. ಹಾಗೆ 10:00 ಒಂದು ಬಸ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂಚೆ ನಿಮ್ ಸ್ವಂತ ವೆಹಿಕಲ್. ಅದಕ್ಕೆ ನಾ ಏನಕ್ಕೆ ಹೇಳ್ತೀನಿ ಅಂದ್ರೆ, ಗ್ರೂಪಿಗೆ ಜಾಯಿನ್ ಆಗಿದ್ರೆ ಯಾರಾದ್ರೂ ಸ್ವಂತ ಕಾರ್ನಲ್ಲಿ ಹೋಗುವಂತವ್ರಾಗಿದ್ರು ಕೂಡ ಅವರು ಏನು ಜಾಗ ಎನ್ನುವಂಥದ್ದು ಇದ್ರೆ, ಅವ್ರ ಸೀಟ್ ಇರುವಂತಿದ್ರೆ ಅದು ಮಾಹಿತಿಯನ್ನು ಕೂಡ ನೀವು ತಿಳ್ಕೊಳ್ಬಹುದು, ಅವ್ರ ಜೊತೆ ಕೂಡ ಹೋಗುವಂತದ್ದಾಗಿರುತ್ತೆ. ಸೊ ಅದಕ್ಕೆ ಗ್ರೂಪ್ಗೆ ಸೇರ್ಕೊಂಡಾಗ ಅದರಲ್ಲಿ ಹೆಚ್ಚಿನ ಮಾಹಿತಿಗಳು ಇದ್ರ ಬಗ್ಗೆ ತಿಳ್ಕೊಳ್ಬಹುದು ಅಂತ ಹೇಳ್ಬೋದು. ಹರೇ ಕೃಷ್ಣ ಪ್ರಭು. ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಪ್ರಶ್ನೆಗಳಿದ್ರೆ ತಗೊಳ್ಳೋಣ. ಹರೇ ಕೃಷ್ಣ. ನಾಗಮಣಿ ಮಾತಾಜಿ. ಪ್ರಭು ಹರೇ ಕೃಷ್ಣ ಪ್ರಭು. ನಮ್ ಗ್ರೂಪ್ ಅಲ್ಲಿ ಮುರಳೀಧರ ಸರ್ಕಲ್ ಅಲ್ಲಿ ರಮಾಮಣಿ ಮಾತಾಜಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಪ್ರಭು. ಅವ್ರು ಬೇಗ ಗುಣಮುಖ ಆಗ್ಲಿ ಅಂತ ಎಲ್ಲಾ ಭಕ್ತರಿಂದ ಪ್ರೇಯರ್. ಖಂಡಿತ ಮಾತಾಜಿ. ರಮಾಮಣಿ ಮಾತಾಜಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಅವ್ರ ಪ್ರಭುಗಳು ಇಬ್ಬರಿಗೂ ಪ್ರಭು, ಅವರು ICU ಅಲ್ಲಿ ಇದಾರೆ. ಅವ್ರ ಪ್ರಭುಗಳು ಅವ್ರು ಬೇಗ ಗುಣಮುಖಲಾಗ್ಲಿ ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಲಿ ಅಂತ ಎಲ್ಲಾ ಭಕ್ತರಿಂದ ಪ್ರೇಯರ್ ಬೇಕಿತ್ತು. ಹರೇ ಕೃಷ್ಣ. ಸೊ ಮಾತಾಜಿ ಅವ್ರು ಹೇಳಿದಾಗೆ ಅವ್ರಿಗೆ ಇಬ್ಬರಿಗೂ ಕೂಡ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅವ್ರು ಬೇಗ ಗುಣಮುಖರಾಗ್ಲಿ, ICU ಇರೋರು ಬೇಗ ಹೊರಗಡೆ ಬರ್ಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತಾ ಅವರಿಗಾಗಿ ಒಮ್ಮೆ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ. ರೇಣುಕಾ ಮಾತಾಡಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಬೇಕು ಮಾತಾಡಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಎಲ್ಲರಿಗೂ. ಮಾತಾಜಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು. ಮಾನಸಿಕವಾಗಿ ನಾವಾಗ್ಲೇ ಎಲ್ಲಾ ದರ್ಶನ ಮಾಡ್ದಂಗೆ ಆಯ್ತು. ತುಂಬಾ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಬಂತು. ನಾವೆಲ್ಲರೂ ಮಾತಾಜಿ ಹೇಳಿದಾಗೆ ಎಲ್ಲಾ ಸಂಕಲ್ಪ ಮಾಡ್ಕೊಂಡು ಅಲ್ಲಿಗೆ ಬರೋ ರೀತಿ ಆಗ್ಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತಿದ್ದೀನಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಭು ಅದೇ ನಾವು ಶಿರಾಯಿಂದ ಬರ್ಬೇಕು ಪ್ರಭು. ಅಲ್ಲಿಗೆ ಎಷ್ಟು ದೂರ ಆಗುತ್ತೆ, ಹೆಂಗೆ ಯಾರು ಶಿರಾಯಿಂದ ಹೆಂಗ್ ಬರ್ಬೋದು ಅಂತ ಕೇಳಬೇಕು ಮಾಡಿದೆ ಪ್ರಭು. ಅನಿಲ್ ಪ್ರಭು, ಇದು ಏನಾದ್ರು ಶಿರಾದು ನಾನು ರೂಟ್ ಮ್ಯಾಪ್ ಇನ್ನೊಂದ್ಸರಿ ನೋಡ್ಬೇಕು, ಅದನ್ನ ಚೆಕ್ ಮಾಡಿ ಅದನ್ನು ಕಳಿಸ್ತೀನಿ ಪ್ರಭು ಶಿರಾ. ಯಾಕಂದ್ರೆ ಹೆಚ್ಚಾಗಿ ಇವಾಗ ಶಿರಾದಲ್ಲಿರುವಂತವ್ರು ಇವಾಗ ಹೆಂಗ್ ಬರ್ಬೇಕು ಅನ್ನೋದನ್ನ ನಾನು ನೋಡಿ ಒಂದ್ಸರಿ ತಿಳಿಸ್ತೀನಿ ಪ್ರಭು. ಪ್ರಭು ಶಿರಾ ಅನ್ನೋದ್ಕಿಂತ ನಮ್ದು ಹಿರಿಯೂರ್ ತಾಲೂಕು ಈ ಕಡೆ ಆಂಧ್ರ ಬಾರ್ಡರ್ ಅಲ್ಲಿ ಇದೀವಿ ನಾವು. ಹಿಂಗೆ ಮಡಕ್ಸಿರಾ ಈ ತರ ಏನಾದ್ರು ಬರ್ಬೋದಾ, ಅದ ಹತ್ರ ಆಗುತ್ತಾ, ಯಾವ್ದು ಹತ್ರ ಆಗುತ್ತೆ ಅಂತ ಗೊತ್ತಾದ್ರೆ ನಾವು ಬರೋಕ್ ಒಂದು ಪ್ರಯತ್ನ ಮಾಡ್ತೀವಿ ಪ್ರಭು. ಸರಿ ಪ್ರಭು, ನಾನು ತಿಳಿಸ್ತೀನಿ ಪ್ರಭು. ಅದನ್ನು ಇವತ್ತು ಚೆಕ್ ಮಾಡಿ ನಾನು ಲೋಕೇಶ್ ಪ್ರಭು ಮೂಲಕ ಗ್ರೂಪಲ್ಲಿ ಪೋಸ್ಟ್ ಮಾಡಿಸ್ತೇನೆ. ಸರಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಬಹಳ ಇದ್ರಾಗ ಹೇಳ್ಬಿಟ್ಟು ಮಹಿಮೆ ತಿಳಿಸ್ಕೊಟ್ರು, ಸ್ಥಳ ಮಹಿಮೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಗ್ರೂಪಿಗೆ ಜಾಯಿನ್ ಆಗುವಂತ ಒಂದು ಎಲ್ಲರೂ ಬರೋ ವಾರ ಬೆಟ್ಟದಲ್ಲಿ ಸಿಗೋಣ ಅಂತ. ಹರೇ ಕೃಷ್ಣ. ಗೋವಿಂದರಾಜ್ ಪ್ರಭು. ಹರೇ ಕೃಷ್ಣ. ಸೊ ಇವತ್ತು ಹಲವಾರು ಸತ್ಸಂಗಗಳಿದೆ, ಅದನ್ನ ಹೇಳೋದೇ ಮರ್ತಿದ್ದೆ. ಹರೇ ಕೃಷ್ಣ ಪ್ರಭು. ಗೋವಿಂದರಾಜ್ ಪ್ರಭು ಹೇಳಿ. ಸೊ ಉದ್ಯಮ ಮಾತಾಜಿ ಕೂಡ ನನ್ಗೆ ಕಳಿಸಿದ್ರು. ಹರೇ ಕೃಷ್ಣ ಪ್ರಭು, ಕೇಳಿಸ್ತಿದ್ಯಾ? ಪ್ರತಿ ಸಲ ಗೋವಿಂದರಾಜ್ ಪ್ರಭುಗಳ ಮನೆಯಲ್ಲೂ ಕೂಡ ಸತ್ಸಂಗ ಅನ್ನೋದು ಇರುತ್ತೆ. ಸೊ ಅದು ಗ್ರೂಪ್ ಅಲ್ಲಿ ಕೂಡ ಮೆಸೇಜ್ ಅನ್ನೋದು ಹಾಕ್ತಾರೆ. ಸೊ ದಯವಿಟ್ಟು ಯಾರೆಲ್ಲ ತುಮಕೂರು ಶಿರಾ ಆ ಭಾಗದಲ್ಲಿ ಇರುವಂತವರೆಲ್ಲ ಸತ್ಸಂಗದಲ್ಲಿ ಭಾಗವಹಿಸಬಹುದು. ಹಾಗೆ ನಾಳೆ ಇವ್ರ ಮನೆಯಲ್ಲೂ ಕೂಡ ಯಾರು
ಸುನಂದ ಮಾತಾಜಿ ಅವರ ಮನೆಯಲ್ಲೂ ಕೂಡ ಸತ್ಸಂಗ ಅನ್ನೋದು ಇಟ್ಕೊಂಡಿದ್ದಾರೆ. ಅದು ಕೂಡ ಗ್ರೂಪ್ ನಲ್ಲಿ ಬರುತ್ತೆ. ಎಲ್ಲರೂ ಸಾಧ್ಯವಾದಷ್ಟು ಸತ್ಸಂಗದಲ್ಲಿ ಭಾಗವಹಿಸಿ ಅನ್ನೋದು ಕೇಳ್ತೀನಿ. ನಾನು ಏನಕ್ಕೆ ಯಾವಾಗ್ಲೂ ಸತ್ಸಂಗ ಅಂತೀವಿ ಅಂದ್ರೆ, ನಾವು ABCD ಅನ್ನೋ ಒಂದೊಂದ ಪಾಲನೆ ಮಾಡ್ಬೇಕು ಅಂದ್ರೆ ಸತ್ಸಂಗದಲ್ಲಿ ಒಂದರಲ್ಲೇ ಆಗೋದು. ಇನ್ನು ಭಕ್ತರ ಜೊತೆ ಇರುವಂತದ್ದಾಗಿರ್ಬೋದು, ಪ್ರಸಾದವನ್ನು ತಗೊಳ್ಳುವಂತದ್ದಾಗಿರ್ಬೋದು, ಇಲ್ಲ ಜಪ ಕೀರ್ತನೆ ಆಗಿರ್ಬೋದು, ಹಾಗೆ ಪುಸ್ತಕವನ್ನು ಓದುವಂತದ್ದಾಗಿರ್ಬೋದು, ಇಲ್ಲ ಮಹಿಮೆಯನ್ನು ತಿಳ್ಕೊಳ್ಳುವಂತದ್ದಾಗಿರ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸತ್ಸಂಗದಲ್ಲಿ ಭಾಗವಹಿಸಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ. ಯಾವ್ದು ಪ್ರಶ್ನೆಗಳಿಲ್ಲ ಅಂತ ಹೇಳಿದ್ರೆ ನಾವು ಅಧಿವೇಶನವನ್ನು ಮುಗಿಸೋಣ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ, ವೈಷ್ಣವರ ಮಂತ್ರವನ್ನು ಹೇಳ್ತಾ ಎಲ್ಲಾನು ಅಧಿವೇಶನವನ್ನು ಮುಗಿಸ್ಕೊಂತ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪಾಂಚಾಕಲ್ಪತರುಭ್ಯಶ್ಚ ಕೃಪಾಸಿಂಧುತ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತಕೋಟಿ ವೈಷ್ಣವೃಂದ की जय, ಶ್ರೀಲ ಪ್ರಭುಪಾದ की जय, ಚೈತನ್ಯ ಮಹಾಪ್ರಭು की जय, ಗಂಧರ್ ಗಿರಿಧಾರ್ की जय, ರಾಧಾ ರಾಣಿ की जय. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಈಗ ಏನು ಅನ್ಮ್ಯೂಟ್ ಆಪ್ಷನ್ ಕೊಡಲಾಗುತ್ತೆ. ಎಲ್ಲರೂ ಹರೇ ಕೃಷ್ಣವನ್ನು ಹೇಳ್ತಾ ಅಧಿವೇಶನವನ್ನ ಬಿಡಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು, ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಹರೇ ಕೃಷ್ಣ. ಕೃಷ್ಣ ಪ್ರಭು ಮಾತಾಜಿ, ಊಟಗಳು ಪ್ರಭುಜಿ, ಊಟಗಳು ಮಾತಾಜಿ. ಕೃಷ್ಣ ಪ್ರಭು, ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಭುಜಿ, ಕೃಷ್ಣ ಪ್ರಭು, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಭು ಧನ್ಯವಾದಗಳು. ಹರೇ ಕೃಷ್ಣ. ರತ್ನಾಮಾತಾಜಿ ಹರೇ ಕೃಷ್ಣ. ಮಂಜುನಾಥ್ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು ಕೃಷ್ಣ ಪ್ರಭು, ಹರೇ ಕೃಷ್ಣ ಮಾತಾಜಿ. ಅಂಬಿಕಾ ಮಾತಾಜಿ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ನಿತ್ಯಾಂಗ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮಗಳು. ಪ್ರಭು ಹರೇ ಕೃಷ್ಣ. ದೀಪಿಕಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಮಾತಾಜಿ. ಪ್ರಭು ಹರೇ ಕೃಷ್ಣ. ನರಸಿಂಹಸ್ವಾಮಿ ಪ್ರಭು ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಈ ದಿನ ನಿಮ್ಮೆಲ್ಲರಿಗೂ ಶುಭವಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ಪ್ರಭು ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ